ಕನ್ನಡ ರಂಗಭೂಮಿ, ಕನ್ನಡ ಕಿರುತೆರೆ, ಕನ್ನಡ ಬೆಳ್ಳಿ ತೆರೆಯಲ್ಲಿ ಅದ್ಭುತವಾದಂತಹ ಕಲಾವಿದ. ಒಂದು ಫ್ಯಾಮಿಲಿಗೆ ಅಂತ ಒಂದು ರಿಯಾಲಿಟಿ ಶೋ ಡಿಸೈನ್ ಆಗುತ್ತೆ. ಎಲ್ಲ ನಮ್ಮ ಯಜಮಾನ್ರೆ ಅಲ್ಲ, ಎಲ್ಲ ನಾವು ನಮ್ಮವರೇನೆ ಅಷ್ಟೇನೆ, ಬೇರೆ ಅನ್ಸಲ್ವಾ ಬೀಯಿಂಗ್ ಗುಡ್ ಇಸ್ ವೆರಿ ಬ್ಯಾಡ್ ಅಂತ? ಇಟ್ ಈಸ್ ಬ್ಯಾಡ್. ಬಟ್ ಗೆಲ್ಲೋದು ಗುಡ್ಡೆ ಸರ್. ಹೆಸರು ಚೇಂಜ್ ಮಾಡೋಣ, ಪುಣ್ಯಕೋಟಿ. ಸದ್ಯ ದನ ಅಂದಿಲ್ಲ. ಇಂಥ ಕಲಾವಿದನಿಗೆ ಹೆಂಡತಿಯಾಗಿರೋದು ಕಷ್ಟನಾ ಈಸಿನಾ? ಬಟ್ ನನಗೇನು ಅಂದ್ರೆ ನನ್ನ ಕಷ್ಟಗಳನ್ನ ಲೆಸನ್ ಆಗಿ ತಗೊಳ್ತೀನಿ. ಇದೇ ಒಲವಿನ ಸರಿಗಮ ಪದನಿ. ವಿಚ್ಛೇದನದ ಕೇಸ್ಗಳು ತುಂಬಾ ಜಾಸ್ತಿ ಇದೆಯಂತೆ. ಒಂದು ರಿಲೇಶನ್ಶಿಪ್ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಒಂದು ನಂಬಿಕೆ, ಒಂದು ಒಬ್ಬರ ಮೇಲೆ ಒಬ್ಬರು ರೆಸ್ಪೆಕ್ಟ್ ಇರಬೇಕು. ನಂಬಿಸ್ಬೇಡ, ಅವಳಿಗೆ ನಿಮ್ಮ ನಂಬಿಕೆ ಇರಲಿ. ಯಾರದೇ ಸಂಸಾರದಲ್ಲಿ ಏನಾದ್ರೆ ಇವರಿಬ್ಬರನ್ನ ನೆನಪಿಸ್. ಪತಿ ಪತ್ನಿ ಕಲಕ್ಕೆ ಕಾಂಟ್ಯಾಕ್ಟ್. ನಮ್ ಲೈಫಲ್ಲಿ ಇರುತ್ತೆ, ಎಲ್ಲರ ಲೈಫಲ್ಲಿ ಇದೆ. ಧೈರ್ಯ ಮಾಡಿ ನೀನ್ ಅದನ್ನ ಎದುರಿಸಲಿಲ್ಲ ಅಂತಂದ್ರೆ ನೀನು ಅನ್ಯಾಯವಾಗಿ ಬಿಟ್ಬಿಟ್ಟೆ ಇಲ್ಲಿ. ನಿನ್ ಗಂಡ ನೀನ್ ಸಪೋರ್ಟ್ ಮಾಡ್ಕೊಂಡು ಕಷ್ಟ ಆಗ್ಲಿ ಸುಖ ಆಗ್ಲಿ ಅವನ ಜೊತೆ ಇರೋ, ಅದೇ ನಿನ್ನ ಕಾಪಾಡುತ್ತೆ. ಸುಜಯ್ ಶಾಸ್ತ್ರಿ ತಪ್ಪು ಸೇರಿಸಿದ್ದೀನಿ ನಾನು. ನಿನಗೆ ಸಿರಿ ಬಂದಾಗ ಯಾಕೆ ನೀನು, ನಿನಗೆ ದುಃಖ ಬಂದಾಗ ಯಾಕೆ ನೀನು, ಎಲ್ಲ ಅಳುಕಿನ ನಡುವೆ ಮತ್ತೆ ಫೆನಿಕ್ಸ್ ತರ ಎದ್ದು ಬಂದಿರಲ್ಲ. ನಿನ್ನ ಆತ್ಮಾವಲೋಕನ ನೀನು ಮಾಡಿಕೊಳ್ಳದಲೇನೆ ಮತ್ತೆ ನಿನ್ನ ಆತ್ಮಾವಲೋಕನ ಹೇಗಾಗದು? ಬೆಲ್ ಬಟನ್ ಅಂತ ಕನ್ನಡದ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದ್ಭುತವಾದ ಕಲಾವಿದ ನೀನು, ಅದ್ಭುತವಾದ. ಬಟ್ ವೆನ್ ಇಟ್ ಕಮ್ಸ್ ಟು ರೆಕಗ್ನೈಸೇಷನ್, ನನ್ನ ಅವಶ್ಯಕತೆ ಅಲ್ಲಿಲ್ಲ ಅಂತಂದಾಗ ಹರಿಬ್ರಹ್ಮ ಬಂದ್ರು ನಾನು ಅಲ್ಲಿರಕ್ಕಾಗಲ್ಲ. ನಮ್ಮ ಅಪ್ಪ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಹಾಸ್ಯ ಕಲಾವಿದರು ಯಾವಾಗ್ಲೂ ದಾರಿದ್ರೆ ಅಂಟ್ಕೊಂಡಿರತ್ತೆ ಕಣ. ಸಿನಿಮಾ ಇಂಡಸ್ಟ್ರಿ ಬರ್ಬೇಡ. ಏನ್ ಮಾಡಿದ್ರು ಕಿಸಿಯಕ್ಕಾಗಲ್ಲ, ಕೊಮ್ಮಿಯಕ್ಕಾಗಲ್ಲ. 10 ವರ್ಷ ಇದೇ ಟೈಮ್. ಇವ್ರು ಅವ್ರ ತರ ಇದಾರಲ್ಲ, ಇವ್ರನ್ನ ಬಳಸ್ಕೊಳ್ಳೋದು ಯಾಕೆ ಅಂತ ಒಂದು ಆರೋಪ ಇತ್ತು, ಅಥವಾ ಏನೋ ಕಮೆಂಟ್ ಪಾಸ್ ಆಗಿದೆ. ಅವ್ರಿಗೆ ಹೇಳಿದೆ, ಸರ್ಗೆ ಹೇಳಿದೆ, ನಾನು ನಿಮ್ ತರ ಇದ್ದೀನಿ ಅಂತ. 23 ಸಿನಿಮಾ ಹೋಯ್ತು ಸರ್ ನಂಗೆ ಅಂತ. ಇವಾಗ ಎಷ್ಟು ಆಸ್ತಿ ಮಾಡಿ ತುಂಬಾ ಇದೆ. ದುಡ್ಡಿರ್ಲಿ ತುಟಿ ಕಚ್ಚರನಾಗು, ತುಟಿ ಬಿಚ್ಚರನಾಗು, ಮನಸ್ಸು ಬಿಚ್ಚನಾಗು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ ತಾಯಂತೆ ಬಳಿ ಬಂದೆ, ಆಧರಿಸಿ ಪ್ರೀತಿಸಿದೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಮದುವೆ ಮಾಡ್ಕೋಬೇಕಾದ್ರೆ ಎಲ್ಲರನ್ನು ಕರಿಬೇಕು ಅಂತ ಆಸೆ ಇರುತ್ತೆ. ಎಲ್ಲರನ್ನು ಕರೆಯಕ್ಕೆ ಶುರು ಮಾಡ್ತೀವಿ. ಒಂದೊಂದ್ ಸರಿ ಅಲ್ಲ, ತುಂಬಾ ಸರಿ ತುಂಬಾ ಜನಕ್ಕೆ ಇದು ಕಾಡಿರುತ್ತೆ. ಎಲ್ಲರನ್ನೂ ಕರೆದಿರ್ತೀವಿ, ತುಂಬಾ ಕ್ಲೋಸ್ ಸರ್ಕಲ್ ಅವ್ರನ್ನೇ ಮಿಸ್ ಮಾಡ್ಬಿಟ್ಟಿರ್ತೀವಿ. ಕೊನೆಗೆ ಫೋನ್ ಮಾಡ್ತೀವಿ, ಅಯ್ಯೋ ಮಿಸ್ ಮಾಡ್ಬಿಟ್ಟಿದ್ದೆ, ಪ್ಲೀಸ್ ಬರಬೇಕು ಅಂತ. ನಾವು ಶುರು ಮಾಡಿ ವರ್ಷ ಕಳೀತಾ ಬಂತು, ನನ್ನ ಆತ್ಮೀಯ ಗೆಳೆಯ. ಆದರೆ ಕನ್ನಡ ರಂಗಭೂಮಿ, ಕನ್ನಡ ಕಿರುತೆರೆ, ಕನ್ನಡ ಬೆಳ್ಳಿ ತೆರೆಯಲ್ಲಿ ಅದ್ಭುತವಾದಂತಹ ಕಲಾವಿದ. ಸಂಗೀತದಲ್ಲೂ, ನಾಟಕದಲ್ಲೂ, ಅಭಿನಯದಲ್ಲೂ ಸೈ ಅನ್ನಿಸ್ಕೊಂಡಿರುವಂತಹ ಒಬ್ಬ ಕಲಾವಿದನನ್ನ ನಾನು ಕರೆಯೋದು ಲೇಟ್ ಮಾಡ್ಬಿಟ್ಟು ನಿಜವಾಗ್ಲೂ ಅನ್ಸಕ್ ಶುರು ಆಗಿರುತ್ತೆ. ಈ ಗ್ಯಾಪಲ್ಲಿ 1000 ಸರಿ ಮೀಟ್ ಮಾಡಿರ್ತೀವಿ. ಆದರೆ ಬಂದು ನಮ್ಮ ಶೋಲ್ ಬರಬೇಕು ಅಂತ ಇನ್ವಿಟೇಷನ್ ಕೊಡೋದು, ಬರೋದು, ಇದು ಹಿಂಗೆ ನಡೀತಾನೆ ಇತ್ತು. ಬಟ್ ಫೈನಲಿ ಆ ದಿನ ಬಂದೇ ಬಿಡ್ತು ಅನ್ಸುತ್ತೆ. ಈ ಹರಿಕಥೆಗೆ ನನಗೆ ಬಹಳ ಇಷ್ಟವಾಗಿರುವಂತಹ ಕಲಾ ದಂಪತಿಗಳು ಬಂದಿದ್ದಾರೆ. ಆತ ಇಡೀ ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುವಂಥ ಒಬ್ಬ ಕಲಾವಿದ, ಆಕೆ ಅವನ ಹೃದಯದಲ್ಲಿ ನೆಲೆಸಿರುವಂತಹ ಮಡದಿ. ಸೊ ಹಾಗಾಗಿ ಮೇಡ್ ಫಾರ್ ಈಚ್ ಅದರ್. ಅವರಿಬ್ರು ನಮ್ಮ ಶೋನಲ್ಲಿ ಬಂದಿದ್ದಾರೆ. ನನ್ ಅದರ್ ದೆನ್ ನಮ್ಮ ಜೊತೆ ಇದ್ದಾರೆ ಸುಜಯ್ ಶಾಸ್ತ್ರಿ ಮತ್ತು ಸಿಂಚನಾ ಸುಜಯ್. ನಮಸ್ಕಾರ ಅಣ್ಣ. ನಮ್ ಚಾನಲ್ ನಾವ್ ಯಾವಾಗ ಬೇಕಾದ್ರೆ ಬರ್ಬೋದಣ್ಣ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ನಾವು ಯಾವಾಗಂದ್ರೆ ನಮ್ಗೆ ಆಹ್ವಾನ ಏನ್ ಬೇಕಾಗಿಲ್ಲ. ಅಣ್ಣ ನಾನು ಬರ್ತಾ ಇದ್ದೀನಿ ಬಾಗ್ರು ಅಂತೀರ, ಆತರ ನಮ್ ಚಾನಲ್ ಅಲ್ವಾ, ಇದ್ದಿದ್ದಂಗೆ ಹೇಳ್ಬೇಕು ಅಷ್ಟೇನೆ. ನನ್ನ ಚಾನಲ್ ಪ್ರಮೋಷನ್ ಚೆನ್ನಾಗಿ. ಓಕೆ, ಈ ಇದ್ದಂಗೆ ನಿಜ ಹೇಳ್ಬೇಕು ಅನ್ನೋದಾದ್ರೆ ಟೆಲ್ ಮೀ, ಈ 1 ವರ್ಷ ಬೇರೆಯವ್ರದೆಲ್ಲ ಮಾಡ್ತಿರೋದು ನೋಡ್ತಾನೆ ಇದೀರಿ.
ಇವನ್ ಎಲ್ಲಿ ಇನ್ನೂ ಕರೆದಿಲ್ವಲ್ಲ ನನ್ನ ಅಂತ ಅನ್ಸಿಲ್ವ ಯಾವಾಗ್ಲೂ? ಇಲ್ಲ ಅನ್ಸಿರೋದೇನು ಅಂತಂದ್ರೆ ಕರೆಂಟ್ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಓ ಹಂಗ. ಓಕೆ. ಯಾಕಂದ್ರೆ ಯು ನೆವರ್ ನೋ ದಿಸ್ ವಾಸ್ ದ ರೈಟ್ ಟೈಮ್ ಟು ಕಾಲ್ ಮೀ. ಓ ಅಲ್ವಾ? ವಾವ್. ಮುಂಚೆನೆ ಕರೆದಿದ್ರೆ ಮತ್ತೆ ಹರೀಶ್ ಚಾನಲ್ ಬರಕಾಗ್ತಿರ್ಲಿಲ್ಲ ನಾನು. ಲೆಟ್ ಅಸ್ ಬಿ ವೆರಿ ಪಾಸಿಟಿವ್, ಅಷ್ಟೇ ನಾನು ಹೇಳೋದು. ಆಗಿದ್ದೆಲ್ಲ ಒಳ್ಳೇದು, ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತ. ಅಷ್ಟೇ. ನಮಗೆ ಸುಜಯ್ ಶಾಸ್ತ್ರಿ ಗೊತ್ತು. ಹಾ. ಸುಜಯ್ ಶಾಸ್ತ್ರಿ ಪಕ್ಕ ಕೂತಿರೋರು ಅಷ್ಟೊಂದು ಗೊತ್ತಿಲ್ಲ. ನನಗೆ ಪ್ರಾಬ್ಲಮ್ ಆಗ್ತಿರೋದು ಇತ್ತೀಚಿನ ದಿನಗಳ ಪ್ರಾಬ್ಲಮ್ ಆಗ್ತಿರೋದು ಇದೇನೆ. ಏನು? ಎಲ್ಲೇ ಹೋದ್ರು ಗುರು ನೀನ್ ಮಾತಾಡೋದು ನೀನ್ ಯಾರು ಅಂತ ನನಗೆ ಗೊತ್ತು, ಫಸ್ಟ್ ಅವಳು ಮಾತಾಡ್ಸೋ ಅವ್ಳು ಡೈರೆಕ್ಟ್ ಆಗಿ ಹೋಳ್ತಾನೆ ಮಾತಾಡ್ಬಿಡೋಣ. ನನಗೆ ಎಲ್ಲಾರು ಇದನ್ನೇ ಹೇಳ್ತಾ ಇದಾರೆ ಇತ್ತೀಚೆಗೆ. ನೀನೇನು ಗೊತ್ತು, ನೀನ್ ಹೆಂಗ್ ಮಾತಾಡ್ತೀಯ ಅಂತ ಗೊತ್ತು ನನಗೆ, ಫಸ್ಟ್ ಅವಳು ಮಾತಾಡ್ಸೋಣ. ಬಟ್ ನಾನು ಪರಿಚಯ ಮಾಡ್ಕೊಡಿ ನಮ್ಗೆ. ಹೌದು, ಸಿಂಚನ ಅಂತ ನನ್ನ ಹೆಂಡತಿ. ನಮಸ್ಕಾರ. ನಾನು ಅವಳನ್ನ ಮದುವೆಯಾಗಿ 15 ವರ್ಷ ಆಯ್ತು. ಓಕೆ. ನನಗೆ 2 ಮಕ್ಳಿದಾವೆ. ಓಕೆ. ಒಂದು ಸ್ವರ ಅಂತ, ಒಂದು ಸಾಹಿತ್ ಅಂತ. ಓಕೆ. ಸೊ ಆಕ್ಚುಲಿ ನನ್ಕಿಂತ ಸಿಕ್ಕಾಪಟ್ಟೆ ಓದ್ದೋಳು. ತುಂಬಾ ಮುಖ್ಯವಾಗಿ ಹೇಳ್ಬೇಕದನ್ನ, ನನ್ಕಿಂತ ಸಿಕ್ಕಾಪಟ್ಟೆ ಓದ್ದೋಳು, ನನ್ಕಿಂತ ಎಜುಕೇಟೆಡ್. ಆದ್ರೆ ನನ್ನನ್ನ ಸಪೋರ್ಟ್ ಮಾಡೋದಿಕ್ಕೆ ಅಂತ ಮಕ್ಕಳನ್ನ ನೋಡ್ತಾ ಇದ್ದಾಳೆ ಇವಾಗ. ಯಾವಾಗ ಅವಳು ನಂಗೆ ತಲೆ ಕೆಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ಅಂತಂದ್ರೆ ಯಾರು ಬೇಕಾದ್ರೂ ಕರೆಯುವಂತಹ ವಿದ್ಯೆ ಇರುವಂತಹ ಒಂದು ಹುಡುಗಿ. ಹಾಗಾಗಿ ನನ್ನ ಕಲಾ ಸೇವೆಗೆ ಅವಳ ಸೇವೆನೇ ಒಂದು ಪ್ಲಸ್ ಆಗುತ್ತೆ ಅಷ್ಟೇ. ಏನ್ ಪ್ರೌಡ್ ಫೀಲ್ ಅಲ್ಲ ಅದು ಯಜಮಾನ್ರಿಗೆ ಅಂತ. ಸಿಂಚನ ನಮಸ್ಕಾರ, ಸ್ವಾಗತ. ನಿಮ್ಮಂತ ತುಂಬಾ ಕಡಿಮೆ ಜನ ನಿಮ್ಮನ್ನ ನೋಡಿರೋದು, ಮಾತಾಡ್ಸಿರೋದು ಹಾಗೆ ಇರುತ್ತೆ ಯಾವಾಗ್ಲೂ. ಬಟ್ ಇತ್ತೀಚೆಗೆ ನೀವು ತುಂಬಾ ಫೇಮಸ್ ಆಗ್ತಿದ್ದೀರಿ ಅಂತ ಗೊತ್ತಾಗಿದೆ ನಮ್ಗೆ. ಅದಕ್ಕೆ ಕಾರಣ ಏನು? ಎಲ್ಲ ನಮ್ಮ ಯಜಮಾನ್ರೆ. ಅಲ್ಲ, ಎಲ್ಲ ನಾವು ನಮ್ಮವರೇನೆ, ಅಷ್ಟೇನೆ, ಬೇರೆ. ಪಾಯಿಂಟ್. ರಿಯಾಲಿಟಿ ಶೋ ಮೂಲಕ ಈ ದಂಪತಿಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಕ್ ಶುರು ಮಾಡಿದ್ರು. ಸಿಂಚನ, ಇವಾಗ ಏನೇನ್ ಕಾಂಪ್ಲಿಮೆಂಟ್ಸ್ ಬರ್ತಾ ಇರುತ್ತೆ ಎಲ್ಲಾ ಕಡೆ ಹೋದ್ರೆ? ತುಂಬಾನೇ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ ನನಗೆ. ಅಂದ್ರೆ ಯಾವ ರೀತಿ ತಗೋಬೇಕು ಅಂತಿಲ್ಲ. ನಿಮ್ಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ಬೇಕು. ನಾನು ಹಾಸನಾಂಬೆಗೆ ಹೋಗಿದ್ವಿ, ತುಂಬಾ ಕ್ಯಾಶುಯಲ್ ಆಗಿ ಹೋಗಿದ್ದೆ. ಏನು ಅಬ್ರಾಗಿಬ್ರ ಏನು ಇಲ್ಲ, ಆರಾಮಾಗಿ ಲೋಕಲ್ ಹೆಂಗೆ ಒಂದು ಪಕ್ಕ ಒಬ್ಬ ನಾರ್ಮಲ್ ಆ ತರನೇ ಹೋಗಿದ್ದೆ. ಅಲ್ಲಿ ಅಷ್ಟು ಕ್ರೌಡು. ಅಲ್ಲಿ ಒಂದು ಪುಟಾಣಿ ಮಗು ಬಂದ್ ಸೆಕ್ಯೂರಿಟಿ ಗಾರ್ಡ್. ಅವ್ರು ಬಂದ್ಬಿಟ್ಟು, ಮ್ಯಾಮ್ ನಾವು ನಮ್ಮರು. ನಾವು ನಿಮ್ ಮಗನ್ ಯಾಕೆ ಕರ್ಕೊಂಡ್ ಬಂದಿಲ್ಲ? ಸೊ ನನಗೆ ಪಾಪ ಆ ಮಗು ಎಷ್ಟು ಹೆಲ್ಪ್ ಮಾಡ್ತು ಅಂದ್ರೆ ವಿತಿನ್ 5 minutes ನಂಗೆ ದರ್ಶನ ಹೋಗಿ ಆಚೆನೆ ಬಂದ್ಬಿಟ್ಟೆ ನಾನು. ನೋಡಿ, ಎಲ್ಲೆಲ್ಲೂ ನಾವು ನಮ್ಮವರೇ. ಅದು ಒಂಥರ ಆ ಒಂದು ಫ್ಯಾನ್ ಮೂಮೆಂಟ್ ಅಂತಾರಲ್ಲ, ತುಂಬಾ ಪ್ರೌಡ್ ಫೀಲ್ ಆಗ್ತಿತ್ತು ನನಗೆ. ನಾನು ಇವ್ರಿಗೆ ಶೇರು ಮಾಡ್ಕೊಂಡೆ ಬಂದ್ರಿ, ಈ ತರ ಆಯ್ತು ರೀ ಅಂದ್ರೆ ನಾನು ಹೇಳಿದ್ ಇದನ್ನ ಗೆಲ್ಲುವ. ಹೌದು, ಇದು ಗೆಲ್ಲುವ ಆಗ್ಬೇಕು. ನಮ್ದು ಬಿಡಿ, ನಂದು ನಿಮ್ದು ಎಲ್ಲ ದೈನಂದಿನದ ಹೋರಾಟ ಮತ್ತು ಬೆಳಕು ಬದುಕು ಇವೆಲ್ಲವೂ ಸತ್ಯ. ಕರೆಕ್ಟ್. ಬಟ್ ನಟರೇತರರು, ಕಲಾವಿದರೇತರರು, ಅವ್ರಿಗೆ ಈ ಒಂದು ಬೆಳಕು ಕಂಡಾಗ ನಿಜವಾಗ್ಲೂ ಒಂದು ದೊಡ್ಡ ಪ್ರಭೆ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಬರೀ ಬೆಳಕಾಗಲ್ಲ, ಅದು ಒಂದು ದೊಡ್ಡ ಪ್ರಭೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ಇವಳಕ್ಕೆ ಬಂದಿದ್ದು ನನಗೆ ಖುಷಿ. ನಾನು ಅದೇ ಅಂದೆ, ಫೈನಲ್ಸ್ ಅಲ್ಲಿ ಶೀಲ್ಡ್ ಕೊಟ್ಟಾಗ ನೀನ್ ಹೋಗು, ಇದು ನಿನ್ ಗೆಲುವು, ನೀನ್ ಹೋಗು ಅಂತ. ಚರಣ್ ಸರ್ ಪಕ್ಕದಲ್ಲಿ ಇದ್ರು. ಸುಜಯ್ ನೀವು ಹೋಗಿ. ಇಲ್ಲ ಸರ್, ಅವಳು ಎಂಜಾಯ್ ಮಾಡ್ಲಿ, ನಂಗೆ ಒಂಚೂರು ಅವಳು ಒಂದೊಂದು 5 ನಿಮಿಷ ಅವಳು ಎಂಜಾಯ್ ಮಾಡ್ಲಿ, ಅದು ಗೆಲ್ಲಬೇಕು ಅಂತ ಅನ್ಸಿದೆ ನನಗೆ. ಅದಕ್ಕೆ ಅವ್ರು ಫಸ್ಟ್ ಅವಾಗ ಬಂದು ನಿಂತಿದ್ದವಾಗ ಅದಕ್ಕೆ ಮುಂದೆ ಹೋಗಿ ನಿಲ್ಸಿ ಅವಳನ್ನ, ನೀನ್ ಹೋಗು ಅಂತ. ನನಗೆ ಅದೊಂದು ಅಭ್ಯಾಸ. ಅಂದ್ರೆ ನಮ್ದೇನೋ ಆಗ್ಬಿಡ್ತಾಳೆ, ನಮ್ಗೆ ಹೆಂಗೋ ಬದುಕು ಒಂದು ಅಲ್ಲಿ ಇಲ್ಲಿ ಹೋದಾಗ ಒಂದು 4-5 ಜನ ಗುರುತಿಸ್ತಾರೆ. ಅದು ಬಟ್ ಅದಕ್ಕೆ ಆ ಒಂದು ಗೆಲುವಿನ ಒಂದು ಯಶಸ್ಸಿನ ಒಂದು ದೊಡ್ಡ ಕಿರೀಟ ಆಕೆಗೆ ಸೇರ್ಲಿ ಅಂತ ನಾನು ಫಂಕ್ಷನ್ಗಳಲ್ಲಿ ಫಸ್ಟ್ ಅವಳ ಹೆಸರು ಹಾಕ್ಸ್ತೀನಿ. ಹೌದು, ನಂಗೆ ಅವಳು ಫಸ್ಟ್ ಹೆಸರು ಹಾಕ್ಸಿ ಆಮೇಲೆ ನನ್ನ ಹೆಸರು ಹಾಕ್ತೀನಿ. ಸಿಂಚನ ಅಂಡ್ ಸುಜಯ್ ಅಂತ ಬರುತ್ತೆ ನನಗೆ. ನಂಗೆ ಸುಜಯ್ ಫಸ್ಟ್ ಹಾಕಿ ಸಿಂಚನ. ನಂಗೆ ಅದೇನೋ ಒಂದು ಚಿಕ್ಕದಾಗಿ ಅಂತಂದ್ರೆ ಫಸ್ಟ್ ಹೆಣ್ಮಕ್ಳ ಹೆಸರು ಬರ್ಬೇಕು ನಂಗೆ ಅದೊಂದು. ನಾನು ಹೇಳೋದು, ನಮ್ಮ ಅಪ್ಪ ಅಮ್ಮನ ಹೆಸರು ಪದ್ಮ ಶಾಸ್ತ್ರಿ ಅಂತೀನಿ, ಪದ್ಮ ಅಮ್ಮನ ಹೆಸರು ಬರುತ್ತೆ, ಶಾಸ್ತ್ರಿ ಅಂತ ನಮ್ಮ ತಂದೆ ಹೆಸರು ಬರುತ್ತೆ. ಅಂದ್ರೆ ಇಟ್ ಇಸ್ ಸರ್ ನಿಮ್ ಟುಗೆದರ್ ಆಗೋಗುತ್ತಲ್ಲಿ. ಸೊ ಪದ್ಮಶ್ರೀ ಅಂತ ಅಮ್ಮನ ಹೆಸರು, ಆದ್ರೆ ಪದ್ಮ ಶಾಸ್ತ್ರಿ ಅಂತ ಹೇಳಿದಾಗ ನಮ್ಮ ಅಪ್ಪ ನಮ್ಮ ಅಮ್ಮನ ಇಬ್ಬರು ಹೆಸರು ಬಂದ್ಬಿಡುತ್ತಲ್ಲ ಅಲ್ಲಿ. ಸೊ ಹಂಗ್ ಲೆಕ್ಕ ಹಾಕೋತೀನಿ. ಮೊದಲು ಹೆಂಡತಿಯ ಹೆಸರು, ಆಮೇಲೆ ಗಂಡನ ಹೆಸರು. ಇದ್ರೆ ಚಂದ ಅಂತ ನನಗೆ. ಹಾಗಾಗಿ ಅವಳನ್ನ ಫಸ್ಟ್ ಕಳಿಸಿ ನಾನು, ತಗೋ ನೀನೇ ಶೀಲ್ ತಗೊಂಡು ಮುಂದಕ್ಕೆ ಹೋಗು, ಅದೊಂದು ಪಟಾಕಿ ಹೊಡಿತಾರೆ, ನಿನಗೊಂದು ಎಮೋಷನಲ್ ಮೂಮೆಂಟ್ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದನ್ನ ಅಂತ. ಆಮೇಲೆ ಚರಣ್ ಸರ್ ಹೇಳಿದ್ರು, ಒಂಚೂರು ಎಂಜಾಯ್ ಮಾಡಿದ್ಲವಳು. ಬಟ್ ಆಮೇಲೆ ನೀವು ಹೋಗಿ, ಇಬ್ರಿಗೂ ಬೇಕಾದ ಫೋಟೋ ಗಿಟೋ ಬೇಕಾಗುತ್ತವಲ್ಲ ಅಂತ. ಸರಿ ಸರ್ ಆಯ್ತು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗಿ ಅದು ಅಂದ್ರೆ ಆ ಟ್ರೋಫಿ ಇಟ್ಕೊಂಡು ಸುಮ್ಮನೆ ನಿಂತಿದ್ವಿ. ನಿಜವಾಗ್ಲೂ ಗೆಲ್ತೀವಿ, ನಾವು ಗೆದ್ವಿ. ಎಷ್ಟು ಒಂದು ನಾವು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ಅದು ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಯಾವ ಆಂಗಲ್ ಅಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾವು ಗೆಲ್ತೀವಿ ಅಂತ. ಬಟ್ ನಮ್ಗೆ ಆ ಮೂಮೆಂಟ್ ಅಲ್ಲಿ ನೀವು ನೋಡಿ, ಫಸ್ಟ್ ವಿನ್ನರ್ ಈ ಸುಜಯ್ ಅಂದಾಗ ಅಲ್ಲೇ ನನ್ಗೆ ಶಾಕು, ಏನಾಗ್ತಿದೆ, ನಾವು ಗೆದ್ಬಿಟ್ವಾ ಅಂತ ನನಗೆ ತಗೊಳಕ್ಕೆ ಆಗ್ತಿಲ್ಲ ಅದನ್ನ. ಬಟ್ ತುಂಬಾ ಇದು ಅಂದ್ರೆ ಬಂದವರೆಲ್ಲ ಪಾಪ ಅದನ್ನೇ ಹೇಳ್ತಿದ್ರು, ಸರ್ ನೀವ್ ಗೆದ್ರಿ ಚಂದ ಸರ್, ನೀವ್ ಗೆದ್ರಿ ಅದೊಂಥರ ಚಂದದ ಫೀಲ್, ನೀವು ಗೆಲ್ಬೇಕು. ನನಗೆ ಏನಂತದ್ದು ಏನಿದಾಗಿಲ್ಲ, ಹೆಂಗೆ ಅದು ನೀವು ಗೆಲ್ಬೇಕು ಯಾವ ಮಾನದಂಡದಲ್ಲಿ ಕೇಳ್ತೀರಾ ಅಂದ್ರೆ ಈಗ
ಗೆಲ್ಲದೆ ಇರೋನು ಒಂದ್ಸತಿ ಎಲ್ಲರೂ ಆಸೆ ಪಟ್ಟು ನೀನ್ ಗೆಲ್ಬೇಕು ಅಂತಂದಾಗ ರಜನಿಕಾಂತ್ ಅವರು ಒಂದು ಡೈಲಾಗ್ ಜ್ಞಾಪಕ ಬಂದ್ಬಿಡುತ್ತೆ. ಏನು? ನಾವು ನಮ್ಗೆ ಇದಕ್ಕಿದ್ದಂಗೆ ಶುರು ಆಗ್ಬಿಡ್ತು, ಏನು ಭಗವಂತ ಇವೆಲ್ಲ ಕೊಡ್ತಿದ್ರ ನಾವೇನೋ ಇದು ಅಂತೆಲ್ಲ ಯೋಚನೆ ಬರುತ್ತೆ ಅಂತಾರಲ್ಲ, ಆ ಥರ ಯೋಚನೆ ಶುರು ಆಗ್ಬಿಡುತ್ತೆ. ಸೊ ಅವಾಗ ನಾನು ಇಲ್ಲ, ಇದು ಸಮಯ ಬರುವಂಥ ಸಮಯದಲ್ಲಿ ಒಂದೇ ಬರುತ್ತೆ, ನೀ ಕಾಯ್ಬೇಕು, ಎಲ್ಲರಿಗೂ ಒಂದು ಟೈಮ್ ಬರುತ್ತೆ, ವೇಟ್ ಮಾಡು ಅಂತ ಹಂಗನ್ಸಿ ನನಗೆ ಅವಳಿಗೆ ಅನ್ಸಿದ್ದು ನೋಡಮ್ಮ ಟೈಮ್ ಅಮ್ಮ ಎಂಜಾಯ್. ಒಂದು ಕ್ಷಣ ಹೆಂಗಾಯ್ತು ಅಂದ್ರೆ 10 ಸೂರ್ಯ ನನ್ ಮುಂದೆ ಬಂದು ನಿಂತ್ಬಿಟ್ಟಿದೆ ಅನ್ನೋ ಫೀಲ್ ಬಂದ್ಬಿಡ್ತು ನನ್ಗೆ. ನಮ್ಮ ಹೆಸರು ಅನೌನ್ಸ್ ಮಾಡಿದ ತಕ್ಷಣ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವ್ ಯಾರನ್ನು. ನಾನಂತೂ ಕಂಪ್ಲೀಟ್ಲಿ ಕ್ಲೂಲೆಸ್. ಏನೋ ವಾಟ್, ಒಂದು ಫ್ಯಾಮಿಲಿಗೆ ಅಂತ ಒಂದು ರಿಯಾಲಿಟಿ ಶೋ ಡಿಸೈನ್ ಆಗುತ್ತೆ, ಅದರ ಸೀಸನ್ 1 ಶುರು ಆಗುತ್ತೆ. ನಾವು ನಮ್ಮವರು ಏನೋ ಗಂಡ ಹೆಂಡತಿ ಒಂದು ಕುಟುಂಬ, ಸುತ್ತಮುತ್ತ ಇರೋರೆಲ್ಲ ಅದಕ್ಕೆ ಪೂರಕವಾಗಿ ಸಹಕಾರಿವಾಗಿ ಇದ್ದೇ ಇರ್ತಾರೆ. ಏಳು ಬೀಳುಗಳು, ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಾರೆ. ಎಷ್ಟೋ ಸರಿ ಆ ಎಲ್ಲ ನವರಸಗಳು ಓಡಾಡಿರುತ್ತೆ. ಆ ಬಂಧುತ್ವವನ್ನ ತುಂಬಾ ಕಟ್ಟಿಕೊಡುವಂತ ಒಂದು ದೊಡ್ಡ ರಿಯಾಲಿಟಿ ಶೋ ಅದು. ಎಷ್ಟೋ ಜನರಲ್ಲಿ ನೀವು ಒಬ್ರಾಗಿ ಬಂದ್ರಿ, ಜನ ಹಾಗೆ ನೋಡಿದ್ರು. ನೀವ್ ಯಾಕೆ ಗೆದ್ರಿ ಅಂತ ನನ್ನ ಒಂದು ಕ್ವಶನ್ ಮಾರ್ಕ್ ಮೂಡ್ತಾ ಇರ್ಬೇಕಾದ್ರೆ ನಂಗೆ ಆನ್ಸರ್ ಸಿಕ್ತು. ನಾವು ನಮ್ಮವರಲ್ಲಿ ಸುಜಯ್ ಶಾಸ್ತ್ರಿ ಮತ್ತು ಸಿಂಚನ ಅವರು ಯಾಕೆ ಗೆದ್ರು ಅಂದ್ರೆ, ನೀವು ನಮ್ಮವರಾಗಿದ್ದಕ್ಕೆ ನಾವು ನಮ್ಮವರಲ್ಲಿ ನೀವು ಗೆದ್ರಿ. ಒಂದು ರೈಟ್ಲಿ ಸೆಡ್. ತುಂಬಾ ಜನ ಅಂದ್ರೆ ನೀವು ತುಂಬಾ ಆರ್ಗ್ಯಾನಿಕ್ ಆಗಿ ಕಂಡ್ರಿ ಸರ್ ನಮ್ಗೆ. ಬೇಕಂದ್ರೆ ನಾನು ಎಷ್ಟು ಆಚೆ ಕಡೆ ಓಡಾಡೋದು ಇದನ್ನ ಅಂದ್ರೆ ಸೋಷಿಯಲಿ ಆಕ್ಟಿವ್ ಅನ್ನೋ ತರ ಅಲ್ದೇ ಇದ್ರು, ಆಕೆನೂ ಅಲ್ದೇ ಇದ್ರು ನಾವೊಂದು ಆರ್ಗ್ಯಾನಿಕ್ ಆಗಿ ಕಂಡುಬಿಟ್ವಿ ಅವ್ರಿಗೆ ಅಂತ. ತೋರ್ಪಡಿಕೆಯ ಭಾವ ಇರ್ಲಿಲ್ಲ, ಬರಲ್ಲ, ನಮಗ್ ಬರೋದು ಇಲ್ಲ ಸರ್. ಬೈತಳಿ ಇವಳು ನಾನ್ ಮಾಡ್ದೇ ಇದ್ರು ಅಟ್ಲೀಸ್ಟ್ ನೀವಾರು ಮಾಡ್ರಿ, ನಂದು ಬಿಡಿ, ನಂದು ಈ ಲೈಫ್ ಅಂದ್ರೆ ನನ್ ಮನೇಲಿ ಇರ್ತೀನಿ ಅನ್ಪರ ನೀನು ತೋರಿಸ್ಕೊಳ್ಳಿ ಅದು ಇದು ಅಂದ್ರೆ ಯಾಕೆ ತೋರಿಸ್ಬೇಕಸಯ್ಯ, ಅದ್ರ ಪಾಡ್ಗೆ ಅದು ಆಗ್ಬೇಕು ಅಂತಂದ್ರೆ ಬರ್ತಿದ್ರೆ ಬರುತ್ತದೆ ಅಷ್ಟೇನೆ. ಏನೋ ಒಂದು ಬೇಕು ಅಂತ ಕಾಸ್ಟ್ಲಿ ವಾಚ್ ಹಾಕೊಂಡು ಹಿಂಗೆಲ್ಲ ಬರುತ್ತೆ, ಅದಕ್ಕೆ ಯಾಕೆ ಅಷ್ಟು ಕಾಯ್ವು, ಅದ್ರ ಹಿಂದೆ ಹೋದಷ್ಟು ದೂರ ಹೋಗುತ್ತೆ ಕಡ್ಡಿ ಇದ್ದಂಗೆ ಅಂತ. ಸೊ ನನ್ನ ಪ್ರಕಾರ ಈ ಗೆಲುವಿನ ಸ್ಪೆಷಲ್ ಮೂಮೆಂಟ್ ಅದು ಸಿಂಚನ. 100%. ನನ್ನ ಮಗ ಕೂಡ ಅವನು ಅರ್ಧ ಬಾಲ್ ಅವನ್ಗೆ ಬರುತ್ತೆ, ಅರ್ಧ ಅಂಡ್ ಅರ್ಧದಲ್ಲಿ ಇನ್ನರ್ಧ ಉಳಿದಿರೋದ್ರಲ್ಲಿ ಅರ್ಧ ಏನೋ ಒಂಚೂರು ಹಂಗೆ ಹಿಂಗೆ ಅಂತ. ಇಲ್ಲ ಇಲ್ಲ ಇಲ್ಲ, ಇವರಿಂದಾನೇ ನಮ್ಗ ಒಂದು ಅವಕಾಶ ಸಿಕ್ಕಿದ್ದು. ಇವರೇ ಸೆಲೆಬ್ರಿಟಿ ಅಲ್ಲಿದ್ರೆ ನಮ್ಗೆಲ್ಲ ಅವಕಾಶ ಸಿಗೋದು. ನನಗೆ ಆ ಸೆಲೆಬ್ರಿಟಿ ಅನ್ನೋದೊಂದು ಭಯಣ. ಹೌದು, ಆ ಪದ ಭಯ ನಂಗೆ. ಭಯ? ಹೌದು, ಅದು ಆ ಭಯ ಇರಬೇಕು ಅಂತ ನಂಗೆ. ಯಾಕೆ? ಪ್ರಾಣೇಶ್ ಅವ್ರು ಹೇಳ್ತಾರಲ್ಲ, ಭಯದ ಮಗಳೇ ಭಕ್ತಿ ಅಂತ. ಯಾರು ನೀವು ಸೆಲೆಬ್ರಿಟಿ ಅಲ್ವಾ ಸರ್, ಏನು ಮಾಡಿದ್ದೀವಿ ಅಂತ ಸೆಲೆಬ್ರಿಟಿ ಅನ್ನೋದಕ್ಕೆ ಬೇರೆ ಏನೋ ಒಂದು ಅದಕ್ಕೇನೋ ಒಂದು ಒಂದು ದೊಡ್ಡ ಅರ್ಥ ಇರಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಗಣ್ಯರು ನಿಮ್ ಕೆಲಸದಲ್ಲಿ ಒಂದಷ್ಟು ಸಾಧನೆ ಮಾಡಿ ಮುನ್ನಡೀತಾ ಇದ್ದೀರಾ. ಅಣ್ಣ, ಯಾರು ಮಾಡಿಲ್ದಿದ್ರು ಗಣ್ಯರೇ ಅಲ್ವಾ ಅಣ್ಣ? ಹಿಂಗೆ ನನ್ನ ಜನ್ಮ ಇಲ್ಲ ಆದ್ಮೇಲೆ ನಾನು ಸೆಲೆಬ್ರಿಟಿ ಅಷ್ಟೇ. ಬಟ್ ಆದ್ರೆ ಅದನ್ನ ಪ್ರತ್ಯೇಕವಾಗಿ ನೀವು ಸೆಲೆಬ್ರಿಟಿ ನೀವು ಮುಂದೆ ಬನ್ನಿ ಹಿಂಗಾಗಿ ಬರ್ಬೇಕು. ನನಗನ್ಸೋ ಪ್ರಕಾರ ಇವರು ಸೆಲೆಬ್ರಿಟಿಗೆ ಅಂತ ಹೇಳೋದಕ್ಕೆ ಕರೆಕ್ಟ್ ಇದಾರೆ. ಯಾಕಂದ್ರೆ 25ನೇ ವರ್ಷದಿಂದ ಅವರು ಕಲರ್ ಹಚ್ಚಿರೋದು, ರಂಗಭೂಮಿ ಕಲಾವಿದ, ಮತ್ತೆ ಏನು ಆರ್ಜೆ ಆಗಿದ್ರು, 91ನಲ್ಲಿ ಥಿಯೇಟರ್ ಶುರು ಮಾಡಿ ಇನ್ನ 25 ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅವರು. ಒಂದು 25 ಅಲ್ಲ 35 ವರ್ಷ. ಸೊ ಅದು ಇವ್ರಿಗೆ ಸೂಟ್ ಆಗತ್ತೆ ಅಂತ ನನ್ನ ಒಪಿನಿಯನ್. 10ನೇ ವಯಸ್ಸಲ್ಲಿ ಹೆಂಡತಿ ಸರ್ಟಿಫಿಕೇಟ್ ಕೊಟ್ಟಾಯ್ತು, ಹೌದು, ಟಿಕ್ ಮಾರ್ಕ್. ನೀನ್ ಬೇಡ ಅಂತ ಗಂಡ ಯಾವ ಮಾತಲ್ಲಿ ಹೇಳ್ತಾನೆ? ಚಾನ್ಸೇ ಇಲ್ಲ. ಕಂಗ್ರಾಚುಲೇಷನ್. 35 ವರ್ಷದ ಕಲಾಲೋಕದ ಬದುಕೋದು ಏನೋ, ಒಂದ್ ಕಡೆ ರಂಗಭೂಮಿ, ಇನ್ನೊಂದ್ ಕಡೆ ಅದ್ಭುತವಾದಂತ ವಾಗ್ಮಿ, ಮಾತುಗಾರ. ಹಾಗಾಗಿನೇ ಅದು ರೇಡಿಯೋ ಜಾಕಿ ಪಕ್ಕ ಇರೋದು. ನಮ್ ಜಾಯಮಾನದವ್ರು ಬಿಟ್ರೆ ಆಮೇಲೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು. ಅದಾದ್ಮೇಲೆ ಸುಜಯ್ ಅದ್ಭುತವಾಗಿರೋ ಹಾಡುಗಾರ. ರಂಗಗೀತೆ, ಭಾವಗೀತೆ, ಜನಪದ ಗೀತೆ ಕೇಳಬೇಕು ಅಂದ್ರೆ ಅದು ಸುಜಯ್. ನಮ್ ಬಳಗದಲ್ಲೆಲ್ಲ ಈಸ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್. ಹಲವಾರು ಕಾರಣಗಳಿಗೆ ಆಮೇಲೆ ಕಡಿಮೆ ಆಯ್ತು, ಬಿಕಾಸ್ ಆಮೇಲೆ ಮಾತಾಡ್ತೀನಿ ನಾನು. ಅದಾದ್ಮೇಲೆ ಸಿನಿಮಾ ರಂಗ ಅಥವಾ ಧಾರಾವಾಹಿಗಳು ಇದೆಲ್ಲವೂ ನಿರಂತರವಾಗಿ ಈ ಕೃಷಿಯಲ್ಲಿ ಸದಾ ಇರುವಂತ ಲವಲವಿಕೆ ಚಟುವಟಿಕೆಯ ಒಬ್ಬ ಕಲಾವಿದ ಸುಜಯ್ ಶಾಸ್ತ್ರಿ. ಬಟ್ ಈ ನಡುವೆ ಇತ್ತೀಚೆಗೆ ಕಾಮೆಂಟ್ರಿಗಳು ತುಂಬಾ ಹೋಗ್ತಾರೆ. ಬೇರೆ ಶುರುವಾಗಿದೆ. ನನಗೆ ಇದಿಷ್ಟ ಆಗ್ಯದ, ಏನ್ ಗೊತ್ತಾ, ಇದ್ರ ಮಧ್ಯೆ ಅದು ಬೇರೆ ಇದೆಯಾ, ಇದೆಂತ ಇಷ್ಟೆಲ್ಲ ಟೈಮ್ ಮಾಡ್ಕತ್ಯಾ ಅಂತ ಅಷ್ಟೇ ಯೋಚನೆ ಮಾಡಿ. ಒಂದ್ 10 ವರ್ಷ ಅದು ಆಗೋಯ್ತು. ಅಲ್ಲ, ನನಗೆ ಇವ್ರು ಯಾವ್ದಕ್ ಕಮೆಂಟ್ರಿ ಹೋಗಿರ್ತಾರೆ ಅಂತಾನೆ ಗೊತ್ತಿರಲ್ಲ. ಕಾಮೆಂಟ್ರಿ ಫುಟ್ಬಾಲ್ ಕ್ರಿಕೆಟ್ ಅನ್ಕೊಂಡಲ್ರಿ, ಎಲ್ಲಾದ್ರಲ್ಲೂ ಮಾಡ್ತಾ ಇರ್ತಾರೆ. ನನಗೆ ಗೊತ್ತಾಗಲ್ಲ ಯಾವ್ದು ಮಾಡ್ತಿದಾರೆ ಇವರು. ಹೆಂಗದು ಈ ಸ್ಪೋರ್ಟ್ಸ್ ಕಮೆಂಟ್ರಿ ಯಾಕೆ ಬಂತು ಸುಜಯ್ಗೆ?
ಆಲ್ ಆಫ್ ಅ ಸಡನ್ ಬಂತಣ ನಮ್ಮ ಪಲ್ಲವಿ ಆರ್ ಜೆ ಪಲ್ಲವಿ ಇದ್ದಾಳಲ್ಲ, ಗೊತ್ತು. ಏನ್ ಮಾಡ್ತಿದ್ಯೋ ಅಂತಂದು ಹಿಂಗೆ ಇದನ್ನ ಮಾಡಂತಂದ್ರೆ ಇದಕ್ಕೆ ಕಾಮೆಂಟ್ರಿಗೆ ಒಂದು ಆಪರ್ಚುನಿಟಿ ಬಂದಿದ್ದೆ, ನೀನ್ ಮಾಡ್ತೀಯಾ? ಐ ಥಾಟ್ ಯುಲ್ ಬಿ ರೈಟ್ ಒನ್ ಅಂತ ಮಾಡ್ತೀನಿ. ನಮ್ಗೆ ಏನ್ ಸಿಕ್ಕಿದ್ರು ಮಾಡ್ಬೇಕಾದಲ್ಲಿ ಏನಿದೆ, ಏನೊಂದು 10 ನಿಮಿಷ ನೋಡ್ಬೇಕು, ಕಲ್ತ್ಕೋಬೇಕು ಅಷ್ಟೇ ತಾನೇ. ಫುಟ್ಬಾಲ್ ಬಗ್ಗೆ ಯೋಚನೆ ಮಾಡ್ಬೇಕು, ಕಲ್ತ್ಕೋಬೇಕು. ಹೋದೆ ಆಕ್ಸಿಡೆಂಟ್ಲಿ, ಅಂದ್ರೆ ತುಂಬಾ ಕೆಟ್ಟ ಪರಿಸ್ಥಿತಿಲಿ ಇದ್ವಿ ಇವಾಗ ನಾನು ಇವಳು. ಮನೆ ಸ್ಟಾರ್ಟ್ ಆಗ್ತಿದ್ದಾಗೆ ಎಂಡಾಗ ಹೋಗೋದಲ್ಲ ಮನೆ. ಇರುತ್ತಲ್ವಾ ಜೀವನದಲ್ಲಿ ಹಾಗೆ. ಫಿನಾನ್ಷಿಯಲಿ ತುಂಬಾ ಕೆಟ್ಟ ಪರಿಸ್ಥಿತಿ ಇತ್ತು ಪಾಪ. ಅವಳನ್ನ ಖಂಡಿತವಾಗಿ ನೆನ್ಸ್ಕೋಬೇಕು ಅವಳನ್ನ. ಅವಳು ಪಲ್ಲವಿ ಇದನ್ನ ಮಾಡಿದ್ದಕ್ಕೇನೆ ನನಗೆ ಕಾಮೆಂಟ್ರಿ ಇದು ISL ಶುರುವಾಗಿದ್ದು. ಸೊ ದೆನ್ ಸ್ಟಾರ್ ಸ್ಪೋರ್ಟ್ಸಲ್ಲಿ ಇಂಡಿಯನ್ ಸೂಪರ್ ಲೀಗ್ ಶುರುವಾದ ಮೇಲೆ ನಿರಂತರವಾಗಿ ಕಾಮೆಂಟ್ರಿಗಳು ಶುರುವಾಯಿತು. ಅದಾದಮೇಲೆ ಕ್ರಿಕೆಟಿಗೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಕ್ರಿಕೆಟಿಗೆ ಶುರುವಾಯಿತು, ಕಬಡ್ಡಿ ಆಯಿತು, ಇವಾಗ ಮೊನ್ನೆ ವಾಲಿಬಾಲ್ ಮುಗಿಸ್ಕೊಂಬಂದೆ. ಫುಟ್ಬಾಲ್ ಅದೇ ಫುಟ್ಬಾಲು, ಕ್ರಿಕೆಟು, ವಾಲಿಬಾಲು, ಕಬಡ್ಡಿ ಎಲ್ಲ ಆಯಿತು. ಇಂಗ್ಲಿಷಲ್ಲಿ ಒಂದು ಮಾತಿದೆ, ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ವೆನ್ಷನ್. ಆಹಾ, ಅಂದ್ರೆ ಯಾವಾಗ ಒಂದು ಅನಿವಾರ್ಯತೆ ಬಿದ್ದ್ಬಿಡ್ತೀವೋ ಅವಾಗ ನಾವು ಹುಡ್ಕೋಕ್ ಶುರು ಮಾಡ್ತೀವಿ. ಕೆಲಸದಲ್ಲಿ ನಿಷ್ಠೆ ಇದ್ರೆ, ಮಾಡುವ ತವಕ ಹಂಬಲ ಇದ್ರೆ, ಬಳಗ ಚೆನ್ನಾಗಿದ್ರೆ ಭಗವಂತ ಯಾರ ಮೂಲಕನೋ ಸಹಾಯ ಮಾಡಿಸ್ತಾನಂತೆ. ಅಲ್ಲ, ಅವಾಗ ಇವ್ರ ಕಾಮೆಂಟ್ ಬರ್ಬೇಕಂದ್ರೆ ಪಲ್ಲವಿ ಅವರು ನಮ್ಗೆ ಒಂದು ರಾಯರು ಇರಲು ಒಂದು ಬಾಬಾ ಒಂದು ಯಾರು ಹೆಂಗ್ ಬರ್ತಾರೆ ಪ್ರತಿನಿಧಿಯಾಗಿ ಬಂದ್ರು ಅಂತ ಹೇಳಕ್ಕಾಗಲ್ಲ. ಇವ್ರಿಗೆ ಆಪರ್ಚುನಿಟಿ ಅವಾಗ ಕೊಡ್ಲಿಲ್ಲ ಅಂದಿದ್ರೆ ಇವ್ರು ಬಹುಶಃ ಕಾಮೆಂಟ್ರಿಗೆ ದೂರ ಇರೋರೇನು. ಬಟ್ ಹೌ ವಾಸ್ ದ ಸಿಚುವೇಶನ್ ಅವಾಗ? ಸಿ ಅಪ್ಸ್ ಅಂಡ್ ಡೌನ್ಸ್ ನಮ್ಮ ಲೈಫಲ್ಲಿ ಇರುತ್ತೆ, ಎಲ್ಲರ ಲೈಫಲ್ಲಿ ಇದೆ. ದಟ್ ಐ ವಿಲ್ ಆಲ್ವೇಸ್ ಟೆಲ್ ದಟ್ ಈಸ್ ಅ ಕ್ರಿಬ್ಬಿಂಗ್ ಅಂತ. ನಿನಗೆ ನಿನ್ನ ಸ್ವಲ್ಪ ನಿನ್ ಕಷ್ಟ ಇದೆ ಅಂತಂದಾಗ ನೀನ್ ಅದನ್ನ ಧೈರ್ಯ ಮಾಡಿ ನೀನ್ ಅದನ್ನ ಎದುರಿಸ್ಲಿಲ್ಲ ಅಂತಂದ್ರೆ ನೀನು ಅನ್ಯಾಯವಾಗಿ ಹುಟ್ಟುಬಿಟ್ಟೆ ಇಲ್ಲಿ ಅಂತೀನಿ ನಾನು. ನನ್ನ ಒಂದು ಸ್ಟ್ರೈಟ್ ಅಂದ್ರೆ ಕ್ಷಮೆ ಇರಲಿ, ಉದ್ದಟತನವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಬಟ್ ನೇರ ಮಾತು ಇದ್ದಿದ್ದಂಗೆ. ನನ್ನ ಪಾಯಿಂಟ್ ಇಷ್ಟೇ ಅಣ್ಣ, ಕಷ್ಟವನ್ನ ನೀನು ಎದುರಿಸ್ದಲೆ ನನಗೇನು ಥಾಟ್ಸ್ ಬಂದಿರಲ್ವಾ, ದಾರಿದ್ರ್ಯದ ಅಂಚು. ವಾಟ್ ಯು ಸೇಯಿಂಗ್? ಸೀರಿಯಸ್ಲಿ ಅಣ್ಣ, ಹೆಂಗೆಂಗೋ ನಾನು ಇವಳು ಸಕ್ಕರೆ ನೀರು ಹಾಕೊಂಡು ಕುಡಿದ್ಬಿಟ್ಟಿದೀವಿ ಊಟ ಇಲ್ದಲೆ. ಬಿಡಿ ಅದು, ಅದನ್ನ ಇವಾಗ ಮೆನ್ಷನ್ ಮಾಡಿದ್ವಿ. ಮೆನ್ಷನ್ ಅದೇ ಟೈಮಲ್ಲೇನೆ ಅಂದ್ರೆ ಸಹಾಯ ಕೇಳಿದ್ರೆ ಎಲ್ಲಿ ಲೇವಡಿ ಮಾಡ್ತಾರೋ ಅನ್ನೋ ಭಯ. ಅಲ್ಲ, ಈ ಸ್ವಾಭಿಮಾನ ಅಂತ ಒಂದಿರುತ್ತಲ್ಲ, ಕೆಟ್ಟದು ಸರ್, ಕೆಟ್ಟದು ಒಳ್ಳೇದು ಎರಡು ಮಿಕ್ಸ್ ಅದು. ಕೆಟ್ಟದಿಲ್ಲ ಕೇಳ್ಬಿಟ್ರೆ ಎಲ್ಲ. ಇವಾಗ ನೀವು ಇವತ್ ಬೆಳಗ್ಗೆನು ಅದೇ ಅಂದ್ರೆ ನೀವು ನಂಗೆ ಒಂದ್ ಮಾತು ಹೇಳ್ಬಾರ್ದಾ ಅಂತಂದ್ರೆ ಏನಂತೀರಿ ಇವಾಗ? ಸೊ ದ ಪಾಯಿಂಟ್ ಇಸ್, ನೀವು ಅಪ್ಪಿ ತಪ್ಪಿ ಕಷ್ಟವನ್ನ ಎದುರಿಸಲಿಲ್ಲ ಅನ್ನೋದಾದ್ರೆ ಅನ್ಯಾಯವಾಗಿ ಹುಟ್ಟುಬಿಟ್ರಿ ಅಂತೀನಿ ನಾನು. ನಿನ್ನ ಜನ್ಮ ಆಗಿರೋವಂಥದ್ದಿಲ್ಲಿ ನೀನು ಕಷ್ಟವನ್ನು ಎದುರಿಸಕ್ಕೇನೆ ಫಸ್ಟ್ ಅದರಿಂದನೇ ಶುರು ಮಾಡ್ಕೊ. ಈಸಿಯಾಗಿ ಸಿಕ್ಬಿಡ್ತು ಮಗ, ನಿನ್ನಷ್ಟು ಸೋತ್ಸತ್ತೋ ಇನ್ನೊಬ್ಬ ಇಲ್ಲ. ಈಸಿಯಾಗಿ ಸಿಕ್ಬಿಡ್ತು ಅಂತಂದ್ರೆ ಏನು, ಸುಮ್ಮನೆ ಹಿಂಗೆ ನಡೆದ್ರೆ ಸಾಕು, ಓಹೋ ಎಲ್ಲ ಕಡೆ ಶುರು ಆಗ್ಬಿಡುತ್ತೆ. ಇಲ್ಲ, ಕಷ್ಟಪಡು ಶಿಷ್ಯ, ಕಷ್ಟಪಡು, ಆಮೇಲೆ ಮಿಕ್ಕಿದ ಆಟ ಆಗುತ್ತೆ. ಎಸ್ ಹಣ ಅದೇ ಅಂತ ನೋಡಿ. 15ನೇ ವರ್ಷ ಆಕ್ಸಿಡೆಂಟಲ್ಲಿ ಸುಮ್ಮನೆ ಮೊನ್ನೆ ಓವರ್ ದ ಫ್ಲೋ ಬಂದ್ಬಿಡ್ತು. 14 ವರ್ಷ ಆಯ್ತಲ್ಲೇ, ಇನ್ನೂ ಸರಿ ಹೋಗ್ತಿಲ್ವಲ್ಲೇ ಅಂತಂದ್ರೆ, 14 ವರ್ಷ ಸೀತಮ್ಮನೆ ವನವಾಸ ಅನುಭವಿಸ್ಬಿಡಿ, 15 ವರ್ಷದ್ದೆಲ್ಲ ಸರಿ ಹೋಗುತ್ತೆ. ಪ್ರತಿ ವರ್ಷ ಏನಾರು ಹೇಳ್ಕೊಂಡ್ ಬರ್ಬೇಕಲ್ಲ. ಏನಾದ್ರು ಕಷ್ಟಪಟ್ಟಿದ್ದಾಳೆ ಸೀತಾಮತನೇ, ಕಷ್ಟಪಟ್ಟಿದ್ದಾಳೆ ಬಿಡಿ ಅತ್ಲಿಗೆ. ಎಂತಹ ಸಪೋರ್ಟ್ ಅದು ಹೆಂಡತಿಯಿಂದ. ಯು ಗೈಸ್ ಆರ್ ಮೇಡ್ ಫಾರ್ ಈಚ್ ಅದರ್. ನೀವಿಬ್ರು ಒಬ್ರಿಗೊಬ್ರು ಬ್ಯಾಡ ಅಂದ್ರೂ ಆಗ್ಬಿಡುತ್ತಣ್ಣ ಕೆಲವು ಸತಿ. ಬ್ಯಾಡ ಅಂದ್ರೂ ಆಗ್ಬಿಡುತ್ತೆ, ಹ್ಞೂ ಅನ್ಬೇಕು ನಾವು ಅವಾಗ. ಅದ್ರ ನಮ್ ಕೈಲಿ ಇರಲ್ವಲ್ಲ. ಸಾಮಾನ್ಯ ಈ ಕಷ್ಟಗಳು ಅಂದಾಗ ಗಂಡಸರು ಒಂಥರ ತಡ್ಕೋತೀವಿ ನಾವು, ಹೆಣ್ಮಕ್ಳು ಹಾಗಲ್ಲ. ಬಟ್ ಹೇಗಿತ್ತು ಸಿಚುವೇಶನ್ ಹೆಣ್ಮಗಳಾಗಿ? ಸರ್, ಅದು ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂದ್ರೆ ನಾವಿಬ್ಬರೇ ನಿಂತ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ನನ್ಗೆ ಆ ಥರ ಫೀಲ್ ಆಗ್ತಿತ್ತು, ಭಾಸ ಆಗ್ತಿತ್ತು. ನಾವು ಇಬ್ಬರೇ ಇದೀವಿ, ನಮ್ಗೊಂದು ಪುಟ್ಟ ಮಗು, ನನ್ನ ದೊಡ್ಡ ಮಗಳು ಚಿಕ್ಕವಳು ಅವಾಗ. ತುಂಬ ಕಷ್ಟ, ಹೆಂಗೆ ಮಾಡೋದು, ಹೆಂಗಿದೆಲ್ಲ ಫೇಸ್ ಮಾಡೋದು, ಹೆಂಗೆ ತುಂಬ ಕಷ್ಟ ಆಗ್ತಿತ್ತು. ನಮ್ಮಮ್ಮ ಒಂದು ಹೇಳೋರು ಅವಾಗ. ನಾನು ಹೇಳೋದು, ಈಗಿನ ಮಕ್ಕಳು, ಈಗಿನ ಜನ್ರೇಷನ್ ತಡೆಯಲ್ಲ ಕಷ್ಟ ಅಂದರೆ. ಏನೇನೋ ಬ್ಯಾಡ್ ಡಿಸಿಷನ್ಸ್ ತಗೊಳ್ತಾರೆ, ಮತ್ತು ಬಿಟ್ಟು ಹೋಗೋದಕ್ಕೆ ನೋಡ್ತಾ ಇರ್ತಾರೆ. ಆದರೆ ನಮ್ಮಮ್ಮ ಯಾವಾಗ ಒಂದು ಹೇಳೋದಂದರೆ, ಧರ್ಮ ನೀನು ಕಾಪಾಡಿದ್ರೆ ನಿನ್ನನ್ನು ಧರ್ಮ ಕಾಪಾಡುತ್ತೆ. ನಿನ್ನ ಗಂಡನ ನೀನು ಸಪೋರ್ಟ್ ಮಾಡಿಕೊಂಡು ಕಷ್ಟ ಆಗಲಿ ಸುಖ ಆಗಲಿ ಅವನ ಜೊತೆ ಇರೋ, ಅದೇ ನಿನ್ನನ್ನು ಕಾಪಾಡುತ್ತೆ. ಅದೇ ಒಂದು ಧೈರ್ಯ ಸರ್ ನಮಗೆ. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯವಾಗಿ ಅವ್ರ ಸಪೋರ್ಟ್ ಇವಳು ಇರೋದ್ರಿಂದ ನಾವು. ಹುಟ್ಟಿನಲ್ಲಿ ಇವಳು ಬಡತನದಲ್ಲಿ ಹುಟ್ಟಿಲ್ಲ, ನಾನು ಬಡತನದಲ್ಲಿ ಹುಟ್ಟಿಲ್ಲ. ನಮ್ಮ ತಂದೆ ತಾಯಿನೂ ನನಗೆ ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಣ್ಣ. ನಾನು ಕೇಳಿದ್ದೆಲ್ಲ ಕೊಡಿಸಿದ್ದಾರೆ. ಪಾಪ ಇವ್ರ ತಂದೆ ತಾಯಿ, ಇವ್ರ ಅಣ್ಣ
ತುಂಬ ಮುಖ್ಯ ಪಾಲು ಇವ್ರ ಅಣ್ಣಂದು. ಸೊ ಅವನು ಏನಕ್ಕೂ ಕಡಿಮೆ ಮಾಡಿಲ್ಲ. ಬಸ್ಸಲ್ಲಿ ಹೋಗ್ತಿದ್ದೆ ಅಂತಂದ್ರೆ ಸ್ಕೂಟಿ ತಗೊಂಬ, ನಾಳೆ ಬೆಳಗ್ಗೆ ಸ್ಕೂಟಿ ಟಮ ಟೇಕ್ ಅಷ್ಟೇ, ಮುಗಿದೋಯ್ತು. ಹಂಗೆ ಬಟ್ ಆ ಎಲ್ಲವೂ ಇದ್ದು ಅವ್ರನ್ನ ಕೇಳಬಾರ್ದು. ಹಾ ನಿಮ್ಮಲ್ಲಿ ಸ್ವಾಭಿಮಾನ. ಓ ಬೇಡ ಅಣ್ಣ, ಅದು ಅದರಷ್ಟು ನಿಜವಾದ್ದು ಅದು ತುಂಬಾ ಅಂದ್ರೆ ಮುಂದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ ಕ್ಷಣದಲ್ಲಿ ಮಾನ ಮರ್ಯಾದೆ ತುಂಬಾ ಒಂಥರ ಗಟ್ಟಿಯಾಗಿ ಹಿಂಗೆ ಇಡಿಸ್ ನಿಲ್ಸುತ್ತೆ ಒಂದು ಸೆಕೆಂಡು. ಬಟ್ ಅದೆಲ್ಲ ಲೆಸನ್ಸ್ ಅಂತ ತಗೋತೀವಿ ಸರ್. ಅವಮಾನಗಳು ತುಂಬಾ ಆಗಿದೆ, ನೋವುಗಳು ತುಂಬಾ ಆಗಿದೆ. But ಆದ್ರೆ ಏನು ಅಂದ್ರೆ ಅದನ್ನೆಲ್ಲ ನಾವು ಜೀವನದ ಪಾಠ ಅಂತ ತಗೋಬೇಕು. ಅವಾಗನೇ ಒಂದ್ ಕಿಕ್ ಬರೋದು ಲೈಫಲ್ಲಿ. ಇಲ್ಲ ಅಂದ್ರೆ ಏನಿರಲ್ಲ, ತುಂಬಾ ರಿಚ್ ಇದ್ರೆ ಏನಾಗುತ್ತೆ, ಅದೇ ಬೋರಿಂಗ್ ಲೈಫ್. ಈ ಕಷ್ಟ ಸುಖ ಬಂದ್ರೆ ಈ ಹಾರ್ಟ್ ಬಿಟ್ ಮೇಲೆ ಕೆಳಗೆ ಹೋಗುತ್ತಲ್ಲ, ECG ತರ ಇರ್ಬೇಕು. ಹಿಂಗೆ 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 ಗ್ರಾಫ್ ಇರ್ಬೇಕು. ಏಕಾ ಹೋಗ್ತಾ ಇದ್ರೆ ತುಂಬಾ ಹಿಂದೆ MS ನರಸಿಂಹಮೂರ್ತಿಗಳು ಈ ಮಂಗಳ ವಾರಪತ್ರಿಕೆಯ ಕೊನೆ ಪೇಜಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ಅದ್ರಲ್ಲಿ ಯಾರೋ ಒಬ್ರು ಒಂದು ಪ್ರಶ್ನೆ ಕೇಳಿದ್ದನ್ನ ಈಗ ನೆನಪಿಸ್ಕೊತಾ ಇದ್ದೀನಿ ನೀವು ಹೇಳಿದ್ಮೇಲೆ. ಯಾರೊಬ್ಬ ಪ್ರಶ್ನೆ ಕೇಳಿದ್ದ, ಮೂರ್ತಿಗಳೇ, ನಾವು ಬದುಕಿದ್ದಾಗಲೇ ಸುಖ ಸಂತೋಷ ನೆಮ್ಮದಿ ಸಿಗೋದ್ ಯಾವಾಗ? ಬದುಕಿದ್ದಾಗ ಸುಖ ಸಂತೋಷ ನೆಮ್ಮದಿ ಸಿಗೋದ್ ಯಾವಾಗ? ಅದಕ್ಕೆ ನರಸಿಂಹಮೂರ್ತಿಗಳು ಉತ್ತರ ಕೊಟ್ಟಿದ್ರು, ನಾವು ಬದುಕಿದ್ದಾಗಲೇ ಸುಖ ಸಂತೋಷ ನೆಮ್ಮದಿ ಸಿಕ್ಕಿ ಬಿಟ್ಟರೆ ಬದುಕಿನ ಮಜಾ ಯಾವಾಗ? 100%. ನಾನು ಇಟ್ ಈಸ್ ಎ ಡೈಲಿ ಥಾಟ್ ಅಣ್ಣ. ನಿಮ್ಮ ಮನಸ್ಸಿಗೆ ಮತ್ತು ಮನುಷ್ಯನಿಗೆ ಆ ಒಂದು ಎವ್ರಿ ಡೇ ಈ ಥಾಟ್ ಬರಬೇಕು. ನನಗೆ ತುಂಬ ಜನ ಹೇಳಿದ್ರು ನಿನ್ನ ಹೆಸರು ಸರಿ ಇಲ್ಲ ಅಂದರೆ ನ್ಯೂಮರಾಲಜಿ ಅದು ಇದು ಮಾತಾಡ್ತಾರಲ್ಲ, ನಿನ್ನ ಹೆಸರು ತಪ್ಪಿದೆ ಅಂತಂದು. ಸುಜಯ್ ಶಾಸ್ತ್ರಿ ತಪ್ಪು. ವೈ ಸೇರಿಸಿದ್ದೀನಿ ನಾನು, SHASTRY. ಓಕೆ, ಐ ಸೇರಿಸ್ಕೊಂಡು ನೋಡೋಣ, ಲಕ್ ಚೇಂಜ್ ಮಾಡ್ಬೋದು. ನಿನ್ನ ಲೈಫಲ್ಲಿ ನಿನ್ನ ಪ್ರಶ್ನೆನೇ ಅದು, ಯಾಕೆ ನೀನು ಅಂತ. ವೈ ಯು. ನಿನಗೆ ಸಿರಿ ಬಂದಾಗ ಯಾಕೆ ನೀನು, ನಿನಗೆ ದುಃಖ ಬಂದಾಗ ಯಾಕೆ ನೀನು, ನಿನ್ನಲ್ಲಿ ಅಳಲು ಶುರುವಾದಾಗ ಯಾಕೆ ನೀನು, ನಿನ್ನಲ್ಲಿ ದಾರಿದ್ರ್ಯದ ಅಂಚಿನಲ್ಲಿ ನೀನು ನಲುಗಿ ಹೋಗುತ್ತಿರುವಾಗ ಯಾಕೆ ನೀನು, ಸಿರಿ ಸಂಪತ್ತಿನಲ್ಲಿ ಮುಳುಗಿ ನೀನು ತೇಲಾಡುತ್ತಿರುವಾಗ, ಎಲ್ಲ ಐಭೋಗಗಳು ನಿನ್ನ ಮುಂದೆ ಕಾಲು ಕೆಳಗಡೆ ಬಿದ್ದಿರುವಾಗ ಯಾಕೆ ನೀನು? ಬೆಸ್ಟ್ ಕ್ವೆಶ್ಚನ್. ಸೊ ಇಟ್ ಈಸ್ ಅ ವೈ, ಇಟ್ ಈಸ್ ನಾಟ್ ಐ. ಅಂದ್ರೆ ನಾನು ಅಂತ ಆಗ್ಬಿಡುತ್ತೆ, ಅಹಂ ಶುರು ಆಗ್ಬಿಡುತ್ತೆ. ಬೇಡ, ವೈ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಉಳ್ಕೊಂಡಿರಲಿ, ನೋಡೋಣ ಹೆಂಗಾಗುತ್ತೆ ಬದುಕು. ತುಂಬ ಜನ ಹೇಳಿದ್ರು ಬೇಡ ಹೆಸರು ಚೇಂಜ್ ಮಾಡ್ಕೊಂಡು ನೋಡಿ ಏನಾಗ. ಅಪ್ಪ ಅಮ್ಮ ಆಸೆ ಪಟ್ಟ ಹೆಸರಲ್ಲೇ ನಾನು ಏನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಇನ್ನು ಬೇರೆ ಯಾವುದೋ ನನ್ನ ಆಸೆ ಪಟ್ಟ ಹೆಸರನ್ನ ಇಟ್ಕೊಂಡು ನಾನು ಏನು ಮಾಡೀನಿ? ಸೊ ಅದು ನನ್ನ ಥಾಟ್. ಅದೇನೋ ನೀವು ಬ್ಲ್ಯಾಂಕ್ ಆದ್ರೆ ನಾನು ಬ್ಲ್ಯಾಂಕ್ ಆಗ್ಬಿಡ್ತೀನಿ. ಬ್ಲ್ಯಾಂಕ್ ಅಂತಲ್ಲ, ಅಂದ್ರೆ ಒಂದು ಚಂದದ ಸಂಸಾರವನ್ನ ಒಬ್ರಿಗೊಬ್ರು ಸಾಥ್ ಕೊಟ್ಟರೆ ಜೋಡೆತ್ತುಗಳು ಹೆಂಗೆ ಎಳಿಬಹುದು ಒಂದು ತೇರನ್ನ ಅಂತ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೀನಿ. ನಾನು ನೀವು ಅದ್ಭುತ, ನೀವಿಬ್ರು ನನಗೆ ತುಂಬಾ ಐಡಿಯಲ್ ಗಂಡ ಹೆಂಡತಿರು, ಎಷ್ಟು ಚಂದವಾಗಿ ಕಾಣಿಸ್ತಿದ್ದೀರಾ ಅಂತ ನನ್ನ ಮನಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು, ಅಷ್ಟೇ, ಇನ್ನೇನು ಅಲ್ಲ. ಆ ಥರ ಸಾಥ್ ಕೊಡಬೇಕು, ಯಾರೇ ಆಗ್ಲಿ ಕೊಡಬೇಕು. ಅಂದ್ರೆ ಆ ಪಾಯಿಂಟಲ್ಲಿ ಅಂದ್ರೆ ಬೇಕೇ ಬೇಕಣ. ಅದು ಎರಡರಲ್ಲಿ ಯಾವ್ದಾರು ಒಂದು ಮುಟ್ಟಿ ನಂಗೆ ಒಂದೇ ಬೆರಳು. ಆ ಕ್ಷಣದಲ್ಲಿ ದುಡ್ಡಿಲ್ಲ, ಆ ಕ್ಷಣದಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ, ಅದು ಇಲ್ಲ. ಆ ಕ್ಷಣದಲ್ಲಿ ಯಾರ ಹತ್ರ ಹೋಗೋದಕ್ಕೂ ನಿಮ್ಮಲ್ಲಿ ಕಾನ್ಫಿಡೆನ್ಸು ಇಲ್ಲ. ಬದುಕು ಹೆಂಗಪ್ಪ ತೂಗ್ಸೋದು ಅನ್ನುವ ಎಲ್ಲ ಅಳುಕಿನ ನಡುವೆ ಮತ್ತೆ ಫಿನಿಕ್ಸ್ ತರ ಎದ್ದು ಬಂದಿರಲ್ಲ. ಆಗ್ತದೆ ಬರಬೇಕು ಅಂತ ಇರುತ್ತಣ್ಣ. ಅದಂದ್ರೆ ಇಷ್ಟು ದಿವಸ ಆದ್ಮೇಲೆ ಇಲ್ಲಿಗೆ ಬರಬೇಕು ಅಂತಂದ್ರೆ ಒಂದು ಮೋಟೋ ಬೇಕಲ್ಲಣ್ಣ. ನಾನು ಹೇಳೋದು ಈ ಕ್ಷಣದ ಆ ಮೋಟೋ ಇಲ್ಲಿಂದ ಆರಂಭ ಆಗುತ್ತೆ. ನೀವು ನಂಬಲ್ಲ, 99% ಆಫ್ ಪೀಪಲ್ ನಾವು ರಿಯಾಲಿಟಿ ಶೋ ಗೆದ್ದಾಗ ಹೇಳಿದ್ದು ಅನಾಯಾಸವಾಗಿ ಬಾಯಿಂದ ಬಂದುಬಿಡ್ತು. ಕೆಲವು ಸತಿ ನೀವು ಟ್ಯಾಗ್ಲೈನ್ ಹಾಕ್ಬಿಟ್ಟಿದ್ದೀರಾ, ತಡೆಯಲ್ಲ, ನೋ ಫಿಲ್ಟರ್, ಇದ್ದಿದ್ದಂಗೆ. ಪಾಯಿಂಟ್ ಏನು ಅಂದರೆ ಸತ್ಯ ಬಾಯಿ ಬಿಟ್ಬಿಡ್ತೀವಿ, ಗೊತ್ತಾಗಲ್ಲ. ನಮ್ಮ ಅಪ್ಪ ಅಮ್ಮ ಕೇಳ್ತಾರೆ. ಅಂದರೆ ತುಂಬ ಮುಗ್ಧರು ನಮ್ಮ ತಂದೆ ತಾಯಿ, ಆ್ಯಸ್ ಇನ್ ಇವ್ರ ತಂದೆ ತಾಯಿನೂ ಅಷ್ಟೇ ಮುಗ್ಧರು ಪಾಪ. ಸೊ ಪಾಯಿಂಟ್ ಏನು ಅಂತಂದರೆ ಯಾಕೆ ಅವೆಲ್ಲ ಹೇಳ್ಕೋಬೇಕು, ಗೊತ್ತಾಗಲ್ಲ ಸರ್, ಬಾಯಿಗೆ ಬಂದ್ಬಿಡುತ್ತೆ. ನೀವು ನಂಬಲ್ಲ, ಇದು ಯಾವುದೇ ಸ್ಕ್ರಿಪ್ಟು ಇನ್ನೊಂದು ಮತ್ತೊಂದು ಖಂಡಿತವಾಗ್ಲೂ ಅಲ್ಲ. ಗೊತ್ತಾಗದೆ ಬಾಯಿಂದ ಸತ್ಯ ಬಂದು ಬಿಡುತ್ತದೋ, ಏನು ಮಾಡ್ತೀರಿ? ಆ ಥರ ಅಂದಾಗ ಒಂದೊಂದು ಪಾಯಿಂಟಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. 99% ಆಫ್ ಪೀಪಲ್ ಸೆಡ್ ಇಲ್ಲಿಂದ ಗೆಲುವಿನ ಆರಂಭ ತಗೊಳ್ರಿ ಅಂತ. ಅಂದರೆ ನಮ್ಮ ಪಾಪ ಇವಳಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅದು ಬೇಕು ಅಂತಕ್ಕೆ ಮಾಡಬೇಕು ಅಂತಲ್ಲ, ಅದು ತಾನಾಗ್ತಾನೆ ಬಂದ್ಬಿಡುತ್ತೆ. ನಮ್ಮ ಯಜಮಾನ ಸೋತ್ ಸಾಕಾಗೋಗಿದೆ ಅವ್ರ ಜೀವನದಲ್ಲಿ. ಬಂದವೆಲ್ಲ ಜೊತೆಗಿರೋವೆಲ್ಲ ಸಕ್ಕದ ಮುಂದಕ್ಕೆ ಹೋಗ್ತಿವೆ. ಅಯ್ಯೋ ನೀನು ಸಕ್ಕ ಟ್ಯಾಲೆಂಟೆಡು, ಸರಿ ಇದು ನನಗೆ ಈ ಟ್ಯಾಲೆಂಟೆಡು, ನೀವು ಒಳ್ಳೆ ಇದು ಅಂತಂದರೆ ಮೈಯಲ್ಲೆಲ್ಲ ಜುಮ್ ಬಂದ್ಬಿಡುತ್ತೆ ನನಗೆ. ಎಲ್ಲ ನೀವು ಚೆನ್ನಾಗಿ ಮಾಡ್ತೀಯ, ಎಲ್ಲ ಹೆಂಗೆ? ದಿಸ್ ಇಸ್ ನಾಟ್ ಕ್ರಿಬ್ಬಿಂಗ್.
ದಿಸ್ ಇಸ್ ಅ ಕ್ವೆಶ್ಚನ್ ಟುವರ್ಡ್ಸ್ ಯುವರ್ ಸೆಲ್ಫ್. ನಿನ್ನ ಆತ್ಮಾವಲೋಕನ ನೀನು ಮಾಡ್ಕೊಳ್ಳೋದಲ್ಲೇ ಮತ್ತು ನಿನ್ನ ಆತ್ಮಾವಲೋಕನ ಹೇಗಾಗತ್ತದು ಮಾಡ್ಕೋಬೇಕು. ಪ್ರತಿ ಸತಿ ಹೇಳೋದು ನನ್ನಲ್ಲಿ ಏನು ಅಂದರೆ ನನ್ನ ನಡವಳಿಕೆ ಸರಿ ಇರಲ್ವೋ, ಇನ್ನೊಂದು ಮತ್ತು ಏನೋ ಒಂದು ತಪ್ಪಿದ್ದೇ ಇರಬೇಕು ಸರ್. ಇಟ್ ಈಸ್ ಅಂದರೆ ಎಲ್ಲವೂ ಸರಿ ಇಲ್ಲದೇನೆ ಎಲ್ಲವೂ ಇದಾಗಲ್ವಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನೀನು 99% ಆಫ್ ಪೀಪಲ್ ಸೆಡ್ ಇಲ್ಲಿಂದ ನೀನು ನಾಟ ಶುರು ನೋಡ್ತಾ ಇರುವಂಥ. ಅಂದರೆ ಇದು ಐ ಹ್ಯಾವ್ ಒನ್ ಸಿಂಪಲ್ ಪ್ರಾಬ್ಲಮ್ ಆಲ್ ದ ಟೈಮ್. ಏನು? ಈ ಇದರಲ್ಲಿ ಮಾತಾಡ್ತಿದ್ದ ಪ್ರೈಮ್ ವಾಲಿಬಾಲಲ್ಲಿ ಕಾಮೆಂಟ್ರಿ ಮಾಡ್ತಿದ್ದಾಗ ಈ ವಾಚ್ ಎಡಗೈಗಿರೋದು ಯಾವಾಗ್ಲೂ. ಓಕೆ. ಕರೆಕ್ಟಾಗೆ 5 ಗಂಟೆಗೆ ಕ್ಯಾಬ್ ರೆಡಿಯಾಗಿರೋದು. ರೆಡಿ ಹಾಕ್ಕೊಂಡು ಹಿಂಗೆಲ್ಲ ಇದೇ ಮೇ ಬಿ ಇದೇ ಡ್ರೆಸ್ ಅಂತ ಕಾಣುತ್ತೆ. ಎಲ್ಲ ಡ್ರೆಸ್ ಹಾಕ್ಕೊಂಡು ಫುಲ್ ಫಾರ್ಮ್ ಹಾಲ್ಸ್ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ವಾಚ್ ಕಟ್ಕೋತಾ ಇದ್ದೀನಿ. ಬಲ್ಕ್ ಹಾಕೋ ಅಂತ ಹಾಕೋತಾ ಇದ್ದೆ. ಬಲ್ಕ್ ಹಾಕೋ. ಯಾರು ಗುರು? ಬಲ್ಕ್ ಹಾಕೋ. ಓಕೆ, ಬಲ್ಕ್ ಹಾಕ್ಕೊಂಡೆ. ಏನಿವಾಗ ಅಂತ ಹೇಳಿದ್ಯಾರು? ಓಕೆ. ಬಲ್ಕ್ ಹಾಕೋ, ಇವಾಗಿಂದ ನಿನ್ನ ಟೈಮ್ ರೈಟ್ ಆಗಿದೆ ಹೋಗು ಅಂತ. ಅದೊಂದು ಐ ಹ್ಯಾವ್ ಸಮ್ ಪ್ರಾಬ್ಲಮ್. ಅದು ದಟ್ ಈಸ್ ಅನದರ್ ಚಾಪ್ಟರ್. ಅವ್ರಿಗೆ ಆ ತರ ಒಂದು ಅಂದ್ರೆ ಇನ್ನರ್ ವಾಯ್ಸ್ ಹೇಳೋದು ಓಕೆ. ನನಗೆ ಅದು ತುಂಬಾ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ಏನಪ್ಪ ಹಿಂಗೆಲ್ಲ ಆಗತ್ತಾ ಇರುತ್ತೆ ಅಂತ. ಹೌದು, ಈಗ ನನಗೂ ಹಂಗೆ ಅನಿಸ್ತು. ನನ್ನ ಮಗ ಹುಷಾರ್ ತಪ್ತಾನೆ ಅಂತ ಹೇಳಿರ್ತೀನಿ ಕೇಳಿ. ಆದ್ರೆ ನನ್ನ ಜೀವನದಲ್ಲಿ ಒಂದ್ 2-3 ವಿಷಯಗಳು ಇವ್ರು ಹೇಳಿದ್ರು. ಓಕೆ. ಅಂದ್ರೆ ಒಂದ್ 15 days ಮುಂಚೆ ನಮ್ಮ ಅಮ್ಮ ಹೋಗೋ ಮುಂಚೆ ನನ್ಗೆ ಇವ್ರು ಹೇಳಿದ್ರು ಬಂದು, ಏನಂತ? ನಾನು ಪ್ರೆಗ್ನೆಂಟ್, ನನ್ನ 2ನೇ ಮಗನ್ಗೆ ಕ್ಯಾರಿಯಿಂಗ್ ನಾನು. ಸೊ ಮಲಗಿದ್ದೆ, ಮಿಡ್-ನೈಟ್ ಒಂದು 2 o'clock ಅನ್ಸುತ್ತೆ. ಅವಾಗ ಬಂದ್ಬಿಟ್ಟು ಎಬ್ಸಿದ್ರು ನನಗೆ. ಎಬ್ಸ್ಬಿಟ್ಟು ನಿಂಗೆ ತುಂಬಾ ತಡ್ಕೊಳಕ್ ಆಗದಿರೋಷ್ಟು ನೋವಾಗುತ್ತೆ ಕಣೆ ಸದ್ಯದಲ್ಲೇ, ಬಟ್ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ಗೆ ಏನೋ ಬಂದು ಹೇಳ್ತಾ ಇದೆ ಕಿವಿಯಲ್ಲಿ ಹೇಳ್ದಂಗೆ ಭಾಸ ಆಗ್ತಿದೆ, ನೋವಾಗುತ್ತೆ, ತುಂಬ ನೋವಾಗುತ್ತೆ, ನೀನು ತುಂಬ ಗಟ್ಟಿಯಾಗಿರ್ಬೇಕು, ಧೈರ್ಯವಾಗಿರ್ಬೇಕು ಅಂತ. ಕರೆಕ್ಟ್ ಅದಾಗ 15 ದಿನಕ್ಕೆ ನಮ್ಮಮ್ಮ ಕಳ್ಕೊಂಡೆ ನಾನು. ನನಗೆ ಅದನ್ನ ನೋಡಿ ಇದೇ ತರ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ. ಅದೇ ತರ ಒಂದಲ್ಲ ಎರಡಲ್ಲ. ಅವ್ರಿಗೆ ಅದು ಹೆಂಗೆ ಅದು ಇಂಟ್ಯೂಷನ್ ಬರುತ್ತೆ, ಹೇಗೆ ಅವರು ಏನೋ ಗೊತ್ತಿಲ್ಲ, ಕಿವಿಲ್ ಜುಂಗಿ ಅನ್ನತ್ತೆ. ನನ್ನ ಮಗ ಹುಷಾರ್ ತಪ್ಪುತ್ತೆ, ಹುಷಾರ್ ತಪ್ಪುತ್ತೆ ಆ ಥರ ಎದುರುಗಡೆ ಇರೋರು ಗೊತ್ತಾಗೋಗುತ್ತೆ. ಅಲ್ಲ, ಏನದು ಫೀಲ್ ಏನದು? ಅಲ್ಲ ಅದನ್ನೇ ಇವಾಗ ಅಂದ್ರೆ ಅಣ್ಣ, ಎದುರುಗಡೆ ಇರೋ ವ್ಯಕ್ತಿಗೆ ಅಪ್ಪಿತಪ್ಪಿ ನಿಜವಾಗ್ಲೂ ಒಂದು ಸಾನ್ನಿಧ್ಯದ ಅವಶ್ಯಕತೆ ಇದೆ, ಯಾರು ಒಬ್ಬರ ಸಾನ್ನಿಧ್ಯದ ಅವಶ್ಯಕತೆ ಇದೆ ಅಂತಂದಾಗ ಆ ಸೌಂಡ್ ಬರುತ್ತೆ. ಅದು ಹೇಳುತ್ತೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಎವರ್ ಟೆಲ್ಲಿಂಗ್. ಹಂಗೆ ಅನ್ಸುತ್ತೆ. ಇವಾಗ ನೀವು ಯು ವಾಂಟ್ ಟು ಬಿಲ್ಡ್ ಯರ್ ಓನ್ ಸ್ಪೇಸ್, ಯು ಪ್ಲಾನಿಂಗ್. ಅದು ನನಗೆ ಹೇಳಿದ್ರ ನೀವು? ಓ ಮೈ ಗಾಡ್. ಅಂದರೆ ಅದು ನಿಮ್ಮ ತಲೆಯಲ್ಲಿ ಓಡ್ತಿದೆ ಅನ್ನೋದು ನಿಮ್ಮ ಈಗ ಪಟ್ ಅಂತ ಬರುತ್ತೆ. ಅಂದರೆ ಏನು ಅಂದರೆ, ಯಾಕಪ್ಪ ಡಾಕ್ಟರ್ ಇದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ್ಯಾ, ಹೋಗ್ಬಿಟ್ಟು ಬ್ಯಾಕ್ ಬರಲ್ಲ ಅಂತ. ಅಂದರೆ ಅವ್ನು ಪ್ರಾಬ್ಲಮಲ್ಲಿದ್ದಾನೆ. ಅವಾಗ ಇವೆಲ್ಲ ಹೇಳ್ಸಿಸೋದು, ನೀನು ಹೋಗು, ದಯವಿಟ್ಟು ನೀನು ತಿರುಪತಿಗೆ ಹೋಗ್ತೀನಿ ಅಂತ್ಯಾ, ಹೋಗಲ್ಲ. ಯಾಕೆ ಹೋಗಲ್ಲ? ಹೋಗ್ಬೇಕು. ನೀನು ಹೋಗ್ತೀನಿ ಅಂತ ಅನ್ಕೋತೀಯಾ, ದುಡ್ಡು ಬಂದಮೇಲೆ ಹೋಗ್ತೀನಿ ಅಂತ್ಯಾ, ದುಡ್ಡು ಬಂದಮೇಲೆ ಅದನ್ನೇ ಮರೆತು ಹೋಗ್ತೀಯಾ. ಯಾಕಪ್ಪ? ಪ್ರಾಬ್ಲಮ್ ಆಗೋ ತನಕ ಆಯ್ತೀಯಾ ಅಂತಂದು. ಸರ್ ನೀವು ಅಂತಂದು ನಿನ್ನ ಅವನ ರಸ್ತೆಯಲ್ಲೆಲ್ಲ ಪೊಲೀಸವ್ರಿಗೆ ರಸ್ತೆಯಲ್ಲಿ ಎಲ್ಲರಿಗೂ ಜೊತೆ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ. ಅಂದರೆ ಅವ್ರದ್ದು ಪ್ರಾಬ್ಲಮ್ ಇಲ್ಲ. ಪೊಲೀಸರು ಮೊನ್ನೆ ಹೇಳಿದ್ರು ಮಹಾಲಕ್ಷ್ಮಿ ಲೇಔಟಲ್ಲಿ. ನಮ್ಮ ಅವಾಗ ದೀಕ್ಷೆಯಲ್ಲಿದ್ದೆ, ಗರ್ಭದೀಕ್ಷೆಯಲ್ಲಿದ್ದೆ. ಒಂದು ವರ್ಷ ಗಡ್ಡ ಬಿಟ್ಟು ಚಪ್ಪಲಿ ಹಾಕ್ತಲೆ ಪಂಚಲಿ. ಪೊಲೀಸರು ಹೇಳಿದ್ರು, ನಿಲ್ಸಿ ಏನೋರೆ ನಿಲ್ಸಿ, ಹೆಲ್ಮೆಟ್ ಹಾಕೋಬೇಕಲ್ವಾ? ಹೆಲ್ಮೆಟ್ ಹಾಕೋತೀನಿ, ಫಸ್ಟ್ ವ್ಯಾಜ್ಯ ಯಾವಾಗ ಕ್ಲಿಯರ್ ಆಗುತ್ತೆ ಹೇಳಿ ಹಿಂದೆ. ಏನಂದ್ರಿ? ಪೊಲೀಸರಿಗೆ ಅದು ಟೊಯ್ ಅಂತ ಹೊಡಿತಾ ಇದೆ. ಯಾಕಂದ್ರೆ ಅವರು ಪ್ರಾಬ್ಲಮ್ ಅಲ್ಲಿದ್ದಾರೆ. ನಾನು ಏನೋ 100 ರೂಪಾಯಿ ಕೊಟ್ಟು ಹೋಗೋಣ, ಅದ ಸಮಸ್ಯೆ ಏನಲ್ಲ. ವ್ಯಾಜ್ಯ ಯಾವಾಗ ಕ್ಲಿಯರ್ ಆಗುತ್ತೆ? ಚೌಡೇಶ್ವರಿ ದೇವಸ್ಥಾನಕ್ಕೆ ಯಾವಾಗ ಹೋಗ್ತೀರಾ? 1 ನಿಮಿಷ ನೀನು ಹೋಗಪ್ಪ, ಹಿಡೋಗಪ್ಪ. 500 ನಾನು ಚೌಡೇಶ್ವರಿಗೆ ಹೋಗೋದು, ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತಂದ್ರೆ 500 ನೀವೇ ಅಂತ ಇದ್ರಲ್ಲ. ಬನ್ನಿ ಚೌಡೇಶ್ವರಿಗೆ ಹೋಗ್ಬೇಕು, ವ್ಯಾಜ್ಯ ಕ್ಲಿಯರ್ ಆಯ್ತದೆ, ಮಾತಾಡ್ಕೊಂಡ್ರೆ ಸರಿ ಹೋಗ್ತದೆ. ಮಾತಾಡ್ಕೊಂಡ್ರೆ ಸರಿ ಹೋಗ್ತದೆ. ಅದನ್ನ ನೀವೆಲ್ಲ ಹೇಳ್ಬೇಕಾಗಿರೋದು, ನಾನು ಅಂದೆ. ಹೌದು, ಹೋಗು ಮಾಡ್ಕೊ ಹೋಗು. ದಿಸ್ ಇಸ್ ದ ಫನ್ನಿಯರ್ ಸೈಡ್ ಆಫ್ ಇಟ್. ಇದು ಬಿಸ್ನೆಸ್ ಅಲ್ಲ. ಯಾರು ನೋಡಿದ್ರು ನಿಮ್ಗೆ ಫೀಲ್ ಆಗುತ್ತಾ? ಕರೆಕ್ಟ್ ಆಗಿರೋರ್ಗೆ ಮಾತ್ರ. ಹಂಗೆ. ಓಕೆ. ಅಂದ್ರೆ
ಅದು ಬೇರೆ, ಅದೊಂದು ಬೇರೆ ಚಾಪ್ಟರು, ಇವಾಗ ಬೇಡ. ನಾನು ಒಂದ್ ಕ್ಷಣ ದಂಗಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದು ಅಂದರೆ ಆ ಮೋಡ್ ಹೊಟ್ಟೋಗ್ಬಿಡುತ್ತಣ, ಅದು ಇಟ್ ವಿಲ್ ಟೇಕ್. ಯಾಕೆಂದರೆ ಆ ಪಾಯಿಂಟಿಗೆ ಹೋದರೆ ಅದು ಬಿಟ್ಟು ಬೇರೆ ಏನೂ ಕಾಣಿಸಲ್ಲ. ತದೇಕ ಚಿತ್ವ ಕೂತ್ ಹಿಂಗೆ ಅಂತ ಅಂದ್ಕೊಂಡ್ರೆ ಯಾಕಾಗಲ್ಲ ಅಂತ. ಸೊ ಅಪ್ಪಿತಪ್ಪಿ ನಿಮ್ಮ ತಲೆಯಲ್ಲಿ ಇದನ್ನು ನೀನೇ ಬಳಸ್ಕೋಬಹುದಾಗಿತ್ತಲ್ಲ ಅಂತ ಅನ್ಬಹುದು ಅಂತ ಅನ್ನೋದಾದರೆ ಹರೀಶ್ ನಾಗರಾಜ್ ಅವರು ಯಾರ್ಯಾರು ಕಾಡುತ್ತೆ ಪ್ರಶ್ನೆ ಅಲ್ವಾ? ಕರೆಕ್ಟ್. ವರ್ಕ್ ಆಗಲ್ಲ, ಝೀರೋ. ನಿಮಗೆ ನಾನು ಹೇಳಬಲ್ಲೆ 26 ಒಳಗೆ ನೀವು ಅದನ್ನು ಮಾಡಬಹುದು ಅಂತ. 26 ಮಿಡ್ ಮೇ ಜೂನ್ ಟೈಪ್ಸಲ್ಲಿ ನೀವು ಅನ್ಕೊಂಡ್ರದ್ದು ಮಾಡ್ಬೋದು ಅಂತ. ಆಯ್ತಾ? ನಾನಿವಾಗ ಒಂದು ಕಾರ್ ತಗೋಬೇಕು ಅಂತಂತ ನಾನಿವಾಗ ಒಂದು ಕಾರ್ ಕೊತ್ತೀನಿ, ಹೋಗಿ ಮನೆಗೆ ಹೋಗು ಅಂತಾರೆ. ಅಂದ್ರೆ ಆ ಪ್ರಯೋಗ ನಿನ್ ಮೇಲೆ ಆಗಲ್ಲ. ಹಾಗೇನಾದ್ರೂ ಸುಜಯ್ ಶಾಸ್ತ್ರಿಗಳು ಮಾಡೋ ಹಾಗಿದ್ದಿದ್ರೆ ನನ್ನ ಪ್ರಕಾರ ಸಿಂಚನ ಕರೆಕ್ಟ್ ಮಾಡ್ತಾರೆ, ತಪ್ಪಿದ್ರೆ. ಬೆಲ್ ಬಾಟಮ್ ಅಂತ ಕನ್ನಡದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದಲ್ಲಿ ಸುಜಯ್ ಶಾಸ್ತ್ರಿಗಳಿಗೆ ಅದ್ಭುತವಾದಂಥ ಎಕ್ಸ್ಪ್ಲೋಸ್ ಸಿಗುತ್ತೆ, ಜನ ಗುರ್ತಿಡಿತಾರೆ. ರಾಜ್ಯದ ಜನ ಮತ್ತು ಕಲಾವಿದರ ಬಳಗದಲ್ಲಿ ಅವರ ಪಾತ್ರ ಅಭಿನಯ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹಂಗಾಗಿ ನಿಂತಿದ್ರೆ ಅದಾದ್ಮೇಲೆ ಬದುಕು ಬದಲಾಗಬೇಕಾಗಿತ್ತು, ಬಣ್ಣದ ಬದುಕು ಎಷ್ಟೋ ಎತ್ತರಕ್ಕೆ ಹೋಗ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಅದು ಕ್ವಶನ್ ಅರ್ಥಕ್ಕೆ ಚೆನ್ನೆಲ್ಲ ಉಳ್ಕೊಂಡಿಲ್ಲ, ನೀವು ಡೈರೆಕ್ಟ್ ಪಾಯಿಂಟಿಗೆ ಬಂದ್ರಿ. ಅಗೇನ್ ನಾನು ಹೇಳೋದು, ಅಗೇನ್ ಇದಕ್ಕೆ ಒಂದು ಆಡ್ ಆನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಯಾವಾಗ ಬರುತ್ತೆ ಗೊತ್ತಾಗಲ್ಲ. ನಾವು ಮಾಡ್ಕೊಳಕ್ ಆಗಲ್ಲ, ಬಟ್ ನಮ್ಗೆ ಬೇರೆ ಫೀಲ್ ಆಗ್ತಿರುತ್ತೆ. ಹಂಗ್ ಮಾಡ್ಕೊಳಂಗಿದ್ರೆ ಸುಜಯ್ ಅವತ್ತೇ ಮಾಡ್ಬೇಕಾಗಿತ್ತೇನೋ ಒಂದು. ಹರೀಶ್ ಅಣ್ಣನ ತಲೆನಲ್ಲೂ ಈ ಪ್ರಶ್ನೆ ಬರುತ್ತೆ, ವಯಾಮಿ ನನ್ನನ್ನು ಯಾಕೆ ಕರಿತಿಲ್ಲ ಜನ ಅಂತ. ಅಂದ್ರೆ ನೀವು ನ್ಯೂಸು ಇದ್ದಿದ್ದಂಗೆ ಹೇಳೋದು, ಸ್ಟುಡಿಯೋ ಮೈಕು ಎಲ್ಲ ಬಿಟ್ಬಿಡಿ. ಅಣ್ಣ ಏನ್ ಮಾಡ್ತಿದ್ಯಾ, ಆಲ್ ಆಫ್ ಅ ಸಡನ್ ಹರೀಶ್ ನಾಗರಾಜ್ ಅವ್ರು ಬರ್ತಾರೆ, ಕೇಳಿ ಏನ್ ಮಾಡ್ತಿದ್ಯಾ ಅಣ್ಣ, ಸಿನಿಮಾ ಮಾಡ್ತಿದ್ದೀನಿ, ಅದು ಬಿಟ್ಟು ಅಂತ ಕೇಳಿದಾಗ ಇದು ಹೌದಲ್ವಾ, ಐ ಡೋಂಟ್ ನೋ ವೈ ಪೀಪಲ್ ಆರ್ ನಾಟ್ ಕಾಲಿಂಗ್ ಮೀ. ಅಂದರೆ ಅಗೇನ್ ದಿಸ್ ಇಸ್ ನಾಟ್ ಅ ಕ್ರಿಬ್. ಇದರಲ್ಲಿ ಯಾವುದೇ ರೀತಿಯ ಹೊಟ್ಟೆ ಕಿಚ್ಚಾಗಲಿ ಅಥವಾ ಒಂದು ನನ್ನನ್ನು ಕರಿತಿಲ್ಲ ಅಂತನ್ನೋ ಒಂದು ವೇದನೆ ಆಗಲಿ ಅಲ್ಲ. ನನ್ನ ಅವಶ್ಯಕತೆ ಅಲ್ಲಿಲ್ಲ ಅಂತಂದಾಗ ಹರಿಬ್ರಹ್ಮ ಬಂದರೂ ನಾನು ಅಲ್ಲಿರೋಕ್ಕಾಗಲ್ಲ ಅನ್ನೋದು ನನ್ನ ಪಾಯಿಂಟು. ನನ್ನ ಅವಶ್ಯಕತೆಯಲ್ಲಿ ಸರ್ ಸ್ಟಾರ್ಟಿಂಗಲ್ಲಿ ನನ್ನ ಉಪಯೋಗ ಇರುತ್ತೆ ಸರ್, ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗಲ್ಲಿ ಮಾತ್ರ ನನ್ನ ಉಪಯೋಗ ಇರೋದು, ಆಮೇಲೆ ಇರಲ್ಲ. ಅದು ಹಂಗೆ, ಅದು ಪದ್ಧತಿ ನಂಗೆ, ನಿಮ್ಗೆ ಗೊತ್ತಿಲ್ಲ. ಇದಕ್ಕೆ ಇನಿಷಿಯಲ್ ಸ್ಟೇಜ್ ಬೇಡ, ಇನಿಷಿಯಲ್ ಸ್ಟೇಜ್ ಅಲ್ಲಲ್ಲ, ನಾನು ಕಂಪ್ಲೀಟ್ ಮಾಡ್ಲಿ ಅಂತಂದೆ, ತಡೀರಿ. ಅಲ್ಲಲ್ಲ, ನಾನು ಕಂಪ್ಲೀಟ್ ಮಾಡ್ಲಿ ಅಂತಂದೆ. ಸ್ಟಾರ್ಟಿಂಗಿನ ಅವಶ್ಯಕತೆ ಇದ್ದಾಗ ದೊಡ್ಡ ಅಂದ್ರೆ ಇವಾಗ ಒಂದು 20 ಲಕ್ಷದಲ್ಲಿ ಏನೊಂದು ಮಾಡ್ತಿದ್ದೀರಾ ಅಂತಂದಾಗ ನನ್ನ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಾನು ದುಡ್ಡಿನ ಫಲಾಪೇಕ್ಷೆಯಾಗಿ ಯಾವತ್ತೂ ಹೋಗಲ್ಲ, ನಂದು ಅದೊಂದು ಸಮಸ್ಯೆ ಇದೆ. ಸೊ ಅದನ್ನ ಬಿಟ್ಟು ದೊಡ್ಡದೇನಾದ್ರು ನೀವು ಮಾಡ್ತೀನಿ ಅಂತಂದಾಗ 2 ಕೋಟಿ ಮಾಡ್ಬೇಕಾದ್ರೆ ನೀವು ಬೇಕಾಗಿ ಇರಲ್ಲ. ಅದು ನನಗೆ ಪ್ಲಸ್ ಆಗ್ತಿದ್ಯೋ, ನಾನು ಹಂಗ ಓಟು ಸಿಂಚನ. ಆಯ್ತು, ಇದಕ್ಕೆ ಆಡ್ ಮಾಡೋದಾದ್ರೆ ಪ್ಲೀಸ್ ಸರ್, ಇವ್ರದ್ದು ಬೆಲ್ ಬಾಟಮ್ ರಿಲೀಸ್ ಆದಾಗ ಮತ್ತೆ ಇನ್ನೊಂದು ಮಾಡಿದ್ರಲ್ಲ ನೀವು, ಜಮೀರ್ ಅಹಮದ್ ಬನಾರಸ್ ಅಲ್ಲಿ ಮಾಡಿದಾಗ, ಸುಮಾರು ಮೂವಿಗಳು ಮಾಡಿದಾಗ ತುಂಬಾ ದೊಡ್ಡವರು ನನಗೆ ಫೋನ್ ಮಾಡಿ ಇವ್ರ ಜೊತೆ ಮಾತಾಡಂಗೆ ನನಗೆ ಫೋನ್ ಮಾಡಿ, ಅದ್ಭುತವಾದ ಕಲಾವಿದ ನಿಮ್ಮ ಅದ್ಭುತವಾದ ಆರ್ಟಿಸ್ಟ್, ಬಟ್ ವೆನ್ ಇಟ್ ಕಮ್ಸ್ ಟು ರೆಕಗ್ನೈಸೇಷನ್ ನೋ. ಇದು ನನ್ಗೆ ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ, ಒಂದು ಅವಾರ್ಡ್ ಇಲ್ಲ. ಇವಾಗ ಒಂದು ಅದ್ಭುತವಾದ ಕಲಾ ಇದೆ, ಸರ್. ನಿಮ್ಗೊಂದು ವಿಷಯ ಗೊತ್ತಿರ್ಲಿ, ನನ್ನ ಮಗ ಹುಟ್ಟೋ ದಿನ ಫೆಬ್ರವರಿ 8ನೇ ತಾರೀಕು ನಾನು ನಾಮಿನಿ ಆಗಿದೆ, ಅವಾರ್ಡ್ ಬರಬೇಕಾಗಿದೆ ಅಂದ್ರೆ ಅವಾರ್ಡ್ ಫಂಕ್ಷನ್ ಕೂತಿದ್ದೀನಿ. ನನ್ನ ಮಗನ ಎತ್ಕೊಂಡು ಗಂಡು ಅಂತ ವಾಪಸ್ ಹಿಂಗ ಮಗುನ ಇವಳ ಕೈಗೆ ನಮ್ಮ ತಂದೆ ಕೈ ಕೊಟ್ಬಿಟ್ಟು ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದೀನಿ ಕಲಾವಿದರ ಸಂಘಕ್ಕೆ. ನನ್ನ ಅವಾರ್ಡ್ ಬರುತ್ತೆ ಬಿಡುತ್ತಾ, ನಾನು ನಾಮಿನಿ ಆಗಿದೆ ಅನಂತನಾಗ್ ಅವ್ರ ಜೊತೆ. ಇದಕ್ಕೇನಂತೀರಾ, ದೊಡ್ಡ ಕಲಾವಿದ ಸರ್. ಅಲ್ಲಿ ಆ ಸರಣಿನ ಕಾಣಿಸ್ತಿರ್ತೀನಲ್ಲ, ಅವ್ರ ಒಂದು ಫೋಟೋ ಆದ್ಮೇಲೆ ಇದೊಂದು ಬಂದಿದಲ್ಲ ಇದ್ರ ಪಕ್ಷ, ಇವರು ಇದಾರ ಹೆಂಡತಿ ಅಂತ ಒಂದು ಚಿಕ್ಕ ಇವ್ರ ಸ್ವಾರ್ಥಕ್ಕೆ ನಾವು ನೀವು ಅವ್ರ ಪರ ಇದ್ರೆ ಅಂತ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗೋಗಿದೆ. ಅವ್ರಿಗೊಂದು ಆಸೆ ಇರುತ್ತೆ ಬ್ರದರ್, ದೊಡ್ಡವರು ಎಲ್ಲ ಹೇಳಿದಾಗ ನನ್ಗೇನೋ ಒಂದು ಆಸೆ ಇರುತ್ತೆ, ನನ್ ಗಂಡ ಏನೋ ಸಾಧನೆ ಮಾಡ್ತಾರೆ, ಇವಾಗ ಅವಾರ್ಡ್ ಬರುತ್ತೆ ಅಂತ ಒಂದು ಚಿಕ್ಕ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ನನ್ನ ವಸ್ತುಗೆ ಒಂದು ರೆಕಗ್ನೈಸೇಷನ್ ಸಿಗ್ತಾ ಇದೆ ಅಂದ್ರೆ
ಆಮೇಲೆ ನಾನು ಹೇಳೋದು ಇಂಥ ಕಲಾವಿದರು, ನಾನು ನನ್ನ ಗಂಡ ಅಂತ ಹೇಳ್ತಿಲ್ಲ, ಇವ್ರು ಅದ್ಭುತವಾದ ಕಲಾವಿದ. ನಾನು ಇವ್ರ ಜೊತೆ ಎಷ್ಟೇ ಕಷ್ಟ ಬರಲಿ, ಇನ್ನಷ್ಟು ಕಷ್ಟ ಬರಲಿ, ಇವ್ರ ಜೊತೆ ಇರೋದಕ್ಕೆ ಕಾರಣ ಏನು ಅಂದರೆ ಇವ್ರ ಸಿಂಪ್ಲಿಸಿಟಿ ಸರ್, ಆಯ್ತಾ. ಆಮೇಲೆ ಒಂಥರ ಸತ್ಯತೆ ಇರ್ತಾರೆ, ಮತ್ತೆ ತುಂಬಾ ಸಿಂಪಲ್. ಆಮೇಲೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಇವ್ರ ಶತ್ರುಗೂ ಸಹ ಕೆಟ್ಟದ್ದು ಬಯಸಲ್ಲ. ನೀನು ಎಷ್ಟೇ ಅವ್ರಿಗೆ ಡೈರೆಕ್ಟ್ ಆಗಿ ನೀನ್ ಮೋಸ ಮಾಡಿದ್ರು ಹೋಗ್ಲಿ ಬಿಡು, ಬದುಕು ನನಗೆ ಹೊಡೆದೋಗ್ಲಣ ಆರಾಮ. ಆಯ್ತು ಭಗವಂತ ಒಳ್ಳೇದ್ ಮಾಡ್ಲಿ, ಹೋಗು ಅಂತ ಇಷ್ಟು ಒಳ್ಳೆ ವ್ಯಕ್ತಿ ನೋಡೇ ಇಲ್ಲ. ಹೆಸರು ಚೇಂಜ್ ಮಾಡೋಣ, ಪುಣ್ಯಕೋಟಿ. ಸದ್ಯ ದನ ಅಂದಿಲ್ಲ ಅಲ್ಲ, ಹಂಗಿರ್ಬೇಕು ಅಂತ ಅನ್ಸುತ್ತಣ್ಣ ನನಗೆ. ಅದೇ ಐ ಡೋಂಟ್ ನೋ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ಚಾನ್ಸೇ ಇಲ್ಲ. ಪುಣ್ಯಕೋಟಿ ಆಗ್ಬಿಡ್ತು. ನಿಜವಾಗ್ಲಣ, ನೀನ್ ನನ್ ನಿಜವಾಗ್ಲೂ ನನ್ನ ಎದುರುಗಡೆನೆ ಬಂದು ಮೋಸ ಮಾಡೋಗು, ನನ್ನ ನಿಜವಾಗ್ಲೂ ಎದುರುಗಡೆನೆ ನನ್ಗೆ ಹೊಡೆದೋಗು, ನನ್ನ ಎದುರುಗಡೆನೆ ಅವಮಾನ ಮಾಡಿ ಹೋಗು. ನಾನು ಮತ್ತೆ ನಿನ್ನ ಸಾರ್ ಅಂತ ಬಂದ್ರೆ ಸರಿ ಆಯ್ತು, ಭಗವಂತ ಏನೋ ಚೆನ್ನಾಗಿ ನಡೆಸು, ಹೋಗು. ಅನ್ಸಲ್ವಾ ಬೀಯಿಂಗ್ ಗುಡ್ ಇಸ್ ವೆರಿ ಬ್ಯಾಡ್ ಅಂತ? ಇಟ್ ಈಸ್ ಬ್ಯಾಡ್, ಬಟ್ ಗೆಲ್ಲೋದು ಗುಡ್ಡೇ ಸರ್. ಬಟ್ ಇಟ್ ಈಸ್ ಹೌದು, ಗ್ರೇಟರ್ ಬ್ಯಾಡ್. ಲಕ್ಷ್ಮೀ ನರಸಿಂಹಸ್ವಾಮಿ ಅಮ್ಮನವರು ನರಸಿಂಹಸ್ವಾಮಿ ತೊಡೆ ಮೇಲೆ ಕೂತಿದ್ದಾಗ ಮಾತ್ರ ಶಾಂತ ಇರೋದು. ಒಂದು ನಿಮಿಷ ಕಣಪ್ಪ, ನಾನು ಒಂಚೂರು ಕಾಫಿ ಮಾಡ್ಬಿಟ್ಟು ಬರ್ತೀನಿ ಅಂತ ಏನಾರು ಅಮ್ಮನವ್ರು ಎದ್ದು ಹೋದ್ರು ಅಂತಂದ್ರೆ ಹಿಡಿದು ಬಿಡ್ಲಿ ಅವನನ್ನ, ನರಸಿಂಹಸ್ವಾಮಿನ. ಗೆದ್ದೇ ಗೆಲ್ಲುವೆವು ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಒಳ್ಳೆತನ. ಅಷ್ಟೇ. ಅದೇನು ತಡವಾಗಿ ಬರುತ್ತಾ? ಬರ್ಲಿ ತಗೋ, ಬರುದಿದೆ ಅಂತಾನೆ ಬರುತ್ತೆ, ಅಥವಾ ಬರುತ್ತೆ ಇನ್ನು ಎನಿ ಮೂಮೆಂಟ್ ಇದೆ ಅನ್ನೋ ಒಂದು ಭರವಸೆಯ ಇದಿರುತ್ತಲ್ಲಣ್ಣ, ಅದನ್ನು ತುಂಬ ಉತ್ಸಾಹಿಯಾಗಿಟ್ಟಿರುತ್ತೆ. ಈಗ ಈಗ ಬರುತ್ತೆ ಒಂದು 6, ಈಗ ಒಂದು 6 ಬರುತ್ತೆ. ತಡಿ ಬಿಟ್ ಅನ್ನೋದ. ಓಕೆ, ನನಗೆ ಯಾಕೋ ಈ ಬಾಲ್ 6 ಅನ್ನೋದಿದೆಲ್ಲ ಮ್ಯಾಚ್ ಅಂದ್ರೆ ನಮ್ಮನ್ನ ಜೀವಂತವಾಗಿಡುತ್ತೆ ಇಡಬೇಕಣ್ಣ. ಮತ್ತೆ ಆ ಕುತೂಹಲದಲ್ಲಿ ನಮ್ಮನ್ನೇನೋ ಮಾಡ್ಸೋಕಿದ್ದು ಇಡಬೇಕಣ್ಣ. ಟೈಮ್ ಬೇಕಾಗುತ್ತೆ. ಎವ್ರಿಬಡಿ ಹ್ಯಾಸ್ ದಿಸ್, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಹೇಳ್ಕೊಳ್ಳಲ್ಲ ಮುಂಡವ, ಹೇಳಿದ್ರೆ ಇವೆಲ್ಲ ಆಗತ್ತೆ. ನೀನು ಎಲ್ಲರೂ ಕೇಳೋ ಮೊದಲು ಒಂದೇ ಒಂದು, ವೈ ಆರ್ ಯು ಸೋ ಎನರ್ಜೆಟಿಕ್? ಯಾಕೆ ಇಷ್ಟು ಆಕ್ಟಿವ್, ಎಷ್ಟು ಎನರ್ಜೆಟಿಕ್ ಆಗಿರ್ತೀಯ? ದಿನದ 24 ಗಂಟೆಲೂ ಒಬ್ಬ ಮನುಷ್ಯ ಹಿಂಗಿರೋಕ್ ಸಾಧ್ಯನಾ? ನಾನು ಇರ್ತೀನಣ್ಣ. ಕಂಡ್ರಲ್ಲ ಸಿಂಚನ ಅವರೇ, ಹೌದು, ಇಷ್ಟು ಆಕ್ಟಿವ್ ಆಗಿ ಹಂಗಿರ್ಬೇಕು ಅಂತ ಯಾಕೆ ಆಗಲ್ಲ ಅಂತ ಹೇಳ್ತೀನಿ. ನಿಂಗೆ ಸುಸ್ತಾಗಲ್ವಾ? ಆಗತ್ತೆ ಗುರು, ತೋರ್ಸ್ಕತ್ತೀಯ ದೇಹದಲ್ಲಿ ಇದೊಂದು ಆಗುತ್ತೆ, ಏನೋ ಒಂದು ಮಾಡಿದ್ರೆ ಸುಸ್ತಾಗತ್ತೆ. ಹೌದು, ಹೌದು, ಕರೆದು ಎಸ್, ಎಗಿರ್ಬೇಕು, ಪುಟಿತಾ ಇರಬೇಕು. ಸುಸ್ತಾಗಕ್ಕೆ ಒಂದು ಕಾಲ ಬರುತ್ತಲ್ಲ, ಯಾಕೋ ಇನ್ನೊಂಚೂರು ಮಂಡಿ ನೋವು ಆ ಕಾಲ ಬರುತ್ತೆ. ಅವಾಗ ನೀನು ಏನು ಮಾಡಿದ್ರು ಮಂಡಿ ನೋವು ಆಗಲ್ಲ ಗುರು, ನೀನು ಅವಾಗಿದ್ದಂಗೆ ಚಿಲುಮೆ ಆಗಿರೋಕ್ಕಾಗಲ್ಲ. ಸೊ ಅದಕ್ಕೆ ಆ ಟೈಮಲ್ಲಿ ಮಾತ್ರ ಚೆನ್ನಾಗಿ ಕೆಟ್ಟಾಕೊಳಕ ದುಡ್ದುಬಿಡಿ. ನನ್ನ ಓನ್ಲಿ ಇಂಟೆನ್ಷನ್ ಸರ್, ಅವಳದು ಒಂದೇ ಒಂದು ಕಂಪ್ಲೇಂಟು ನನ್ನ ಮೇಲೆ, ವೃತಃ ದುಡ್ಡು ಬರೆದಿರೋಂಥ ಜಾಗದಲ್ಲಿ ಸುಮ್ಮನೆ ಓಡಾಡಬೇಡಿ, ಸಮಯ ವ್ಯರ್ಥ ಆಗುತ್ತೆ. ಅದಕ್ಕೆ ನನ್ನ ಒಂದೇ ಒಂದು ಉತ್ತರ ಯಾವಾಗ್ಲೂ, ವೃತಃ ದುಡ್ಡು ಬರೆದಿರೋಂತಹ ಜಾಗದಲ್ಲಿ ಈಗ ಓಡಾಡದಿದ್ರೆ, ನಾವು ಓಡಾಡೋ ಜಾಗದಲ್ಲಿ ವೃತಃ ದುಡ್ಡು ಬರೋಂಥ ಸಮಯ ಬರುತ್ತಲ್ಲ, ಆವಾಗಲೂ ನೀನು ಇದನ್ನೇ ಮಾತಾಡಬೇಕು. ಚೆನ್ನಾಗಿದೆ, ನೀವಿಬ್ರು ಸರಿಯಾಗಿದ್ದೀರ ಅಲ್ವಣ್ಣ? ನೀವು ಸುಮ್ಮನೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿನಗೆ ರೇ ದುಡ್ಡು ಬರಲ್ಲ ಎನ್ನೋದು, ಯಾಕೆ ಓಡಾಡ್ತೀರಾ ನೀವು ಅನ್ನೋ ಅಂತ ಇವಾಗ ಹಿಂಗಂತೆ ತಾನೆ ಅನ್ಬೇಕು ನೀನು. ಆಯ್ತು, ನೀನ್ ಹೆಂಡತಿಯಾಗಿ ವಾಟ್ ಬ್ಯಾಕ್ ಬೋನೋ, ಸೆಂಟರ್ ಬೋನೋ, ಮಿಡಲ್ ಬೋನೋ, ಏನೋ ಒಂದು. ಇಲ್ಲ, ನಾನು ನನ್ನ ಮನೆಯ ಸ್ಥಿತಿ ನಿಮ್ಮ ಮನೆ ಸ್ಥಿತಿ ಒಂದೇ ತರ ಇದೆಯಲ್ಲ ಅಂತ ಯೋಚನೆ ಮಾಡ್ಕೊತಾ ಇದ್ದೀನಿ. ಅವತ್ತು ಮಾತಾಡ್ಬೇಕು ನೀನು. ಸುಮ್ಮನೆ ನಡೆದಾಡೋದು ದುಡ್ಡು ಬರುತ್ತಲ್ಲ ಅವತ್ತು ಇದನ್ನೇ ಮಾತಾಡ್ಬೇಕು ನೀನು. ಇದನ್ನ ನಾನು ನನ್ನ ಹೆಂಡತಿಗೆ ಹೇಳ್ಬೇಕು. ದಯವಿಟ್ಟು ಹೇಳಿ, ಅವ್ರು ಸೈಲೆಂಟ್ ಆಗ್ತಾರೆ ಅವಾಗ. ನೆಕ್ಸ್ಟ್, ಈಗ ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಗೂಗಲ್ಗೆ ಆಡ್ ಮಾಡೋಣ ಇದನ್ನ. ಯಾವ ಮಟ್ಟಕ್ಕೆ ಎನರ್ಜೆಟಿಕ್ ಪರ್ಸನಾಲಿಟಿ ಸುಜಯ್ ಶಾಸ್ತ್ರಿಗಳು ಅಂದರೆ, ದಿನದ 24 ಗಂಟೆ ಕ್ಲಾಕ್. ಸಪೋಸ್ ಈಗ ಯಾರು ಕಷ್ಟಪಟ್ಟು ಸ್ಟ್ರೈನ್ ಆಗಿರುತ್ತೆ, ಮಲಗಿರ್ತೀನಿ, ಬೆಳಗಿನ ಜಾವ 2 ಗಂಟೆಗೋ 3 ಗಂಟೆಗೋ ಯಾರಾದರೂ ಫೋನ್ ಮಾಡಿದ್ರೆ ತುಂಬ ಜನ ಅದನ್ನು ನಾಟ್ ರೀಚಬಲ್ ಮಾಡಿಬಿಟ್ಟಿರ್ತಾರೆ. ತುಂಬ ಜನ ನಿದ್ದುಗಣ್ಣಲ್ಲಿ ನೋಡಿದ್ರು ನಿದ್ದೆ ಬರ್ತಾ ಇದ್ದ ಗುರು ಯಾವ ನೀವು ಅಂತ ಪಕ್ಕಕ್ಕೆ ಇಟ್ಬಿಡ್ತಾರೆ. ಕೆಲವರು ರಿಸೀವ್ ಮಾಡಿ 1-2 ನಿಮಿಷ ಮಾತಾಡ್ಬಿಟ್ಟು ಇಡ್ಬೋದು. ಆದರೆ ಈ ಮನುಷ್ಯ ಹಂಗಲ್ಲ. ಯಾರಾದರೂ ಫೋನ್ ಮಾಡಿ ಮಧ್ಯರಾತ್ರಿ, ಈ ಥರ ತುಂಬ ಎಕ್ಸಾಂಪಲ್ಗಳಾಗೋಗಿದೆ, ಸುಮ್ಮನೆ ಹೇಳ್ತಿದ್ದೀನಿ ನಾನು, 1-2 ಗಂಟೆಗೋ 3 ಗಂಟೆಗೋ ಫೋನ್ ಮಾಡಿ, ಸುಜಯ್ ಒಂದು ಹಾಡು ಹೇಳಿ ಅಂದರೆ 1 hour ಮಿನಿಮಮ್ ಹಾಡು ಹೇಳ್ತಾರೆ. ಇದು ವೀಕ್ಷಕರೇ, ಇದು ಅವ್ನು ಸಿಗ್ತಾನೆ, ಅವನಿಗೆ ನಾನು ಗ್ಯಾರಂಟಿ ಏಕಾಂತದಲ್ಲಿ ಸಿಕ್ಕಾಗ ಹೊಡಿತೀನಿ. ಅಣ್ಣ ಹರೀಶ್ ಅಣ್ಣಂಗೆ ಎಲ್ಲ ಫೋನ್ ಮಾಡಿ ಎಲ್ಲಾ ಡೀಟೇಲ್ಸ್ ತಿಳಿಸವ್ರೆ. ಇದು ಬ್ಯಾಕ್ ಗ್ರೌಂಡ್ ಚೆಕ್ ಆಗಿದೆ, ಇಲ್ಲಿ ನಡೆಯೋದೇ ಉಂಟಂತೆ. ಇದೊಳ್ಳೆ ಚೆನ್ನಾಯ್ತಲ್ಲ. ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್,
ಅಂದ್ರೆ ಯಾವ ತರಹದ ಮನಸ್ಥಿತಿಲಿ ಒಬ್ಬ ವ್ಯಕ್ತಿ ಇರೋಕ್ ಸಾಧ್ಯ? ದೇವರಾಣೆಗಳು ನಿಮ್ ತರ ಇರೋಕ್ ಆಗದೇ ಇಲ್ಲ ಯಾರಿಗೂ. ಪ್ರಮಾಣವಾಗಿ ಹೇಳ್ತೀನಣ್ಣ, ಅವ್ನು ಫಸ್ಟ್ ಕೇಳಿದ್ದೆ ಅದು, ಬೇಜಾರ್ ಮಾಡ್ಕೊಬಿಡಕ್ಕಂದ ನೀನ್ ಹೆಂಡತಿ ಪಕ್ಕ ಮಲ್ಗಿರ್ತೀಯ. ಒಬ್ಬ ದೊಡ್ಡ ಕಲಾವಿದ್ರು, ದೊಡ್ಡ ಕಲಾವಿದ್ರೆ ಬಡ್ಡಿ ಮಗ ಅವನೇನೆ, ಹೇಳ್ತೀನಿ ಅವನ ಹೆಸರು. ಅವನು ಅಂದ್ರೆ ಕ್ಷಮೆ ಇರ್ಲಿ, ನನ್ನ ಸ್ನೇಹಿತ, ಅದಕ್ಕೋಸ್ಕರ ಹೆಂಡತಿ ಪಕ್ಕ ಮಲ್ಗಿರ್ತೀಯ, ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀನಿ, ಬಟ್ ಏನೋ ಗೊತ್ತಿಲ್ಲ ತುಂಬಾ ಜ್ಞಾಪಕ ಬರ್ತಿದೆ, ಅದಕ್ಕೆ ಫೋನ್ ಮಾಡಿದೆ ಅಂತ. ಬಾಯಿ ಮುಚ್ಕೊಂಡಿರ್ಬೇಕಾಯ್ತಾನೆ, ಒಳಗಡೆಯಿಂದ ಉಮ್ಮಳಿಸ್ಕೊಂಡ್ಬಿಟ್ಟ ಸತ್ಯಹರಿಶ್ಚಂದ್ರ ಶ್ರೀರಾಮಚಂದ್ರ. ಆಯ್ತಾ? ಇಲ್ಲಮ್ಮ, ಹೈದರಾಬಾದಲ್ಲಿ ಒಬ್ನೇ ಮಲಗಿದ್ದ ನಿದ್ದೆಗಣ್ಣಲ್ಲಿ ಹೇಳು ಅಂತಂದ್ರೆ ಫೋನ್ ಮಾಡ್ತೀನಿ, ಅದು ಬೀಪ್, ಅದು ಮ್ಯೂಟ್. ಫೋನ್ ಮಾಡ್ತೀನಿ, ಮರ್ಯಾದೆಯಿಂದ ಮುಖ ತೊಳ್ಕೊಂಡು ಎದ್ದಿರ್ಬೇಕು, ನನಗೊಂದು ಆಡ್ಬೇಕು, ನೀನು ಇವಾಗ ಆಸೆ ಪಡ್ತಾ ಇದ್ದೀನಿ ಅಂತ. ನನ್ನ ಇಷ್ಟ ಅಂದ್ರೆ ನಂಗೆ ಒಂದ್ಮೇಲೆ ವ್ಯಾಮೋಹ ಪ್ರೀತಿ. ಆಯ್ತಾ? ನೀನ್ ನಿಜವಾಗ್ಲೂ ಮಂಗ್ಲಂಗೆ ಎದ್ಬಿಟ್ಟು ಮುಖ ತೊಳ್ಕೊಂಡು ಎದ್ದು ಫೋನ್ ಮಾಡ್ಬಿಟ್ಟು, ಫೋನ್ ಮಾಡ್ಲಿಲ್ಲ ನಾನು ಸುಮ್ಮನೆ ಅಲ್ಲೂ ಸತ್ಯಾಸತ್ಯತೆ ವಿಡಿಯೋ ಕಾಲ್ ಮಾಡಿದೆ, ಇದು ಚೆನ್ನಾಗಿದೆ ಕಂದ ಶುರು ಮಾಡ್ದ ಅಂದ್ಬಿಟ್ಟು 1 hour ಕಚೇರಿ, 1.25 ಗಂಟೆ ಕಾಲ ಕಚೇರಿ, ಬೆಳಗಿನ ಜಾವ 3 ಗಂಟೆ. ಅಂದ್ರೆ ಏನ್ ಗೊತ್ತಾ, ಇದು ರಂಗಗೀತೆಗಳು, ಗುಜಾರಿಸ್ಗಳು, ಜನಪದ ಗೀತೆಗಳು ಎಲ್ಲವೂ, ಸಿನಿಮಾ ಹಾಡು, ಭಾವಗೀತೆಗಳು ಎಲ್ಲ ಏನ್ ಕೇಳ್ತೀಯ ಅದು. ಓ ದೇವ್ರೆ, ಅಂದ್ರೆ ಏನ್ ಗೊತ್ತಾ, ವೈ ಮೀ, ಯಾಕೆ ನೀನೇ, ಯಾಕೆ ಜಗತ್ತಿನ ಯಾವುದೇ ವ್ಯಕ್ತಿಗೆ ಫೋನ್ ಮಾಡ್ಬೋದಾಯ್ತು, ಅಥವಾ ಅವನ ಸುತ್ತಮುತ್ತ ಇರೋ ಎಷ್ಟೋ ಜನಕ್ಕೆ ಫೋನ್ ಮಾಡ್ಬೋದಾಗಿತ್ತು. ಯಾರೋ ಒಬ್ಬ ಸಿಂಗರ್ಗೆ, ಏನೊಬ್ಬ ನನಗಿಂತ ತುಂಬ ಚೆನ್ನಾಗಿ ಆಡೋ ಒಬ್ಬ ಸಿಂಗರ್ಗೆ ಫೋನ್ ಮಾಡ್ಬಿಟ್ಟು, ಚೆನ್ನಾಗಿ ಯಾಕೋ ನಿನ್ನ ವಾಯ್ಸಲ್ಲಿ ಇದನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ, ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾಡಲಾ ಅನ್ನೋ ಒಂದು ಪ್ರಕಾರಕ್ಕೆ ಸೇರಿದಂಥ ವ್ಯಕ್ತಿಗಳಾಗಿರ್ತಾರೆ. ಆದರೆ ವೈ ಮೀ, ನನಗೆ ಫೋನ್ ಮಾಡಿದಾಗ ನಾನು ಇದನ್ನೇ, ಅವನು 2 ಸತಿ ಫೋನ್ ಮಾಡ್ದ ನನಗೆ, ಯಾವಾಗಲೇ ಆಗಲಿ 2ನೇ ಸತಿ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿದಾಗ ಫೋನ್ ಎತ್ಬಿಡ್ತೀನಿ, ಏನಾದ್ರು ಎಮರ್ಜೆನ್ಸಿ ಇದೆನೋ, ಭಯನೋ, ಏನಾದ್ರು ಆಗಿದೆ, ನನ್ನ ಅವಶ್ಯಕತೆ ಇದೆ ಅಂತ ಅನಿಸ್ದಾಗ ಹಂಗೆ ಅನ್ಸ್ಬಿಡುತ್ತೆ ಅಂತ. ಫಸ್ಟ್ ಫೋನ್ ಮಾಡಿದ್ರೆ ಹಲೋನಿಲ್ಲ, ಆರಾಮಾಗಿದೆಯಾ, ನಿದ್ದೆಗಣ್ಣಲ್ಲಿ ಆರಾಮಾಗಿದೆಯಾ ಅಂದೆ. ಕಂದ ಅಂದ. ಇವಾಗ ಬೊಗಳು. ಇಮ್ಯಾಜಿನ್, ನಿಮ್ ಪರಿಸ್ಥಿತಿ ಓಕೆ, ಇವ್ರ ಪರಿಸ್ಥಿತಿ ಹೇಳಿ. ಅಲ್ಲ, ಅವಾಗ ಹುಷಾರಾಗ್ಬಿಡ್ತೀನಣ್ಣ, ಯಾಕಂದ್ರೆ 3 ದಿವಸ ನಿದ್ದೆ ಬರಲಿಲ್ಲಣ್ಣ ಫೋನ್ ಮಾಡಿದ್ಮೇಲೆ, ಹೆಸರಾಗ್ಬಿಡ್ತು. ಸಿಂಚನ ಹೆಂಗ್ ಏಗ್ತಾ ಇದೀರಾ ಇಂಥ ಗಂಡನ ಜೊತೆ? ಇದು ಫಸ್ಟ್ ಎಪಿಸೋಡ್ ಫಸ್ಟ್ ನಿರಂಜನ್ ದೇಶಪಾಂಡೆ ಕೇಳಿದ ಫಸ್ಟ್ ಕ್ವಶನ್ ಇದು, ಹೆಂಗಿದ್ಯಾ ಈ ಅಪ್ಪನ ಜೊತೆ, ಹೆಂಗಿದೀರಾ ಅಂತ ಅದೇ ಕ್ವಶನ್. ಈಗ ಫೋನ್ ಮಾಡಿದ್ರೆ ಪಕ್ಕದ ರೂಮ್ಗೆ ಹೋಗ್ಬಿಟ್ಟು ಆಡ್ಬಿಟ್ಟು ಬರ್ತೀನಣ್ಣ, ನಿಮ್ಗೆ ಗೊತ್ತಿಲ್ಲ, ಅದು ಮಾಡ್ತೀನಿ ನಾನು. ಯಾಕೆಂದ್ರೆ ನನ್ನನ್ನು ಪ್ರೀತಿಸೋರು ಫೋನ್ ಮಾಡಿದ್ರಿ ಅಂತಂದಾಗ, ದೂರವಾದರೇನು ನೀನು ದೂರ ತಾನೇ ಸೂರ್ಯನು ಅಂತ, ಓಕೆನಾ ಆಮೇಲೆ ಮಾಡ್ತೀನಿ. ಆಮೇಲೆ ಮೆಸೇಜ್ ಆಗ್ತಾರೆ, ಐ ಲವ್ ಯು, ಥ್ಯಾಂಕ್ ಯು ಮಾ ಅಂತ. ಆಯ್ತು, ಓಕೆ ಮಲ್ಕೋ. ಎಲ್ಲಿ ಹೋಗಿದ್ರಿ ರೀ ಅಂತಿದ್ರೆ, ಕಾಲ್ ತೊಳ್ಕೊಂಬರಕ್ ಹೋಗಿದ್ದೆ. ಆಡ್ ಆನ್ ಟು ದಿಸ್ಗೆ ಇನ್ನೊಂದು, ನಾವು ನಮ್ದು ಕಂಪ್ಲೀಟ್ಲಿ ಪಕ್ಕಾ ಅರೇಂಜ್ ಮ್ಯಾರೇಜ್. ಇವ್ರ ಕಸಿನ್, ನನ್ನ ಕಸಿನ್ ಫ್ರೆಂಡ್ಸ್ ಆಗಿ ಹಂಗೆ ಫೋಟೋಸ್ ಎಕ್ಸ್ಚೇಂಜ್ ಆಗಿ ಅರೇಂಜ್ ಮ್ಯಾರೇಜ್ ಆಯ್ತು. ನಾವಿನ್ನೂ ಒಪ್ಪಿಗೆ ಕೊಟ್ಟಿರಲಿಲ್ಲ. ಆಗ ಇವ್ರದ್ದು ಕಾನ್ಸರ್ಟ್ ಇತ್ತು, ರಾಜು ಸರ್ದು ನೆನಪಿಗೆ ಮೀರಿದ್ದು ಅಂತ ಒಂದು ಕಾನ್ಸರ್ಟ್ ಮಾಡ್ತಿದ್ರು. ನಮ್ಮ ಪಪ್ಪಗೆ ತುಂಬಾ ಇಷ್ಟ ಸುಗಮ ಸಂಗೀತ, ಭಾವಗೀತೆ ಎಲ್ಲ ತುಂಬಾ ಇಷ್ಟ ನಮ್ಮ ಅಪ್ಪಗೆ. ನಾನು ನಮ್ಮಪ್ಪ ಮಾತ್ರ ಬಾಪ ಹೋಗಿ, ಇವ್ರು ಇನ್ವಿಟೇಷನ್ ಕಳ್ಸಿದ್ರು, ಬಾಪ ಹೋಗಿ ಬರೋಣ, ನೋಡ್ಕೊಂಡ್ ಬರೋಣ ಹಿಂಗೆ. ಅಪ್ಪ ಬಂದು ಇವ್ರು ಹಾಡೋದು ಹೇಳ್ಬಿಟ್ಟು, ಅಮ್ಮಯ್ಯ ನಂಗೆ ಅಳಿಮಯ್ಯ ಓಕೆ ಕಣೋ, ಇವ್ರನ್ನೇ ಮದುವೆ ಆಗಿ ಖುಷಿಯಾಗಿ ಸುಖವಾಗಿರ್ತೀಯ ನೀನು ಅಂತ ಅಂದ. ಇನ್ನು ನಮ್ಮ ಅಪ್ಪನೇ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರಲ್ಲಪ್ಪ, ಏನು ಮಾಡೋದು ಅಂತ. ಆಮೇಲೆ ಎಲ್ಲ ಹಂಗೆ ಆಯಿತು. ಆಮೇಲೆ ನಮ್ಮ ಮದುವೆಗೂ ನಮ್ಮ ಎಂಗೇಜ್ಮೆಂಟ್ಗೂ 4 ತಿಂಗಳು ಗ್ಯಾಪು. ಅವಾಗ ಏನು ಮಾಡ್ತೀವಿ, ಇವಾಗ ಸಾಮಾನ್ಯವಾಗಿ ಹುಡುಗ ಹುಡುಗಿ ಗಂಟೆಗೆ ಓದಿ ಮಾತಾಡೋದು, ನಮ್ಮ ಮಾತಲ್ಲಿ 3/4% ಹಾಡೇ ಇರೋದು. ನಾವು ಹಾಡಿನ ಮೂಲಕ ಮಾತಾಡ್ಕೊತಾ ಇದ್ವಿ. ಅಂದ್ರೆ ನನಗೆ ಸ್ವಲ್ಪ ಹಿಂದಿ ಶಾಕ್, ಹಿಂದಿ ಹಾಡು ಕಿಸಿ ರೋಜು ತುಮ್ಸೆ ಅಂತ ನಾನು ಹಾಡಿದ್ರೆ, ಇವರು ಬಡವನಾದರೆ ಏನು ಪ್ರಿಯೆ ಹೇಳಿ ಒಂದೆರಡು ಗೊತ್ತಾಗ್ಲಿ. ಸುಮ್ನೆ ನಂಗೆ ಐ ವಾಂಟ್ ಟು ಎಂಜಾಯ್, ಪ್ಲೀಸ್ ಕಮ್ ಆನ್. ಹೆಂಗ್ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಇದೆಲ್ಲ ಅಂತ? ಓಕೆ ಕಮ್ ಆನ್, ಒಂದಷ್ಟು ಜುಗಲ್ ಬಂದಿ. ರೆಡಿ ಸ್ಟಾರ್ಟ್. ಓಕೆ ರೆಡಿ 1 2 3 ಗೋ. ನಾನಿವಾಗ ಅವ್ರಿಗೆ ಫೋನ್ ಮಾಡಿದ್ದೀನಿ, ಸುಜಯ್ ಅಂದಿ ಕಾಲ್. ಅಬ್ ಮುಜೆ ರಾತ್ ದಿನ್ ತುಮಾರಾ ಹಿ ಖಯಾಲ್ ಹೈ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು ಮನದಾಸೆ ಏನು, ಬಾ ಹೇಳು ಕಿವಿಯಲ್ಲಿ ಲ ಲ ಲ ಲ ಲ ಲ ಲ ಲ ಲ ಲ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ.
ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ ತಾಯಂತೆ ಬಳಿ ಬಂದೆ ಆಧರಿಸಿ ಪ್ರೀತಿಸಿದೆ ಬಾಳಲಿ ಸುಖ ನೀಡಿದೆ ನನ್ನೀ ಬದುಕಿಗೆ ಶ್ರುತಿಯಾದೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಆಮೇಲೆ ನೆಲವ ಸಖತ್ ಗಂಡ ಹೆಂಡ್ತಿರ್ ನೀವಿಬ್ರು. ಅದು ಏನ್ ಗೊತ್ತಾ, ಹಿಂದಿ ಇದೆ. ಓ ಓ ಇನ್ನು ಹಿಂದಿ ಇದೆ, ತಕ್ಷಣ ಜ್ಞಾಪಕ ಬಂದಿಲ್ಲ. ಅವ್ರು ಹಿಂದಿನ ಕನ್ನಡ, ನಮ್ ಕನ್ನಡ ಬಿಟ್ಟು ಬರಲ್ವೋ? ಓ ಹಂಗ. ಓ ನಿಜಾಗ್ಲು ಬಟ್ 90% ನಾವು ಹಾಡಲ್ಲೇನೆ ನಮ್ದು ಆ ಮಾತುಕತೆ ಏನಿರೋದು. ಬಟ್ ತುಂಬಾ ಹೊತ್ತು ಮಾತಾಡ್ತಿದ್ವಿ, ಓಕೆ. ಆದ್ರೆ ಹಾಡಲ್ಲೇ ಹೋಗೋದು. ನಮ್ಮಮ್ಮ ಏನೇ ಮ್ಯೂಸಿಕ್ ಆನ್ ಮಾಡ್ಬಿಡಿದ್ಯಾ. ಸೊ ಚಿತ್ರಮಂಜರಿ ಮೂಲಕ ಪ್ರೇಮ ಕಥೆ. ಹೌದು ಇನಿಷಿಯಲ್ ಅಲ್ಲಿ ಸ್ಟಾರ್ಟಿಂಗ್, ಆಮೇಲೆ ಫೇಡ್ ಆಗ್ಬಿಡ್ತು. ಆಮೇಲೆ ಮಕ್ಕಳು, ಅದರಲ್ಲಿ ಸಂಸಾರ ದೊಡ್ಡದಾಯ್ತು. ಸರಿಗಮ ಸಂಸಾರ ಹಿಡಿತಾ ಬಂತು. ಇದೇ ಒಲವಿನ ಸರಿಗಮ ಪದನಿ ಹಂಗೆ. ಎಂಗೇಜ್ಮೆಂಟ್ ಟೈಮಲ್ಲಿ ಇವ್ರೊಬ್ಬರನ್ನೇ ನಾನು ಓದಬೇಕು ಅಂದ್ರೆ ಇವ್ರನ್ನ ಅಂಡರ್ಸ್ಟ್ಯಾಂಡಿಂಗ್, ಇವ್ರ ಮನಸ್ತತ್ವ ಹೇಗಿದೆ, ಇವ್ರನ್ನ ನಾನು ಹಿಂಗ್ ಅಡ್ಜಸ್ಟ್ ಆಗ್ಬೋದು, ನನ್ನ ಲೈಫ್ ಪಾರ್ಟ್ನರ್. ಬಟ್ ಮದ್ವೆ ಆದ್ಮೇಲೆ ನಂಗೆ 9 ಜನ ಸೇರ್ತಾರೆ, ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು, ಅವ್ರ ಮನ್ಸುಗಳನ್ನ ಅರ್ಥ ಮಾಡ್ಕೋಬೇಕು, ಅದ್ರಲ್ಲಿ ಬಿಸಿ ಆಗೋದು. ಬಟ್ ಆದ್ರೂ ನಡೀತಾ ಇರುತ್ತೆ. ನನ್ಗೆ ಬಡವನಾದರೆ ಏನು ಪ್ರಿಯ ತುಂಬಾ ನನ್ಗೆ ಹತ್ತಿರವಾದ ಒಂದು ಹಾಡು. ನಾನು ಇವ್ರಿಗೆ ಕೇಳ್ತಾ ಇರ್ತೀನಿ, ಸಿಚುಯೇಷನ್ ತಕ್ಕಂಗಿದೆ. ಅದಕ್ಕೇನೆ ಟಚ್ ಹತ್ರ ನಾನು ಡೆತ್ ಬೆಡ್ ಮೇಲೆ ಇದ್ದಾಗ ನೀವು ನನ್ಗೆ ಆ ಹಾಡೇ ಹೇಳಿ ನಾನು ಬೀಳ್ಕೊಡ್ಬೇಕು ಅಂತ ನಾನು ಅವ್ರಿಗೆ ಕೇಳಿದ್ದೆ. ಬೇಡ ಹರೀಶ, ಇದನ್ನ ಹಾಕ್ಬೇಡ, ನೀನು ಎಡಿಟ್ ಮಾಡ್ಬಿಡ್ರಿ. ನೀನು ನಂಗೆ ಆ ಹಾಡು ಅಷ್ಟು ಚೆನ್ನಾಗಿರ್ತೀರಾ ಬಿಡಿ. ಎಲ್ಲಿ ನೀವು ಒಳ್ಳೆ ಯುನೋ ವಾಟ್, ಈ ತರದ ಹಾಡುಗಳು ಯಾವಾಗ್ಲೂ ಒಂಥರ ಈ ವೆಬ್ ಆಫ್ ದಿ ಹಾರ್ಟ್ ಅಂತೀವಲ್ಲ, ಹೃದಯಾಂತರಾಳದಲ್ಲಿ ಯಾವಾಗ್ಲೂ ತುಂಬಾ ಟಚ್ ಮಾಡ್ಬಿಡುತ್ತೆ ನನಗೆ. ಮತ್ತೆ ಸುಜಯ್ ಶಾಸ್ತ್ರಿಗಳಿಗೆ ಒಬ್ಬ ಕಾಮನ್ ಒಂಥರ ಅಣ್ಣನ ಥರ ಗೆಳೆಯರು. ತುಂಬ ವರ್ಷ ಜರ್ನಿ ಮಾಡಿದ್ದೀವಿ. ಆದರೆ ಅವ್ರಿಗೆ ಗುರು ಸಮಾನರು. ಗುರುನೇ. ನನಗೊಂಥರ ನಮ್ಮಿಬ್ಬರು ಏಕವಚನದಲ್ಲಿ ಮುಲಾಜಿಲ್ಲದೆ ಮಾತಾಡುವಂಥ ವ್ಯಕ್ತಿ ನೆನಪಿಸ್ಕೊಳ್ಳೋದಾದರೆ ಅದು ಶ್ರೀ ರಾಜು ಅನಂತಸ್ವಾಮಿ ಅವರು. ಒಂಥರ ತುಂಬ ಜನ ಹಾಡುಗಾರರಿಗೆ ದೊಡ್ಡ ಸ್ಫೂರ್ತಿ, ಇನ್ಕ್ಲೂಡಿಂಗ್ ಸುಜಯ್ ಶಾಸ್ತ್ರಿ. ಅಯ್ಯೋ, ಅವರು ಇದ್ದಿದ್ರೆ ನಾನು ಆಕ್ಟಿಂಗೇ ಮಾಡ್ತಿರ್ಲಿಲ್ವೇಣ. ಏನಾದರೂ ಹಾಡುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡಿದ್ರೆ ಸುಜಯ್, ಬಿಕಾಸ್ ಆ ವ್ಯಕ್ತಿ ಇಲ್ಲ ಅಂತ. ನನಗೆ ಏಕೈಕ ಗುರು ಸಂಗೀತದಲ್ಲಿ ರಾಜಸ್ವಾಮಿ. ಅವ್ರ ಅಪ್ಪಿ ತಪ್ಪಿ ಏನಾರು ಲಿಟ್ರಲಿ ಕೈ ಹಿಡಿದು ಎಳ್ಕೊಂಬಂದಿದ್ದು, ಕಂದ ಮೇಲ್ ವಾಯ್ಸ್ ಇಲ್ಲ, ಬಾರೋ ಚೆನ್ನಾಗಿ ಹಾಡ್ತೀಯ ಬಾರೋ ಎಳ್ಕೊಂಬಂದ್ರು. ಸಮಯ ಇರ್ತಿರ್ಲಿಲ್ಲ ಅವ್ರಿಗೆ ಪಾಠ ಮಾಡೋದಕ್ಕೆ. ನೋಡಿದ್ದೀನಿ. ಗುರು ಹೆಂಗಿರ್ಬೇಕು ಗೊತ್ತಾ ಸರ್, ಹಂಗಿರ್ಬೇಕು ಸರ್. ಬಹುಮುಖ ಪ್ರತಿಭೆ. ಅಯ್ಯ ನೋಡಿ, ಅದ್ಭುತ. ಯಥಾ ರಾಜ್ಯ ತಥಾ ಪ್ರಜಾ, ಯಥಾ ಗುರು ತಥಾ ಶಿಷ್ಯ. ಹಾಡೋರು 32 ಇನ್ಸ್ಟ್ರೂಮೆಂಟ್ ಸರ್. ಒಂದ್ ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಲೈನ್ ಕೂತ್ಕೊಂಡು ಒಂದೊಂದು ಹಾಡಿಗೆ ಎಲ್ಲ ನುಡಿಸ್ಕೊಂಡು 32 ಇನ್ಸ್ಟ್ರೂಮೆಂಟ್. ಯಾವ್ದು ಹಾರ್ಮೋನಿಯಂ ಬಿಟ್ಟು ಏನ್ ಬೇಕಾದ್ರೆ ನುಡಿಸೋರು. ಆಮೇಲೆ ಎಂತ ಆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಆಕ್ಟ್ರು, ಏನು ಇಂಥದ್ದು ಇಲ್ಲ ಅನ್ನೋಂಗೆ ಇಲ್ಲ. ಬೆರಗ ಬಿಡೋರು ಇವ್ರು ಮ್ಯೂಸಿಕ್ನ ಕೇಳಿ ಜನಗಳು. ತಮಾಷೆನೇ ಇಲ್ಲ. ಮತ್ತು ಪೀಪಲ್ ಅಂದರೆ ಅದೇನು ಮಿಸ್ಯೂಸ್ ಮಾಡ್ಕೊಂಡ್ರ ಏನು, ಅದೆಲ್ಲದಕ್ಕೂ ಹೋದ್ರೆ ಗೋಜಲಾಗುತ್ತೆ. ಬಟ್ ಒಬ್ಬ ಅಂದರೆ ಅವ್ರು ಇದ್ದಿದ್ರೆ ಬೇಗ ಕಳ್ಕೊಂಡ್ಬಿಟ್ವಿ ನಾವು ಸರ್. ಕಾರಣ ಬೇರೆ ಸರ್. ಅಯ್ಯೋ ಯಾರೋ ಅಂದ್ರು ನೋಡಿ ವ್ಯಸನಿ ಆದ್ರೆ ಹೀಗೆ ಅಂತ. ನಕಾರಾತ್ಮಕ ಇದಕ್ಕೆ ಅವಕಾಶವೇ ಇಲ್ಲ, ಬರೀ ಸಕಾರಾತ್ಮ. ಅವ್ನು ನಂಗೆ ಸಂಗೀತ ಇದ್ರೆ ನೀವೇನು ಮಾಡ್ತೀರಾ ಯೋಚನೆ ಮಾಡಿ ಅಂತಂದು. ನಾನು ತುಂಬ ದೊಡ್ಡ ವ್ಯಕ್ತಿ, ಹೇಳಬಾರ್ದು. ಕೆಟ್ಟ ಕೋಪ ಬಂದ್ಬಿಟ್ಟಿತ್ತು ನನಗೆ, ತಡ್ಕೊಂಬಿಟ್ಟೆ. ಏನು ವ್ಯಸನದ ಬಗ್ಗೆ, ನೀವು ಬರೀ ವ್ಯಸನದ ಬಗ್ಗೆ ಗಮನ ಕೊಡ್ತೀರಾ, ಸಂಗೀತದ ಬಗ್ಗೆ ಗಮನ ಕೊಡ್ತೀರಾ? ಒಂದೇ ಹಾಡಲ್ಲಿ 3 ರಾಗ ಚೇಂಜ್ ಮಾಡಿದ್ರಪ್ಪ. ಯಾವ್ದು ಗೊತ್ತಾ? ಮಧುರೆಗೆ ಹೋದನು ಮಾಧವ, ಮಧುರೆಗೆ ಹೋದನು ಮೋಹನ, ಮಧುರೆಗೆ ಹೋದನು ಮೋಹನ, ಮಧುರೆಗೆ ಹೋದನು ಮೋಹನ, ಮೋಹನ ಕಾದೆ ಇದೆ ಬೃಂದಾವನ. ಒಂದು ಲೈನ್ ಕರೆಕ್ಟಾಗಿ ಹಾಡ್ಬಿಡಿ ನೋಡೋಣ. ಸುಮ್ಮನೆ ವ್ಯಸನದ ಬಗ್ಗೆ ಮಾತಾಡ್ತಾರೆ. ಹೌದು, ಆರೋಗ್ಯ ಇನ್ನೊಂದು ಮತ್ತೊಂದು ಎಲ್ಲವೂ ಸತ್ಯ. ಜನಕ್ಕೆ ಅದನ್ನು ಇಂಡೈರೆಕ್ಟ್ಲಿ ಪ್ರಮೋಟ್ ಮಾಡ್ದಂಗಲ್ಲ. ನೋಡು ಅಂತ ಸಂಗೀತ ನೋಡು, ಕಿರಣ ಏನೋರು ಅದಕ್ಕೆಲ್ಲ ಸರ್. ಕರೆಕ್ಟ್ ಅಲ್ವಾ?
ಹೌದು ಬರೀ ಮೆಡಲ್ಗಳು ನೋಡ್ರಿ, ಮೆಡಲ್ಗಳು. ಬಾಬಣ್ಣ ಇವತ್ತು ಸಿಕ್ಕಾಗ ಹೌದು. ಕೈ ಎತ್ತು ಮುಗಿಬೇಕು ಅನ್ಸುತ್ತೆ. ತದ್ರೂಪು ರಂಗಭೂಮಿ ಮನೆ ಆಗಿದೆ, ಮನೆನೇ ಆಗಿದ್ದೀರ ರಂಗಭೂಮಿ ಆಗಿದೆ. ನಮ್ಗೆ ಇನ್ನೇನ್ ಸ್ಫೂರ್ತಿ. ನಮ್ಮ ಅಪ್ಪ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಅಣ್ಣ ನಾನು ತಪ್ಪೋ ಸರಿನೂ ನಂಗೆ ಗೊತ್ತಿಲ್ಲ, ಹಾಸ್ಯ ಕಲಾವಿದ್ರು ಯಾವಾಗ್ಲೂ ದಾರಿದ್ರೆ ಅಂಟ್ಕೊಂಡೇ ಇರತ್ತೆ ಕಣ, ಬೇರೆ ಏನಾದ್ರು ಮಾಡ್ಬೋದಾ ನೋಡು ಅಂದ್ರು. ಡೈರೆಕ್ಟ್ ಆಗ್ತೀನಿ ಅಪ್ಪಾಜಿ ನಾನು. ಹಾ ಆಗು, ಏನಾದ್ರು ಜೊತೆ ಇಟ್ಕೊಳಪ್ಪ, ಏನಾರು ಒಂದು ಜೊತೆ ಇಟ್ಕೋ. ಹ್ಞೂ ಅಪ್ಪಾಜಿ. ಕಾಮೆಂಟ್ರಿ ಬಂತು, ಏನಾ ಕಾಮೆಂಟ್ರಿ. ಓಕೆ. ಬಟ್ ಅವಾಗ ಹೇಳಿಲ್ವಾ ಏನೋ ಸಣ್ಣ ಪುಟ್ಟ ಆಕ್ಟಿಂಗ್ ಮಾಡ್ಕೊಂಡಿದೀನಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡಿ ಅಂತ? ಅದೇ ಫಸ್ಟ್ ಸಿನಿಮಾ, ಅದಕ್ಕೆ ಡೈರೆಕ್ಟರ್ ಆಗಿತ್ತು. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಸಿನಿಮಾ ಅಂದ್ರೆ ಅವರು ರಂಗಭೂಮಿ ಅವರೇ, ನಮ್ಮ ತಂದೆನೂ ನಾಟಕ ಮಾಡ್ತಾ ಇದ್ದಿದ್ದು. ಬಟ್ ಪಾಯಿಂಟ್ ಏನು ಅಂತಂದ್ರೆ ಒಬ್ಬ ರಂಗಭೂಮಿ ಬಿಟ್ಟು ಆರಾಮಾಗಿ ಇವಾಗ ಪುರೋಹಿತ್ಯ ನಡೆಸ್ಕೊಂಡು ಹೋಗ್ತಿರುವಂತಹ ವ್ಯಕ್ತಿ, ಒಬ್ಬ ತಂದೆಯಾಗಿ, ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಕಾಮಿಡಿಯನ್ಸ್ಗೆ ಸ್ವಲ್ಪ ಲೈಫ್ ಇದು ಜನ ಚೆನ್ನಾಗಿ ಗುರುತಿಸ್ತಾರೆ, ಅವೆಲ್ಲವೂ ಸತ್ಯ. ಆದರೆ ಸ್ವಲ್ಪ ಯಾರೇ ನೋಡು ಸುಮ್ಮನೆ ಒಂದು ಅವಲೋಕನ ಆದ್ರಣ ಸತ್ಯ ಅನ್ಸ್ಬಿಡ್ತು. ಸುಮ್ಮನೆ ಎಲ್ಲ ಹುಡ್ಕೊಂಬನ್ನಿ ಡಾಟ್ ಕನೆಕ್ಟ್. ಯಾರು ಕೇಳಿದ್ದುಂಟಾ ಸರ್ ನೀವು ಆಕ್ಟ್ ಮಾಡ್ತೀನಿ ನೀವು ಹೇಳಿದಾಗ, ಅಲ್ಲ ಆಕ್ಟ್ ಮಾಡ್ತೀರಿ ಕರೆಕ್ಟ್, ಬಟ್ ಜೀವನಕ್ಕೆ ಏನ್ ಮಾಡ್ತೀರಿ ಅಂತ ಕೇಳಿದ್ದುಂಟಾ? ತುಂಬ ಜನ ಗಾಂಧಿ ಬಜಾರಲ್ಲಿ ಮನೆ ದೇವ್ರಿಗೆ ಹೋಗ್ತಿದೀವಿ ಅಂತ ಕಾಣುತ್ತೆ. ಇಬ್ರು ಇದ್ರ? ಜ್ಞಾಪಕ ಇಲ್ಲ. ಅಲ್ಲ, ಹೂ ತರೋದಕ್ಕೆ ನಾನು ಅಮ್ಮ ಹೋಗಿದ್ದೀವಿ ಅಂತ ಕಾಣುತ್ತೆ, ಬೆಳಗ್ಗೆ 4:04 ನೀವು ಹೇಗಿದ್ದೀರಿ? ಆಲಸ್ಯ ಅಂದರೆ ತಾತ್ಸಾರ, ಆಲಸ್ಯ ಅಲ್ಲ ತಾತ್ಸಾರ. ನೀವು ಏನು ಮಾಡ್ಕೊಂಡಿದ್ದೀರಿ? ಸುಮ್ಮನೆಲ್ಲ ಟಿ ವಿಲಿ ನೋಡಿದೆ ನಾನು. ಹ್ಞೂ ಸರ್. ಏನೇ ಪ್ರತಿಕ್ರಿಯೆ ಆದರೆ ಅವ್ರ ವಯಸ್ಸಲ್ಲಿ ದೊಡ್ಡವರು ಇದ್ರು ಹೆಂಗೆ ಅದನ್ನು ನಾನು ಏನು ಗುರು ಅನ್ನೋಕ್ಕಾಗತ್ತೆ? ಸರಿ ಹೋಗಲ್ಲ. ಅವರು ದೊಡ್ಡವರು, ಅವ್ರ ವಯಸ್ಸು, ಅವ್ರ ಪ್ರವೃತ್ತಿ ಹಾಗೆ ಅದೇನು ಅಂದ್ಕೊಂಡು ಏನು ಮಾಡ್ಕೊಂಡಿದ್ದೀರಿ? ಸೀರಿಯಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಕೊಂಡಿದ್ದೀನಿ ಸರ್ ನಾನು. ಹೊಟ್ಟೆಪಾಡಿಗೇನು? ಅದೇ ಹೊಟ್ಟೆಪಾಡು. ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಬಟ್ ಅದನ್ನೇ ಮೇನ್ ಅಂತ ಇಟ್ಕೋಬೇಡಿ ಇವರೇ. ಬದುಕು ಅನುಭವಿಸುತ್ತೆ ನಿಮಗೆ. ಏನು ಹಿ ವಾಸ್ ಅಬೌಟ್ 50, ದೆನ್ 50, 52, 53 ಟೈಪ್ಸ್. ಬದುಕು ಭಾಳ ಅಳಿಸುತ್ತೆ, ಅದೊಂದನ್ನೇ ಇಟ್ಕೋಬೇಡಿ. ಹೊಟ್ಟೆಪಾಡಿಗೆ ಅಂತ ಬೇರೆ ಏನು ಮಾಡ್ಕೊಂಡು ಪ್ರವೃತ್ತಿ ಮಾಡ್ಕೊಂಬಿಡಿ. ಇಲ್ಲ ಸರ್ ಅದನ್ನೇ ಬದುಕು ಮಾಡ್ಕೊಂಬಿಟ್ಟಿದ್ದೀನಿ. ತುಂಬ ಜನ ಬಂದು ಹೋಗ್ಬಿಟ್ರು. ಅವ್ರು ಯಾವ ಥರ ಬಂದು ಹೇಳಿದ್ರು ಏನೋ ಎತ್ತನೋ ಗೊತ್ತಿಲ್ಲ, ಬಟ್ ದಟ್ ವಾಸ್ ಒಂಥರ ಸ್ಟ್ರೈಕಿಂಗ್ ಆಗಿ ಕಾಣಿಸ್ತದೆ. ಆಗೋದಕ್ಕೆ ಪುಣ್ಯ ಮಾಡಿರ್ಬೇಕು, ಬ್ಲೆಸ್ಡ್ ಅಂತಾರೆ ಅಣ್ಣ. ಅವೆಲ್ಲವೂ ಸತ್ಯ ಅಣ್ಣ. ಇವಾಗ ಸುಮ್ಮನೆ ಕೇಳ್ತೀನಿ, ಹರೀಶಣ್ಣನ ಹತ್ರ ಬಂದು ಸುಜಯ್ ಯಾವುದೋ ಒಂದು ಸಿನಿಮಾ ಮಾಡ್ತೇನೆ ಏನೋ ಬಂದು ಕಳಿಸು ಅಂತ ನನ್ನ ಹತ್ರ ಕಳಿಸ್ತೀನಿ. ನೀನು ಕಳಿಸೋಣ ನನ್ನ ಹತ್ರ. ನಾನು ಹೇಳೋದು ಮೊದಲನೇ ಕೂಡ ಬರಬೇಡ ಅಂತೀನಿ. ಸಿನಿಮಾ ಇಂಡಸ್ಟ್ರಿಗೆ ಬರಬೇಡ ಅಂತೀನಿ. ಎಷ್ಟು ವಯಸ್ಸು ನಿನಗೆ? ನಾನು 25, 26. 10 ವರ್ಷ ನೀನೇನು ಏನು ಮಾಡಿದ್ರೂ ಕಿಸಿಯೋಕ್ಕಾಗಲ್ಲ, ಕೊಮಿಯೋಕ್ಕಾಗಲ್ಲ. 10 ವರ್ಷ ಇದೆಯಾ ಟೈಮು? ಇಲ್ಲ, ಅದು ಒತ್ತೊಳಗಿಲ್ಲಿಂದ ಫಸ್ಟು. ಸೊ 10 ವರ್ಷ ತಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕಣ್ಣ. ಹೋಗಿ ವರ್ಕ್ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮ ತಡ್ಕೊಂಡ್ರು, ನನ್ನ ಹೆಂಡತಿ ತಡ್ಕೊಂಡ್ಲು, ನನ್ನ ಮಕ್ಕಳು ತಡ್ಕೊತಾ ಇವೆ. ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಫಸ್ಟ್ ಲಾಸೇ ಆಗೋದು. ಫಸ್ಟೇ ಲೋನು, ಬೇಕಾಗಿರೋದೇ ಲೋನು. ಇಂಟ್ರೆಸ್ಟ್ ಸುಮ್ಮನೆ ಕೆಕ್ಕೊಂತ ಹೋಗ್ತಿರುತ್ತೆ. ಇಲ್ಲ ಆಗ್ಬಿಡುತ್ತಾ? ಅಂದರೆ ಸಾಧನೆಗೆ ಎಷ್ಟು ಇರಿಟೇಟ್ ಆಗುವಂಥ ಒಂದು ಪಾಯಿಂಟ್ ಗೊತ್ತಾ? ಬಾಸ್ ಇದು ನಮ್ಮವನೊಬ್ಬ ಇದ್ದಾನೆ, ಅದರ ಒಂದು ಸೀನ್ಗೆ ಹಾಕ್ಕೊಳ್ಳಿ ಅವ್ನು ನೋಡಿದ್ರೆ ಇದಾಗ್ಬಿಡುತ್ತೆ. ನಮಗೆ ಸಿನಿಮಾ ಅಂದರೆ ತಪಸ್ಸು. ಒಬ್ಬ ವ್ಯಕ್ತಿ ಆಲ್ ಆಫ್ ಅ ಸಡನ್ ಬಂದು ಹಿಂಗೆ ಅಂದರೆ ಹಾಕ್ಕೊಳ್ಳಿ ಬಾಸ್ ಅಂತ ಕಾಮಿಡಿಯಲ್ಲಿ ಹೇಳಿದ್ರು ನಮಗೆ. ಅವ್ರನ್ನ ಹೆಂಗೆ ತಿರಸ್ಕಾರ ಮಾಡಬೇಕು ಅನಿಸುತ್ತೆ. ಸ್ವಭಾವ ಹಾಗಿಲ್ಲ, ಸೌಮ್ಯವಾಗಿ ಹ್ಯಾಂಡಲ್ ಮಾಡ್ಬಿಟ್ಟು ಆಯ್ತು ಅಂತಂದರೆ ಹಿರಣ್ಣಯ್ಯನವ್ರು ಅದನ್ನೇ ಹೇಳ್ತಾ ಇದ್ರು. ಅಂದರೆ ಬಾಬಣ್ಣ ಹೇಳಿದ್ರು ಒಂದ್ಸತಿ, ಏನೋ ಮಾಡೋಕ್ಕಾಗಿಲ್ಲ ಅಂತಂದರೆ ಹಾಕ್ಕೊಳ್ಳಿ, ರಂಗಭೂಮಿಗೆ ಹಾಕ್ಕೊಳ್ಳಿ, ಇನ್ನೇನು ಮಾಡ್ತೀರಾ? ಆ ಥರ ಕಾಲದಲ್ಲಿ ಇದ್ದಿದ್ದು. ನಮ್ಗೆ ರಂಗಭೂಮಿ ತಪಸ್ಸು ಸರ್. ನೀವು ಯಾವನ್ನ ಹೇಳಿದ್ರಲ್ಲ ಕರೆಕ್ಟ್, ಅವನು ನಾನು ಎಲ್ಲರೂ ನಮ್ಗೆ ರಂಗಭೂಮಿ ತಪಸ್ಸು. ನಾವು ಮಾಡ್ದಂಗೆ ರಂಗಭೂಮಿ ಮಾಡಲಿ ಇವ್ರುಗಳು. ನಿರಂತರವಾಗಿ ನನ್ನ ಸ್ನೇಹಿತ ರಾಜ್ಗುರು ಹೊಸಕೋಟೆ ಮಾಡ್ತೀಯಾನೆ, ನಿಮಗೂ ಗೊತ್ತು. ಅವನು ನಿರಂತರ ನಾನು ಸಿನಿಮಾ ಬರೀಬೇಕಾ, ಒಂದು ವಾರ ಬೇಕಾದ್ರೆ ಎಲ್ಲ ರಾಚೆ ಹೋಗ್ಬಿಟ್ಟು ಹೋಗಿ ಸಿನಿಮಾ ಬಂದ್ಬಿಡ್ತಾನೆ. ಅದು ರಂಗಭೂಮಿ ಬಿಡಲ್ಲ ಅವನು. ರಂಗಭೂಮಿಗೆ ಅಂತಲೇ ಹುಟ್ಟಿರೋದು.
ಅವರ ತಂದೆಯ ಒಂದು ಇದು ಬಳುವಳಿ ಬಂದಿರೋದು ಜನಪದ ಗೀತೆಗಳು, ಅದನ್ನು ಬಿಡಲ್ಲ ಅವನು. ಅದು ಒಂದು ಬೇರೆ ವರ್ಗ. ನಾವು ರಂಗಭೂಮಿಗೆ ನಾವು ಅಂದರೆ ಹಂಗಂತ ನಮಗೆ ಡಾಕ್ಟರ್ ಕೊಡಬೇಕು ಅಂತಲ್ಲ, ರಂಗಭೂಮಿ ಅಂತಂದರೆ ಆ ಮಟ್ಟದ ರಂಗಭೂಮಿ ಮಾಡ್ರೆ ನಾವು. ನಮ್ಮನ್ನು ರಸ್ತೆ ಕಳಿಸೋರು ನಮ್ಮ ಕೃಷ್ಣಮೂರ್ತಿ ಕೋತ ನಮ್ಮ ಗುರುಗಳು ರಸ್ತೆ ಕಳಿಸೋರು ಅಭಿನಯ ಕಲಿಸೋದಕ್ಕೆ. ನನ್ನನ್ನು ಪ್ರಮೋದನ್ನ ರಸ್ತೆಗೆ ಹೋಗಿ ಅಭಿನಯ ಕಲ್ತ್ಕೊಂಬಂದಿರ ನಾವು. ಹೋಗ್ಬಾ ಒಬ್ಬಂದು ಕಲ್ತ್ಕೊಂಬ ಹೋಗು ಅಂತ. ಯು ಡೋಂಟ್ ಬಿಲೀವ್, ಫಸ್ಟ್ 2 ಸಿನಿಮಾ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ನಮ್ಮ ಮೇಷ್ಟ್ರ ಹತ್ರ ಹೋಗ್ಬಿಟ್ಟು ನಾನು ಈ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಹೆಂಗೆ ಮಾಡಲಿ ಅಂತಂದರೆ, ನೀವು ಮಾಡ್ತಾ ಹೋಗುವ, ಕರೆಕ್ಟ್, ಇದೇ ಸ್ಟೈಲ್ ಅವ್ರದ್ದು. ಮಾಡ್ತಾ ಹೋಗು, ಚೆನ್ನಾಗಿ ಮಾಡ್ತಾ ಹೋಗು. ಅದಕ್ಕೆ ಸುಜಯ್ ಶಾಸ್ತ್ರಿ ಹಿಂಗಿದ್ದಾರೆ, ಪ್ರಮೋದ್ ಶೆಟ್ಟಿ ಹಂಗೆ. ಕಡೆಗೆ ಬಂತೆ ಹೆಸರು. ಪ್ರಮೋದ್ ಅಂತ ಹೇಳಿದ್ಮೇಲೆ ಇನ್ ಪೂರ್ತಿ ಹೇಳ್ಬೇಕಲ್ಲ, ಸೊ ಜನಕ್ಕೂ ಗೊತ್ತಾಗ್ಲಿ ಅಂತ. ಟೆಲ್ಮಿ ಸಿಂಚನ, ಇಂಥ ಕಲಾವಿದನಿಗೆ ಹೆಂಡತಿಯಾಗಿರೋದು ಕಷ್ಟನಾ ಈಸಿನಾ? ಎರಡೂ ಇದೆ ಸರ್. ಹೆಮ್ಮೆನೂ ಇದೆ, ಓಕೆ, ಹಂಗಂತ ಕಷ್ಟನೂ ಇದೆ. ಬಟ್ ನನಗೇನು ಅಂದರೆ ನಾನು ಕಷ್ಟಗಳನ್ನ ಲೆಸನ್ ಆಗಿ ತೊಗೊಳ್ತೀನಿ. ನಾನು ಆ್ಯಸ್ ಯೂಶುವಲ್ ಅವಾಗೇ ಹೇಳ್ದಂಗೆ, ಕಷ್ಟ ಇಲ್ಲಿದ್ರೆ ಕಿಕ್ಕೇ ಇರಲ್ಲ ಜೀವನದಲ್ಲಿ. ಬಟ್ ಯಾವ್ದು ಅನ್ಸಿಲ್ವಾ ರೀ ಇದೆಲ್ಲ ಬಿಟ್ಬಿಟ್ಟು ಸುಮ್ನೆ ಬೇರೆ ಮಾಡ್ರಿ ಬೇಡ ಬಟ್ ಆ ಕ್ಷಣಕ್ಕೆ ಅಂದಿರ್ತೀನಿ. ಹೇಳಿರ್ತೀರಾ? ಆ ಒಂದು ಓಕೆ, ನಾನು ಅಂದಿಲ್ಲ ಅಂದ್ರೂ ನಮ್ಮ ಸುತ್ತಮುತ್ತಲು ಇರೋರು, ಇವಾಗ ನಮ್ಮ ಫ್ಯಾಮಿಲಿ ಆಗಲಿ ಇವ್ರ ಫ್ಯಾಮಿಲಿ, ಇವಾಗ ಮಕ್ಕಳಿವೆ, 2 ರೆಸ್ಪಾನ್ಸಿಬಿಲಿಟಿ, ಸಂಸಾರ, ಅವಕ್ಕೆ ಭವಿಷ್ಯಗಳು ರೂಪಿಸ್ಬೇಕು ನಾವು. ಆ ಒಂದು ಭರಾಟೆಯಲ್ಲಿ ಇರ್ತೀನಿ. ಬಟ್ ನನ್ಗೆ ಯಾವತ್ತೂ ಇವ್ರ ಡ್ರೀಮ್ಸ್ನಾಗ್ಲಿ ಇವರ ಒಂದು ಕಲೆನಾಗ್ಲಿ ನನಗೆ ಸಪ್ರೆಸ್ ಮಾಡೋ ಇಂಟ್ರೆಸ್ಟು ಇಲ್ಲ, ನಾನು ಮಾಡೋದೂ ಇಲ್ಲ ಅದನ್ನು. ನನಗೆ ಅವಳು ಹಂಗೆ ಇರಬೇಕು, ಅವಳಿಗೆ ನಾನು ಹೀಗೆ ಇರಬೇಕು. ಇದೇ ಒಲವಿನ ಸರಿಗಮ ಪದನಿ. ಏನು ಗೊತ್ತಾ ಅಣ್ಣ, ವಿನಯ್ ಶೇಷಾದ್ರಿ ಅಂತ ನನ್ನ ಪರಮಾಪ್ತ, ಅವನು ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಕಷ್ಟದಲ್ಲಿರೋ ಸುಖ ಗೊತ್ತಿರಬೇಕು ಅಂತ. ಓ ಹಂಗೆ. ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮನಸ್ಥಿತಿ, ನಮ್ಮ ಮನೆ ಸ್ಥಿತಿ ಮತ್ತು ನಮ್ಮ ಮನಿ ಸ್ಥಿತಿ, ಹೌದು, ಇದೆಲ್ಲವೂ ಚೆನ್ನಾಗಿರ್ಬೇಕು ಅಂತ. ಹೌದು. ಬಟ್ ಎಲ್ಲರಿಗೂ ಎಲ್ಲವೂ ಚೆನ್ನಾಗಿರಲ್ಲ, ಮಾಡ್ಕೋಬೇಕು ಅಂತ. ಅದು ಈಸಿನ ಹೋಗ್ಲಿ? ಇಲ್ಲ ಸರ್, ಈಸಿ ಇಲ್ಲ. ತಪ್ಪು. ಇವ್ರಂತವ್ರಿಗಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ಇವರು ದುಡ್ಡು ಮುಖಾಂತರ ಹೋಗೋದಿಲ್ಲ. ಎಂತ ದುಡ್ಡು ಬೇಡವಾ ನಿಮ್ಗೆ? अनुराग कश्यप ಮೊನ್ನೆ ಬೈದಣ, कौन है यार तू, मैंने इतना टैलेंटेड आदमी जिंदगी में नहीं देखा है, क्या है, कौन है तू. ಅವ್ರಿಗೆ ಅಫ್ಕೋರ್ಸ್ ನಮ್ಮ ಸುಜಯ್ ಶಾಸ್ತ್ರಿಗಳ ಹೊಸ ಪ್ರಾಜೆಕ್ಟ್ ಅದು ಅನುರಾಗ್ ಕಶ್ಯಪ್ ಅವ್ರ ಜೊತೆ ನಡೀತಾ ಇದೆ. ಹಾಗಾಗಿ ಒಂದು ಪಾಯಿಂಟ್ ಬಂದಿದ್ದಕ್ಕೆ ಕೊನೆ ಇರ್ತು, ಏನಕ್ಕೆ ನೀನು ಇಷ್ಟು ಇದು क्यों कर रहे हैं? ऐसे क्यों कर रहे हैं तू, पैसा चाहिए जिंदगी में, पैसा चाहिए सर, पैसा आएगा सर, पैसा आएगा, मैं ऐसे नहीं कर ಸರ್ ಬರುತ್ತೆ ಸರ್. ಹೆಂಗ್ ಬರುತ್ತೆ ಅಣ್ಣ, ನೀನ್ ಇವಾಗ ನನ್ಗೆ ಹೇಳಣ್ಣ, ಸುಮ್ ಕೂತ್ರೆ ಲಕ್ಷ್ಮಿ ನಿಮ್ಮನ್ನ ಹುಡುಕೊಂಡ್ ಬರ್ತಾರ? ಅಣ್ಣ ಬರ್ತಾಳಣ್ಣ, ನೀನು ಅವಳಿಗೆ ಟೈಮ್ ಕೊಟ್ಟಿದ್ಯಾ ಅಂದ್ರೆ, ನನ್ನ ಅಭಿಪ್ರಾಯ, ನಾನು ತಪ್ಪಿರ್ಬೋದು, ಕ್ಷಮೆ ಇರಲಿ, ನಂಗೆ ವೆರಿ ಸಾರಿ. ಏನು ಅಂದ್ರೆ, ನೀನು ಗೌರವ ಕೊಟ್ಟು ಕರೆಕ್ಟ್ ಆಗಿರೋ ಜಾಗದಲ್ಲಿ ನೀನು ಇಸ್ಕೊಂಡಿದ್ಯಾ ಅಂತಂದ್ರೆ ಲಕ್ಷ್ಮಿ ಚಂಚಲೆ. ಕರೆಕ್ಟ್. ವಿದ್ಯಾರ ಜಾಗದಲ್ಲಿ ಲಕ್ಷ್ಮಿ ಬರಲ್ಲ. ಆದರೆ ಬರಬೇಕು ಅಂತಂದ್ರೆ ನೀನು ಅವಳಿಗೆ ತುಂಬಾ ಶರಣಾಗಿರ್ಬೇಕು. ಬರ್ತಾಳಣ್ಣ, ನೀನು ಕಣ್ಕಂಡೆ, ದುಡ್ಡು ಎಲ್ಲಿ, ದುಡ್ಡು ಕೊಟ್ಟೆ ಇಲ್ಲ ಗುರು, ಬರಲ್ಲ ಗುರು, ನಾಳೆ ಇರಬಾರ್ದು ಅಣ್ಣ. ಬರಬೇಕಾದಾಗ ಜಾಡಿಸಿ ಒದ್ದು ಬರ್ತಾಳೆ ಅಲ್ವಾ? ಪ್ರಮಾಣವಾಗ್ಲೂ ಹೇಳ್ತೀನಿ ಅಣ್ಣ, ನಾನು 1000 ಸತಿ ಹೇಳಿದ್ದೀನಿ ಇವಳಿಗೆ. ಅವಳು ನನ್ನನ್ನು ಮೇಲ್ಗಡೆ ಉದುರ್ಕೊಂಬಂದ್ಬಿಟ್ಟು ನಾನು ಇವಳು 1000 ಸತಿ ಹೇಳಿದ್ದೀನಿ. ನಾನು ಗೊತ್ತು ನಾನು ನಿನ್ನ ಕಷ್ಟ ಹಾಕಿದ್ದೀನಿ. ಅದೇ ಸಂಗೀತ ಬರುತ್ತಲ್ಲ, ಯಾಮರ್ಸಿ ಒಂದೊಂದು ಹಾಡಾಡಿ ಯಾಮರ್ಸಿನೇ 15 ವರ್ಷ ತುಂಬಿಟ್ಟೆ ನಾನು. ಏನು ದುಡ್ಡಿನ ವಿಚಾರದಲ್ಲಿ ಅಂದ್ರೆ ಸಂಗೀತ ಆಡ್ಬಿಟ್ಟು ಕನ್ವಿನ್ಸ್ ಮಾಡೋದ? ಅಂದ್ರೆ ಮುಲ್ಲಾಜೆ ಇಲ್ಲ. ಹೌದು, ಹಾಡು ಹೇಳ್ಬಿಟ್ರೆ ಹೆಂಡತಿ ಕನ್ವಿನ್ಸ್ ಆಗ್ಬಿಡ್ತಾರ? ಮನೆ ಅದೇನೆ, ಮನೆ ದೇವ್ರದ್ದು ಗಾಬರಿ ಆಗ್ಬೇಕು. ಅಲ್ಲ, ಈಗ ಏನೋ ಪ್ರಾಬ್ಲಮ್ ಆಗಿರುತ್ತೆ, ದುಡ್ಡಿಲ್ಲ ರೀ, ರೇಷನ್ ತರಬೇಕು, ದುಡ್ಡಿಲ್ಲ ರೇ ಅಂತಂದ್ರೆ ಏನ್ ಮಾಡಕ್ಕಾಗತ್ತಮ್ಮ, ದುಡ್ಡಿಲ್ಲ, ಇವಾಗ ಬರ್ಬೇಕು ನನಗೆ ಪೇಮೆಂಟು, ನೀವು ಅನ್ಭವಿಸ್ತೀರಾ ಅಂತಂದ್ರೆ ನಾನು ನನ್ನ ಮಕ್ಕಳು ಯಾಕೆ ಅನ್ಭವಿಸ್ಬೇಕು? ನನ್ನೊಳು ನಾ ನಿನ್ನೊಳು ನೀ ಅರಿವ ಮುಂತಿಂತೆ ನಾನೀ, ನಿನ್ನೊಳು ನಾ ನನ್ನೊಳು ನೀ ಅನ್ಬಿಟ್ರೆ ಹೋಗಪ್ಪ, ನನ್ ಕೈಲಿ ಆಗಲ್ಲ. ಲಿಟ್ರಲಿ ಆಯ್ತಾ, 5 ನಿಮಿಷ ಸೈಲೆನ್ಸ್, 5 ನಿಮಿಷ ಮಾತಾಡಲ್ಲ. ಕೋಪ ಅಂದ್ರೆ ಕೆಟ್ಟ ಕೋಪಿಷ್ಟೇ, ಆಯ್ತಾ? ಕೋಪ ಆಯ್ತು, ತಡಿ, ಆಮೇಲೆ ಬರ್ತೀವಿ ಆಯ್ತಾ? 5 ನಿಮಿಷ ಸೈಲೆನ್ಸ್. ಕಾಫಿ ಇದೇ ಒಲವಿನ ಸರಿಗಮ ಪದ, ಒಂದ್ ಲೋಟ ಕಾಫಿ ಬರಲಮ್ಮ. ಏನ್ ಗೊತ್ತಣ್ಣ, ಬದುಕಲ್ಲಿ ನೀನು ಬದುಕನ್ನ ಒಂದು ಹಾಸ್ಯ ರೂಪದಲ್ಲಿ ನೋಡಿ, ಆಡ್ಕೋಬಾರ್ದು. ಹಾಸ್ಯ, ನಗೆ, ನಗೆಯ ಕಡಲಲ್ಲಿ ತುಂಬಿಕೊಂಡಿದ್ರೆ ಪ್ರಮಾಣವಾಗ್ಲೂ ಹೇಳ್ತೀನಿ, ಈ ಬದುಕು
ಅದ್ಭುತವಾದಂಥ ಸುಂದರಮಯವಾದಂಥ ಜಗತ್ತಣ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟೆಷ್ಟು ಹಿಂಸೆ ಕೊಟ್ಟಿರಲ್ಲ, ಎಷ್ಟೆಷ್ಟು ಟಾರ್ಚರ್, ಒಂದು ನಾಕಾಣಿ ಇಲ್ಲ ಮನೇಲಿ, ಯಾರ್ಯಾರು ತಿರ್ಸ್ಕೊಂಡಿದ್ರು ಸರ್. 1 ವರ್ಷ ಅವಳಿಗೆ ಮನೆಗೆ ನಾ ದುಡ್ಡು ಕೊಟ್ಟಿರಲಿಲ್ಲ. ಐ ರಿಮೆಂಬರ್. ಒಂದು ವರ್ಷ ಪೂರ್ತಿ 1 ವರ್ಷ ಪೂರ್ತಿ ದುಡ್ಡು ಕೊಟ್ಟಿಲ್ಲ ಅವಳಿಗೆ. ಮತ್ತೆ ಅವರು ಕೆಲಸ ಮಾಡಲ್ಲ, ಮಾಡಿಲ್ಲ ಪಾಪ. ಆಯ್ತಾ, ನಾನು ಕರೆಕ್ಟ್ ಟೈಮ್ ಮನೆಗೆ ಹೋದಾಗ ಊಟ ಹಾಕೋದು, ನಾನು ಕಾಫಿ ಕೇಳಿದಾಗ ನನಗೆ ಆ ಪ್ರಜ್ಞಾವಂತ ಸ್ಥಿತಿನಲ್ಲೇ ಇಲ್ಲ. ನಾನು ಡೆಡ್ ಆಸ್ ಎ ಡಕ್, ಫುಲ್ಲು ಎಂಥ ಏನಿಲ್ಲ. ಮನೆಗೆ ಹೋದಾಗ ಊಟ ಹಾಕೋದು ಅವಳು ಕೇಳ್ತಿಲ್ಲ. ಇದು ಪ್ರಾಯಶಃ 22 ಕೊರೋನಾ ಮುಗಿದ ಆ ಎಡ್ಜದು ಏನಿಲ್ಲ. ನಮ್ಮ ಅದೇ ಕರೋನಾ ಪೂರ್ತಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಂಡಿರೋದು. ನಮ್ಮ ಅಪ್ಪ ಅಮ್ಮ ದೇವ್ರ ಪೂಜೆ ಮಾಡಿಸೋದು, ಅಲ್ಲಿ ಇಲ್ಲಿ ಕೇಳೋದು ಮಾಡಿಸೋದು. ಅಯ್ಯೋ ದೇವ್ರೆ. ಅದಾದ್ಮೇಲೆ 2023ರಲ್ಲಿ ಏನು ನಾಲ್ಕು ಕಾಣಿಲ್ಲ. ಹೆಂಗೆ ಇದ್ರಬೇಕು ಸುಮ್ಮನೆ ಆಯಿತು. ಆಗಲಿ ಬರುತ್ತೆ. ಅವಳು ನನಗೆ ಗುರು, ನಾನು ಗುರು ಹೇಳ್ಬೇಕಾಗಿರೋದು ನಿಂಗೆ ಬರುತ್ತೆ ಕಣೆ ಆಯಿತು. ಇದು ಉಪ್ಪಿಟ್ಟು ಮಾಡ್ಲಾ, ನನಗೆ ನನ್ನ ಮನೇಲೇ ತಿಂಡಿ ತಿನ್ನಕ್ಕೆ ಊಟ ಮಾಡೋಕ್ಕೆ ಅವಮಾನ. ಯಪ್ಪ ದೇವ್ರೆ, ಹೆಂಗೆ ಗುರು ಅಂತ ನಾನು ಏನು ತಂದು ಹಾಕ್ತಿಲ್ಲ, ಅಡುಗೆ ಮಾಡ್ತಾಳೆ ಅಂದ್ರೆ ಅವಳು ಎಲ್ಲೇ ನನಗೆ ಆ ಸೀಕ್ರೆಟನ್ನ ಕೇಳ್ಬಿಟ್ರೆ ನನಗೆ ಬೇರೆ ಥರ ಆಗ್ಬಿಡುತ್ತೆ, ಟ್ರಿಗರ್ ಆಗ್ಬಿಡುತ್ತೆ. ಎಲ್ಲಿಂದ ಬರ್ತಿದೆ, ಹೇಗೆ, ಏನು ಎತ್ತ ಅಂತ. ನಮ್ಮಪ್ಪ ಅಮ್ಮನ ಕೇಳಿದ, ಅಪ್ಪಾಜಿ ಏನಾದ್ರು ಒಂಚೂರು ದುಡ್ಡು ಕೊಡ್ತಾ ಇದ್ರೆ ಮನೆಗೆ, ನಿನ್ನ ಹೆಂಡತಿ ಕೇಳಾಳ ಅಥವಾ ನೀನು ಕೇಳಾನೆ? ಇಲ್ಲ. ಇನ್ಯಾರನ್ನ ಕೇಳಬೇಕು? ಇವ್ರ ಮನೆಯವ್ರನ್ನ ಕೇಳಲ್ಲ. ಇವ್ರ ಮನೆಯವ್ರನ್ನ ಕೇಳಿದ್ರೆ ನಾನು ಡೌನ್ ಆಗ್ಬಿಟ್ರೆ ಕರೆಕ್ಟ್ ತಪ್ಪಾಗ್ಬಿಡುತ್ತೆ. ಮಾಡ್ತಿದ್ದಾಳೆ, ಏನು ಎತ್ತ ನಾ ಕಾಣೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಇಲ್ಲಿ ನೋಡ್ತೀನಿ, ಎಲ್ಲ ಆರ್ಟಿಫಿಷಿಯಲ್ ಕಾಣ್ತಿದೆಯಲ್ಲ. ಸೈಕಲ್ ಗ್ಯಾಪಲ್ಲಿ ಹೋಗಿ ಕ್ಲೀನಾಗಿ ಟಿಸ್ಕೊಂಡ್ ಅಂತ ಬಂದಿದ್ದಾಳೆ. ಓಕೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಡೆದಿದೆ ಇದು ಅಂತ ನಾನು. ಇನ್ನು ಹೆಂಡತಿ ಅಂದ್ರೆ ಅದೇ ಅಲ್ವಾ ಸರ್, ಅಂತ ಅವರು ನಮ್ಗೆ ಅಷ್ಟು ಹಾರ್ಟ್ ಅಲ್ಲಿ ಒಂದು ಜಾಗ ಕೊಡ್ತಾರೆ. ಅವರೇ ಚಿನ್ನವಾಗಿದ್ರು ಚಿನ್ನ ಯಾವ್ದು ಇರ್ಲಿಲ್ಲ, ಚಾನ್ಸ್ ಇಲ್ಲ. ಇದೆ ನನ್ನ ಮೇಲೆ ಆರೋಪ ಇದೆ, ಅವಳ ಮೇಲೆ ಆರೋಪ ಇದೆ. ಅವಳು ತುಂಬಾ ಸ್ಟ್ರೈಟ್ ಫಾರ್ವರ್ಡು, ಅವಳು ಕೋಪಿಷ್ಟೆ, ಅವಳು ಇದ್ದಂಗೆ ಹೇಳ್ತಾಳೆ, ಸಿಕ್ಕಾಬಟ್ಟೆ ಇದೆ. ಅದು ಸೌಮ್ಯ ಸ್ವಭಾವಿಯಾಗಿ ನನ್ನ ಮನೆಯಲ್ಲಿದ್ದಾಗ ಅದವಳು ಕೋಪಿಷ್ಟಾಗಿ ಕಾಣಿಸ್ಕೊತಾಳೆ. ಅವೆಲ್ಲ ಸರ್ವೇ ಸಾಧಾರಣ, ಅವೆಲ್ಲ ಹೌದು, ಇದ್ದೇ ಇರುತ್ತೆ. ಬಟ್ ಆ ಪಾಯಿಂಟ್ ಮಾತ್ರ ಹೆಂಗೆ ಗೊತ್ತಿಲ್ಲ, ಬರ್ದಿರುತ್ತೆ. ಒಂದು ಸೌಮ್ಯಕ್ಕೆ ಒಂದು ರೌದ್ರ ಬೇಕು ಅಂತ ಅಲ್ವಾ? ಪುಣ್ಯ ಮಾಡಿದ್ದೆ ಗುರು, ನಿಜ ಅಣ್ಣ. ಆ ಕಡೆನೂ ಹೇಳೋಣ, ಏನ್ ಗೊತ್ತಾ, ನೀನ್ ಅವ್ರನ್ನ ಹೈಪ್ ಮಾಡ್ತಿದ್ದೆ ಅಣ್ಣ, ನೀನ್ ನಮ್ ಚಾನಲ್ ಅಂತ ನಾನು ಅಂದಿರೋದಣ್ಣ. ಈ ತರದ ಹೆಣ್ಮಕ್ಳು ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಆಗ್ಲಿ ಬಿಡೋಣ. ಈಗ ಓ ಟು ಸಿಂಚನ. ಸುಜಯ್ ಅದ್ಭುತವಾದ ಮಾತುಗಾರ, ಲವಲವಿಕೆ, ಖುಷಿ, ಎಲ್ಲರೂ ನಗಿಸ್ತಾರೆ. ಕರೆಕ್ಟು. ಯಾರಾದ್ರೂ ಸುಜಯ್ ಕೋಪ ಗಮನಿಸಿದ್ರೆ ಅದು ಮನೇಲೋ ಸೆಟ್ಟಲ್ಲೋ ಸತ್ರು ಲಿಟ್ರಲಿ 100%. ಈಗ ಹೇಳಮ್ಮ, ಈಗ ಸುಜಯ್ ಕೋಪ ಯಾವ ಲೆವೆಲ್ ಇರುತ್ತೆ ಅಂತ. ನರಸಿಂಹನ್ ಕೋಪನೇ, ಕೋಪ ಬರೋದಿಲ್ಲ ಅವ್ರಿಗೆ ಸಾಮಾನ್ಯ. ತುಂಬಾ ತಾಮಸ ಇರ್ತಾರೆ, ತುಂಬಾ ತಾಮಸ. ಎಷ್ಟು ತಾಮಸ ಅಂದ್ರೆ ನಾನೇ ಕೆಣಕ್ತಾ ಇರ್ತೀನಿ. ಶಾಂತ, ತುಂಬಾ ಶಾಂತವಾಗಿರ್ತಾರೆ. ಕೋಪ ಬಂದ್ರು ಅಂದ್ರೆ ಮುಗೀತು, 15 ದಿನ ಮಾತಿಲ್ಲ, ಕತೆ ಇಲ್ಲ. ನನ್ ಮೇಲೆನೆ ನನಗೆ 3 ದಿನ ಅಷ್ಟೇ ಕೋಪ. ಆಮೇಲೆ ರೀ ಕಾಫಿ ಕೊಡ್ಲಾ, ಏನೇನೋ ಅವ್ರಿಗೆ ಇಂಪ್ರೆಸ್ ಮಾಡಕ್ ಒಳ್ಳೆ ಅಡಿಗೆ ಮಾಡೋದು ಅಯ್ಯೋ ಸರ್. ದಿನ ಅವ್ರ ಕೋಪ ಶಾಂತಿ ಆಗ್ಬೇಕಂದ್ರೆ 2 ವಾರ ಮಾತಾಡಲ್ವಾ ಮನೇಲಿ? ನನ್ ತಪ್ಪಿದ್ರೆ ತುಳಿದ್ ಬಿಡು, ಒಪ್ಕೋತೀನಿ. ನನ್ ತಪ್ಪಿಲ್ವಾ? ಹೌದು ಸರ್, ಬರಲ್ಲ ಸರ್, ಕೊಡಲ್ಲ ಸರ್, ಪೇಮೆಂಟ್ ಕೊಡಲ್ಲ ಸರ್, ಬೇಡ್ಕೋಬೇಕು ಸರ್. ಬಟ್ ವರ್ಷದಲ್ಲಿ 3 ಸತಿ ಕೋಪ ಮಾಡ್ಕೊಳ್ತಾರೆ ಅಂದ್ರೆ 15 45 ದಿವಸ, 1.5 ತಿಂಗಳು ಡಮಾರು. ಬಟ್ ಆದ್ರೆ ಕೋಪ ಕಮ್ಯುನಿಕೇಶನ್ ಹೆಂಗ್ ಹಿಡಿಯುತ್ತೆ? ನಮ್ಮ ಮಕ್ಕಳು ನಿಮ್ಮ ಅಪ್ಪಗೆ ಹೇಳೋ ತಿಂಡಿ ಮಾಡಿ ಇಟ್ಟಿದ್ದೀನಿ ಅಂತ, ತಿಂಡಿ ತಿನ್ಬಿಟ್ಟು ಎದ್ದೋಗ್ತಾರದು ಅಷ್ಟೇ. ಮನೇಲೇ ಇರಲ್ಲ, ಮನೇಲೂ ಇರಲ್ಲ, ಮಾತಾಡಲ್ಲ, ಮುಖ ನೋಡಲ್ಲ. ಇವ್ರು ಹೇಳೋ ಮುಂಚೆ ಹೊರಟಿರ್ತೀನಿ, ಇವ್ರು ಮಲಗಿದ್ಮೇಲೆ ಬರ್ತೀನಿ. ಯಾವಾಗ ಎದ್ದೆ ಯಾವಾಗ ಹೊರಟೆ ಯಾರಿಗೂ ಗೊತ್ತಾಗಲ್ಲ. ಯಾವ ರೀತಿ ಅಂದ್ರೆ ತಡೆಯೋ ತುಂಬಾ ಕಷ್ಟ ಅವ್ರ ಕೋಪನ. ಮತ್ತೆ ಹೆಂಗ್ ಕಾಂಪ್ರಮೈಸ್ ಆಗ್ತೀರಾ? ಶಾಂತ ನಮ್ಮ ಮಕ್ಕಳೇನೆ ನಮ್ಗೆ ಕೋಪ ಶಾಂತ ಆಗ್ಬೇಕು. ನನ್ನ ಮಗಳು ಅದೊಂದು ಬೇರೆ ಸ್ವರ. ನನ್ನ ಮಗಳು ಅದೊಂದು ಬೇರೆ ಇದಕ್ಕೆ ಬರ್ತಾಳೆ. ಏನಪ್ಪ ಇವಾಗ
ಆಗತ್ತಲ್ವಾ? ಎಲ್ಲ ನನ್ನ ಮಗಂತೆ 13 ವರ್ಷಕ್ಕೆ ನೀನು ಹಿಂಗೆ ಮಾತಾಡಿ ನನ್ನನ್ನು ಕನ್ವಿನ್ಸ್ ಮಾಡ್ತೀಯ ಅನ್ನೋಂಗೆ ಅನ್ಸುತ್ತೆ. ಏನು ಇವಾಗ ಏನು ಹೇಳು, ಪಾಯಿಂಟಿಗೆ ಬಾ, ಏನು ಹೇಳೋ ಪಾಯಿಂಟ್ನಿಂದ ಅಲ್ಲ ಆಗತ್ತೆ. ನನ್ನ ಮಗಳೇ ನನಗ್ ಬಂದು ನನಗೇನ್ ಹೇಳ್ಬೇಕು ಅದು ಹೇಳ್ತೀನಿ. ಇವಾಗ ನಾನು ಕೇಳಬಾರ್ದಾ, ನಾನು ಐಟಮ್ಸ್ಗಳನ್ನ ಕೇಳಬಾರ್ದಾ, ಕಡಿಮೆ ಮಾಡ್ಬೇಕಾ? ಆಯ್ತು ಬಿಡು ಹೋಗ್ಲಿ, ನನಗೆ ಕೇಳಲ್ಲ, ನಾನು ಸೇರಿಸ್ದೆ, ಇಬ್ರು ಸಮಾಧಾನ ಮಾಡ್ದೆ. ಅಲೋ ಅಂತ ಹಿಂಗೇನದ, ಆಮೇಲೆ ಇದೇ ಖುಷಿಗೆ ಏನಿಲ್ವಾ ಟ್ಯಾಕ್ಸ್ ಬೀಳುತ್ತದೆ. ಮಜಾ ಇರ್ತದೆ. ಅಂಟಿಲ್ ಅನ್ಲೆಸ್ ಯು ಡೋಂಟ್ ಲವ್ ಇಟ್, ಇಟ್ ವಿಲ್ ನಾಟ್ ಲವ್ ಯು. ನೀವು ಎಲ್ಲಿವರೆಗೂ ಅದನ್ನು ಪ್ರೀತಿಸಲ್ವೋ ನಿಮ್ಗೆ ಪ್ರೀತಿ ಸಿಗೋದಿಲ್ಲ. ಬದುಕಿನ ಬಗ್ಗೆ ಹೇಳ್ತಿರೋದು. ಸೊ ಏನು ಸುಖ ಸಂಸಾರ ಅಂದ್ರೆ ಇದೇ ನೀವು ನಿಮಗೆ ಅದೇ ಕಷ್ಟದಲ್ಲಿರೋ ಸುಖ ಗೊತ್ತಿಲ್ಲ ಅಂತಂದ್ರೆ ಹಿಂಗೆ, ಸುಖವಾಗಿದ್ದಾಗ ಹಳೆದನ್ನು ಮರ್ತು ಬಿಟ್ರೆ ಹಿಂಗೆ, ಏನೋ ಒಂದು ಬಂದು ಯಾರು ಬಂದು ಒಂದು ಬೇಡದಾಗ ಅದು ಕೈ ಮುಚ್ಚೋದೊಂದು ಅಂದಾಗ ಇದು ಹೀಗೆ, ಏನೇ ಇಲ್ಲದೆ ಇದ್ರೂ ಬೇಕು ಯಾರು ಕೇಳಿದಾಗ ಕೊಡಬೇಕು ಅಂತ ಅನ್ನೋ ಮನಸ್ಸಿತ್ತು ಅಂತಂದರೆ ಅದೆಲ್ಲವೂ ಇವೇ ಕಾರಣ. ಸುಖವಾಗಿರ್ಬೇಕಷ್ಟೇ, ನಾನೂ ಸುಖವಾಗಿರಬೇಕು, ಸುತ್ತಮುತ್ತ ಇರೋರು ಸುಖವಾಗಿರಬೇಕು, ನನ್ನ ಜೊತೆ ಇರೋರಷ್ಟು ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಸಹಬಾಳ್ವೆ ಅಷ್ಟೇ ಹೊರತು ಅದು ನಮ್ಮೊಬ್ಬರದೇ ಇರಬೇಕು ಅನ್ನೋದೆಲ್ಲ ಏನು. ಇತ್ತೀಚೆಗೊಂದು ರಿಸರ್ಚ್ ಓದ್ತಾ ಇದ್ದೆ, ವಿಚ್ಛೇದನದ ಕೇಸ್ಗಳು ತುಂಬಾ ಜಾಸ್ತಿ ಇದೆಯಂತೆ, ಅದರಲ್ಲೂ ಬೆಂಗಳೂರು, ಅದರಲ್ಲೂ ಸಿಟಿ ಭಾಗದಲ್ಲಿ ಅಂತ ಯಾರೋ ಹೇಳ್ತಿದ್ರು, ಕೌನ್ಸಿಲಿಂಗ್ ಒಬ್ರು ಹೇಳ್ತಿದ್ರು. ಅಷ್ಟು ಕಷ್ಟ ಇದೆ, ಅದಕ್ಕೆ ಕಾರಣಗಳು ತುಂಬಾ ಸಿಲ್ಸಿಲಿಯಾಗಿರುತ್ತೆ ಅಂತಲೂ ಹೇಳ್ತಾ ಇದ್ರು. ಏನ್ ಹೇಳಕ್ ಬಯಸ್ತೀರಿ ಸಿಂಚನ? ಮೊನ್ನೆ ನಾನೊಂದು ಇದೇ ತರ ಆರ್ಟಿಕಲ್ ಅಥವಾ ರೀಲ್ಸ್ ಯಾವ್ದ ನೋಡ್ತಿದ್ದಾಗ ಹಿಂಗೆ ಒಂದು ಓದ್ದೆ, ಗೊರಕೆ ಗಂಡ ಜಾಸ್ತಿ ಗೊರಕೆ ಹೊಡಿತಾನೆ ಅಂತ ಡೈವರ್ಸ್ 18 ಸತಿ ಡೈವರ್ಸ್ ಕೊಟ್ಟಿರ್ಬೋದು ಇವಾಗ ನನಗೆ. ನಾನು ಇವರು 18 ಆ ರೀಸನ್ ಇದ್ರೆ ಗೊರಕೆ ಹೊಡಿತಾರೆ ಆಗ್ಲೇ 5 ವರ್ಷ ಆಯ್ತು ಸರ್ ರೂಮಿಂದ ಆಚೆ ಹಾಕಿ ನಮ್ಮನ್ನ. ನನ್ ಮಗ ಅಂತೂ ಎದ್ದು, ಅಮ್ಮ ಇದೇ ನಮ್ಮ ಅಪ್ಪ ಹಿಂಗ್ ಗೊರಕೆ ಹೊಡಿ ಹಿಂಗ್ ನೋಡ್ತಾನೆ ಸರ್ ನನ್ನನ್ನ, ಹಿಂಗ್ ನೋಡ್ತಾನೆ, ಕಾಲೆತ್ ನೋಡ್ಕೊಂಡು ಏನೋ ಇದು ಅಂತದೆ. ಆದ್ರೆ ಚಂದ ಅದು ಜನರೇಟರ್ ಸೌಂಡ್, ಸುಮ್ಮಿದ್ಬಿಡು. ಅದು ಬಸ್ಸಲ್ಲಿ ಆಗಿತ್ತಲ್ಲ ಅದನ್ನ ಹೇಳಿ ಅವಮಾನ, ಹೈಯೆಸ್ಟ್ ಅವಮಾನ ಸರ್ ನಿಮ್ಗಾಗಿದ್ದ? ಹ್ಞೂ ಸರ್. ಎಲ್ಲಿ? ಓ ದೇವ್ರೆ, ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ ಸೋಕನೆ ಕಾರ್ತಿಕ್ ಸಿಕ್ಕಿದ್ನಲ್ಲ, ಅವನು ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಬನ್ನಿ ಸರ್ ಆಕ್ಟ್ ಮಾಡಾರಂತೆ ಅಂತ ಕರೆದಿದ್ದ. ಹೋಗಿದ್ದೆ, ಹೋಗ್ಬಿಟ್ಟು ಅಂದರೆ ಇಟ್ಸ್ ಅ ಲಾಂಗ್ ಡೇ, ಬೆಳಗಿಂದ ಬರೀ ಧೂಳು, ಔಟ್ಡೋರ್ ಶೂಟ್ ಇತ್ತು, ಧೂಳು, ಜನರೇಟರ್, ಡೀಸೆಲ್ ವಾಸನೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಗಜ 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 ಆಗೋಗಿತ್ತು ಉಸಿರಾಟ. ಸರಿ ರಾತ್ರಿ ಬಸ್ ಹತ್ಬಿಟ್ಟೆ 11:30ನಲ್ಲಿ. ಹತ್ಬಿಟ್ಟು ಹೊರಟ್ಬಿಟ್ಟೆ. ಸ್ಲೀಪರ್ ಕಾಲನಿ ಹಿಡ್ಕೊಂಡು ಬಾಗಿಲು ತೆಕ್ಕೊಂಡು, ನನಗೆ ಈ ಪ್ರಾಬ್ಲಮ್ ಇದೆ ಅನ್ನೋ ಧೈರ್ಯ ನನಗಿದೆ. ನಾನು ಇದು ತೊಂದರೆ ಕೊಡಬಹುದು ಇನ್ನೊಬ್ರಿಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಹಳ ಚೆನ್ನಾಗಿದೆ ನನಗೆ. ನಾನೇ ಸಿ ಬುಕ್ ಮಾಡ್ಬಿಟ್ಟು ಕಿಟಕಿ ತೆಗೆದಿಟ್ಟೀನಿ. ಓಕೆನಾ? ಸಿಂಗಲ್ ಸೈಡ್ದು, ಇದು ಡಬಲ್ ಸೈಡ್ದು ಆಯ್ತಾ. ಸಿಂಗಲ್ ಸೈಡ್ ಬಾಗಿಲು ತೆಗೆದಿಟ್ಟೀನಿ. ಚಳಿ ಜಾಸ್ತಿ ಆಗ್ಬಿಡ್ತು. ಚಳಿ ಜಾಸ್ತಿನೋ ಮಳೆನೋ ಏನೋ ಬರೋಕ್ಕೆ ಶುರುವಾಯಿತು. ಒಂಚೂರು ಕ್ಲೋಸ್ ಮಾಡಿದೆ, ರೋಡ್ ಚೆನ್ನಾಗಿರೋ ದಾರಿ ಶುರುವಾಗ್ಬಿಡ್ತು. ತಗೋ ಟೈಮ್ಸು ಆಯ್ತಾ. ಶುರುವಾಯ್ತು ನಮ್ಮ ಜನರೇಟ್ರು. ಪಕ್ಕದವನು ಯಾವನವನು ಲೇ ನೆಮ್ಮದಿ ಮಲ್ಕೊಳಕ್ ಬಿಡೋದು ಅಂದ್ಬಿಟ್ಟ. ಶ್ರೀಹರಿ ಹಣೆ ಬರ ಏನು ಅಂತಂದ್ರೆ, ಪೇಷಂಟ್ ಅವ್ರು ಇಲ್ಲಿ ಆ ಕಡೆ ಹೋಗ, ಆ ಕಡೆ ಎಲ್ಲರೂ ಬಿದ್ಗಳ ಅಂತ ನೋಡಿದ್ರೆ ವ್ಯಕ್ತಿಯ ತಾಯಿ ತುಂಬ ಸುಸ್ತಾಗಿದ್ದಾರೆ. ಅವರು ಒದ್ದಾಡ್ತಾ ಇದ್ದಾರೆ. ಅವರು ಮಲ್ಕೊಳಕ್ಕಾಗ್ತಿಲ್ಲ. ಅಲ್ಕ ನನ್ನ ಮಕ್ಕಳ ಅಂತಂದ್ರೆ ಬೈದ್ಬಿಟ್ಟ ನನಗೆ. ಬೀಪು ಅಲ್ಲ, ಇವ್ರು ಗೊರಕೆ ಮಾಡಿರೋ ಅವಾಂತರ ಆಯ್ತಾ. ಆಮೇಲೆ ಮಧ್ಯದಲ್ಲಿ ನಿಲ್ಸಿದ್ರಣ್ಣ, ಕರುಟನ್ ಅವನೇ ತೆಗ್ದ. ನಮಸ್ಕಾರ ಸರ್. ಉಗಿದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರೆ ಉಗಿಸ್ಕೊಂಡು ಮುಖಾಲ ಹೆಂಗ್ ಅನ್ಕೊಂಡು ಹೊಟ್ಟೋಗ್ಬಿಡ್ತಿದ್ದಣ್ಣ. ನಮಸ್ಕಾರ ಸರ್ ನೀವಾ ಅಂದ್ಬಿಟ್ಟ. ನಾ ತಲೆ ಎಲ್ಲ ಕೆಟ್ಟೋಗ್ಬಿಡ್ತಣ್ಣ. ಮುಖ ನೋಡಿದ್ಮೇಲೆ ನೀವಾ? ಅದು ಏನು ಫಸ್ಟ್ ಭಯಕ್ಕೆ ಬಂದ. ನೀವಾ ಸರ್ ನಮಸ್ಕಾರ. ಏನ್ ಗೊರಕೆ ಹೊಡಿತೀರಾ ಸರ್? ಯಪ್ಪ ದೇವ್ರೆ, ಏನ್ ಸರ್ ತೋರ್ಸ್ಕಿಸ್ಕೊಳಲ್ವಾ ಅಂತಂದ್ರೆ, ಇಲ್ಲಣ್ಣ ಧೂಳಲ್ಲಿದ್ದೆ, ಸಿಕ್ಕಾಬಿಟ್ಟೆ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ ಅದಕ್ಕೆ ಅಂತಂದ್ರೆ. ಆ ಕಡೆ ತಿರ್ಕೊಂಡು ಮಾಡ್ಕೊಳ್ಳಿ ಸರ್. ಆ ಕಡೆನೇ ತಿರ್ಗಿದ್ದೆ ಅಣ್ಣ, ನಿಂಗೆ ರಿಬೋನ್ಸ್ ಹೊಡಿತಾ ಇದೆ, ಬೌಂಡ್ ಹೊಡಿತಿದೆ, ರಿಬೋನ್ ನೋಡ್ಕೊಂಡು ಹಿಂಗೆ ಸೌಂಡ್ ಬರ್ತಿದೆ ಅಂತ. ಅಂದರೆ ರಾತ್ರಿ ನಿದ್ದೆ ಇಲ್ಲ ನಮಗೆ ಅಂತ. ಏನೋ ಒಂಚೂರು ಟ್ರೈ ಮಾಡಿ ಸರ್. ವಿಂಡೋ ಎಲ್ಲ ತೆಕ್ಕೊಂಡಿದ್ದೀನಿ, ಏನು ಮಾಡಿದ್ರಿ? ನಿದ್ದೆನೇ ಬರಲಿಲ್ಲ ರಾತ್ರಿ.
ಬೆಳಗ್ಗೆ 6 ಗಂಟೆವರೆಗೆ ಆಕಾಶ ನೋಡ್ಕೊಂಡು ಡಿಂಗು 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 ಅನ್ಕೊಂಡ್ ಬಂದಿ ಮನೆಗೆ ಬಂದು ಮಲ್ಕೊಂಡ್ರೆ ಮತ್ತೆ ಶುರು ಬಾಗ್ಲ ಹಾಕೊಳ್ರಿ ಬಾಗ್ಲ ಅಯ್ಯೋ ಬಾಗ್ಲು ಹಾಕೊಂಡ್ರೆ ತಡಿಯಕ್ಕಾಗಲ್ಲ ಸರ್, ಅದು ಪಕ್ಕದಲ್ಲಿ ರೋಡಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ ಸರಿ. ಏಯ್ ಹೋಗೆ ಅಣ್ಣ ಇವೆಲ್ಲ ಎಡಿಟ್ ಅಣ್ಣ ಇವ ಎಡಿಟ್ ಅಂತೂ ಮಾಡಲ್ಲ, ಇದು ಹಾಕಿ ನಮ್ ಗೊರ್ಕೆನ ನೀವು ತುಂಬಾ ಭಾರತ ರತ್ನ ರೇಂಜ್ಗೆ ಇದ್ ಮಾಡ್ತಿದ್ರ ನೀವು. ಇಲ್ಲ ಅದೊಂದು ಚಿಕ್ಕ ಅದು ಒಂಥರ ವಿಯರ್ಡ್ ಗೊರಕೆ ಹೇಳುದು. ಈ ಕೆಟ್ಟೋಗಿರೋ ಟ್ರ್ಯಾಕ್ಟರ್ ಬರುತ್ತಲ್ಲ, ವರ್ಣನೆ ಚೆನ್ನಾಗಿದೆ. ಕೆಟ್ಟೋಗಿರೋ ಟ್ರ್ಯಾಕ್ಟರ್ ಅಂತಣ, ಟ್ರ್ಯಾಕ್ಟರ್ ಅಲ್ಲ ಮತ್ತೆ ಕೆಟ್ಟೋಗಿರೋ ಟ್ರ್ಯಾಕ್ಟರ್. ಸೊ ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳಿಗೆ ಡೈವರ್ಸ್ ತಗೊಳ್ಳೋದು ಅಂತ ನನಗೆ ಅನ್ಸುತ್ತೆ. ನಂಬಿಕೆ ಇರಲ್ಲ, ಒಂದು ಟ್ರಸ್ಟ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ. ಒಂದು ರಿಲೇಶನ್ಶಿಪ್ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಒಂದು ನಂಬಿಕೆ, ಒಂದು ಒಬ್ಬರ ಮೇಲೆ ಒಬ್ಬರು ರೆಸ್ಪೆಕ್ಟ್ ಇರಬೇಕು ನನ್ನ ಪ್ರಕಾರ. ಅದು ಗ್ಲಾಮರ್ ಫೀಲ್ಡ್. ನೀವಂತೂ ಆ ಫೀಲ್ಡ್ ಗಂಧ ಗಾಳಿ ಗೊತ್ತಿಲ್ಲದೆ ಗೊತ್ತಿಲ್ಲ, ಹೆಂಗ್ ಟ್ರಸ್ಟ್ ಮಾಡ್ತೀರಿ? ಇದು ಇವಾಗ ಇದು ನಾನು ಕೇಳ್ತೀನಿ ಅದೇ ಪ್ರಶ್ನೆ. ಆಡಿಷನ್ಗೆ ಯಾರು ಫೋಟೋ ಕಳಿಸಿದ್ರೆ ಏನ್ ಮಾಡ್ತೀನಿ ನಾನು? ನನ್ಗೆ ಫಸ್ಟ್ ಬಂತು, ನಾನು ಹೇಳ್ತೇನೆ ಮಜಾ ಗೊತ್ತಾ ಸರ್? ಬರೀ ಈ ತರ ಫೋಟೋನೇ ಬರುತ್ತಾ? ಮಕ್ಳು ಕಳಿಸ್ತಾರಲ್ಲ, ಅದ ನಿಮ್ಗೆ ಗೊತ್ತಲ್ಲ ಯಾವ ತರದ್ದು ಅಂತ. ನೋಡಿ ಇದು ಒಂದು ಚೆಚೆ ಅಂತಾಳೆ. ಅಲ್ಲ ಕಣೆ, ನಾನು ಡಿಲೀಟ್ ಮಾಡ್ತೀನಿ ತೋರಿಸ್ತಿರೋದು. ಇವ್ರನ್ನ ಹಾಕೋಬಿಡಿ, ಇವ್ರು ಅಷ್ಟು ಹಾಕೋಬಿಡಿ, ಇವ್ರನ್ನ ಡಿಲೀಟ್ ಮಾಡಿ, ಕಂಟ್ರೋಲ್ ಆಲ್ಟ್ ಡಿಲೀಟ್ ಡಮ್ಮರ್. ಬಟ್ ಇವ್ರಿಗೆ ನಾನೇ ಹೇಳ್ತಾ ಇರ್ತೀನಿ, ಅಣ್ಣ ನೋಡ್ರಿ ಅವ್ರು ಎಷ್ಟು ಲಕ್ಷಣವಾಗಿದ್ದಾರೆ ನೋಡ್ರಿ, ನಾನು ಹುಡುಗಿರು ಚೆನ್ನಾಗಿದೆ ಅಂತ ಹೇಳ್ತಾ, ಅವ್ರು ಹುಡುಗರು ಚೆನ್ನಾಗಿದೆ ಅಂತ ಹೇಳಿ. ಸೊ ಜಗತ್ತಿಗೆ ಇವತ್ತು ಹೇಳ್ತಾ ಇರೋ ಮೆಸೇಜ್ ಏನಪ್ಪಾ ಅಂದ್ರೆ, ಸುಜಯ್ ಶಾಸ್ತ್ರಿ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಗಳನ್ನ ಸೆಲೆಕ್ಟ್ ಮಾಡುವುದು ಒನ್ ಅಂಡ್ ಓನ್ಲಿ ಸಿಂಚನ. ಅಯ್ಯೋ ದೇವ್ರೆ, ಅಂದ್ರೆ ಹಂಗ್ ಬರುತ್ತಲ್ಲಣ್ಣ. ನನಗೆ ಹೆಣ್ಮಕ್ಳು ಬಂದ್ರೆ ತಲೆ ಬಗ್ಗಿಸ್ಬಿಡ್ತೀನಿ. ನಂಗೆ ಸ್ವಲ್ಪ ನಾಚಿಕೆ ಸ್ವಭಾವ, ನಂಗೆ ಅದೊಂದು ಸಮಸ್ಯೆ ಇದೆ. ಪ್ರಮೋದ ಹೇಳ್ತಿಲ್ಲ, ನಾನು ಒಂದೊಂದು ಕ್ಲಾಸಲ್ಲಿ ಹೋಗಿದ್ದು. ಅವಳು ಸುಪ್ರೀತಾ ಅಂತ ನನ್ನಂತೂ ನನಗೆ ಹೆಸರು ಇಟ್ಬಿಟ್ಟು ಸಿಕ್ಕಾಬಿಟ್ಟು ಶರ್ಮಿಲಿ ಇವನು ಅಂತ. ಹೆಣ್ಮಕ್ಳು ಬಂದ ಹೆಂಗೆ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಡ್ಬೆ ನಾನು. ಏನ್ ಹೆಸರು ಇಟ್ಟಿದ್ರು? ಶರ್ಮಿಲಿ ಅಂತ. ಸಿಕ್ಕಾಬಟ್ಟೆ ನಾಚಿಕೆ ನನಗೆ. ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ನಾಚಿಕೆ ಜಾಸ್ತಿ. ಹೂಮ ಇನ್ ಲವ್ ಎಲ್ಲಿ ಮಾಡ್ತೇವೆ ಅಮ್ಮ ಅಂದ್ಬಿಟ್ಮೇಲೆ ಅಣ್ಣ ಅನ್ಬಿಡ್ತಾರೆ. ಅವ ಅಣ್ಣ ಅನ್ಬಿಡ್ತೆ. ಹಲೋ ಸರ್ ಅಂತದೆ, ಹೇಳಮ್ಮ ಅಂತದೆ. ಏನಿಲ್ಲ ಬಿಡಿ ಸರ್ ಅನ್ನು ಇವ್ರದ್ದು ಇನ್ನೊಂದೇನು ಅಂದ್ರೆ, ಯಾರನ್ನ ಹುಡುಗಿರ ಹತ್ರ ಮಾತಾಡಲ್ಲ, ಎರಡನೇ ಮಾತ್ರ ನನ್ನ ಹೆಂಡತಿ ಅಂತ ಆಡ್ ಮಾಡಿರ್ತಾರೆ. ಆಡ್ ಮಾಡಿರ್ತೀನಿ. ನನ್ನ ಹೆಂಡತಿ ಇಷ್ಟ ಇಲ್ಲ ಸರ್, ಅವ್ರು ಅಲ್ಲೇ ಅಣ್ಣ ಅಲ್ಲ ಅಷ್ಟೇ, ಮುಗಿದೋಯ್ತು. ಎಂತ ಹರಿಬ್ರಹ್ಮರ ಸೃಷ್ಟಿಯಲ್ಲಿ ಯಾವುದೇ ಬತ್ತಳಿಕೆ, ಯಾವುದೇ ಬಾಣ ತಗೊಂಬಂದಿದ್ರು ನನ್ನ ಮುಂದೆ ನೀನು ಪಿಸ್ಮುಣವೆ. ಹಾಗಾಗಿ ನನಗೆ ಅವೆಲ್ಲ ಬರೋದಿಲ್ಲ. ಅದು ಮೊನ್ನೆ ಯಾರೋ ಹಾಸ್ಯ ಮಾಡ್ತಿದ್ರು, ಎಷ್ಟು ಮೇದಿಲ್ಲ ನನ್ನ ಮಗ ಅಂತ. ಏಕಪತ್ನಿ ವ್ರತಸ್ಥ, ನೋ ಚಾನ್ಸ್. ಏನೇ ಮಾಡಿದ್ರು ಎಂಥದ್ದೇ ಎಂತೆಂಥ ಹೆಣ್ಮಕ್ಳು ಬಂದು ಅಂತಂದ್ರು ಧೈರ್ಯವಾಗಿ ಅವ್ರ ಮೇಲೆ ನಾನು ಕೈ ಹಾಕಬಲ್ಲೆ. ಅವ್ರಿಗೆ ಆ ಕಾನ್ಫಿಡೆನ್ಸ್ ಇದೆ, ನನ್ನಿಂದ ಏನೂ ಆಗಲ್ಲ ಅವ್ರಿಗೆ ಅಂತ. ನಾನು ಕೈ ಹಾಕಿದ್ದೆ ಇವತ್ತು ಆ ಹುಡುಗಿನ ತಪ್ಕೊಂಡಿದ್ದೆ ಅಂತಲೂ ಹೋಗಿ ಹೇಳಿರ್ತೀನಿ ನಾನು. ಹಂಗೆಲ್ಲ ಆ ಕಾರಣಕ್ಕೋಸ್ಕರ ನನ್ನ ಹೆಂಡತಿ ಮಧ್ಯೆ ಭೇದ ಭಾವ ಬರಬಾರ್ದು ಸರ್. ನಂಗೆ ಅದು ಕೆಟ್ಟ ವಿಚಾರ ಅನ್ಸುತ್ತದು. ನಮ್ಮಮ್ಮ ಯಾವಾಗಲೂ ಹೇಳೋದು, ಅಣಿಯ ಜೀವನದಲ್ಲಿ ಮದುವೆ ಆಗೋ ಮುಂಚೆ ನಮ್ಮ ಅಪ್ಪನ ಮಾತು ಹೇಳೋದು, ನಮ್ಮ ಅಮ್ಮನ ಮಾತು ಅಷ್ಟೇ. ಮದುವೆ ಆಗ್ಬೇಕಾದ್ರೆ ಅಣಿಯ ಕಚ್ಚೆ ಗಟ್ಟಿರ್ಬೇಕು. ನಮ್ಮಪ್ಪ ಕಚ್ಚೆ ಯಾವಾಗಲೂ ಗಟ್ಟಿ ಇರ್ಬೇಕು ಅಣಿಯ, ಹುಷಾರಾಗಿರ್ಬೇಕು. ಸಡಿಲಾಗೋಯ್ತು ಅಂದರೆ ಬದುಕು ಕೆಟ್ಟೋಗುತ್ತೆ. ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಅಣಿಯ ನಾವು ಮೆಚ್ಚಿದ್ರಂಬೆ ಭೂಲೋಕದ ಅಪ್ಸರೆ ಅಂತ ಇರಬೇಕು ಲೈಫ್. ನಾವು ಮೆಚ್ಚಿದ್ರಂಬೆ ಭೂಲೋಕದ ಅಪ್ಸರೆ ಥರ ಇರಬೇಕು ಅಂತ. ನಿನಗೆ ಇವಳೆ ಅಷ್ಟೇ ಅಲ್ವಪ್ಪ? ಅಲ್ಲಿಗೆ ಸಪ್ತಪದಿ ತುಳಿದಿದ್ದಾಯ್ತು, 3 ಗಂಟೆ ಅಲ್ಲಿಗೆ ಸಮಾಪ್ತಿ, ಬೇರೆ ಯಾವೂ ಇಲ್ಲ. ಅಷ್ಟು ಸಿಂಪಲ್. ಹಂಗೆಲ್ಲ ಏನೇ ಕಿತ್ತಾಡಿದ್ರು ಮನೆಯೊಳಗೆ ಕಿತ್ತಾಡ್ತೀವಿ, ಆಚೆ ಕಡೆ ಬರಲ್ಲ. ಏನೇ ಕಿತ್ತಾಡಿದ್ರು ಮನೆಯೊಳಗೇನೆ ಒಂದಾಗ್ತೀವಿ, ಆಚೆ ಬರಲ್ಲ. ಅಲ್ಲಿಗೆ ಪ್ರೀತಿನ ಕರೆಯೋ ಹೆಸರುಗಳೇನು? ಹೆಸರೇ ಕರೆಯಲ್ಲ. ಮತ್ತೆ ಲೋ ಇವಳೆ ರೀ, ಅವ್ರ ಲೋ ಅದು ನಾನು ಎಲ್ಲಿದ್ರು ಇವರೇ ಕರಿತಿರ ಅವ್ರ ಹೆಸರಿಟ್ಟೆ ಕರೆದಿಲ್ಲ. ಕರ್ದೇ ಇಲ್ವಾ? ಸಿಂಚು ಲೇ ಲೋ ಲೋ ಜಾಸ್ತಿ, ಲೋ ಜಾಸ್ತಿ. ಹಂಗೆ ಇವ್ರೇನ್ ಕರೀತಾರೆ? ರೀ. ನಾನ್ ರೀ ರೀ. ಸುಜಯ್ ಅಂದ್ರೆ ಇವಾಗ ಅಂದ್ರೆ ಏಕಾಂತದಿದ್ದಾಗ 1-2 ಸತಿ ಹೆಸರು ಬರ್ಬೇಕು. ನಮ್ಮ ಯಾರಿಗೂ ಹೇಳ್ಬೇಡಿ, ನಮ್ಮ ಅಪ್ಪ ಅಮ್ಮ ಮುಂದೆ ಕರೆಯೋಂಗಿಲ್ಲ, ಕರಿಯಲ್ಲ. ಏನಮ್ಮ ಅಂತಾರೆ. ಇಲ್ಲಪ್ಪ ಅಂತ. ನಮ್ಮಮ್ಮ ನಮ್ಮ ಅಪ್ಪನ ಹೆಸರು ಕರೆಯಲ್ಲ, ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಹೆಸರು ಕರೆಯಲ್ಲ. ಇವಳು ಏಕಾಂತಲಿದ್ದಿಲ್ಲ ಕರಿಬಹುದು, ಅವ್ರು ಏಕಾಂತಲಿದ್ದ ಕರೀತಾರೋ ಏನೋ. ಸೊ ನಾನು ಲೋ ಅನ್ನೋದು, ಅವ್ರು ರೀ ಅನ್ನೋದು ಅಷ್ಟೇ. ನಾನು ಮೊನ್ನೆ ಒಂದು ಚಿಕ್ಕ ಲೈನ್ ಓದ್ದೆ, ಅದ್ರ ಪರಮಾರ್ಥ ಕೊಡುತ್ತದು ಅಂತ ಅನ್ನಿಸ್ತು. ಬದುಕಿನಲ್ಲಿ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಬದುಕು ನಿಂತಿದೆ ಅಂತ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್.
ಕುವೆಂಪು ಅವ್ರು ಬರೆದಿರದ ಮೌನವಾಗಿ ಇರಲು ಮಾತನ್ನು ಮಾರಿಬಿಟ್ಟೆ. ನಾಟ್ ಶೋರ್, ನಾಟ್ ಶೋರ್, ಪಕ್ಕ ಇಲ್ಲ. ನನಗೂ ಪಕ್ಕ ಇಲ್ಲ. ಮೌನವಾಗಿರಲೆಂದು ನನ್ನ ಮಾತನ್ನೇ ಮಾರಿಬಿಟ್ಟೆ ಅಂತ. ನನ್ನ ಮಾತು ಅಂದ್ರೆ ನನಗೆ ಒಂದ್ರಿ ವಾಗ್ಮಿ ಅಂತ ಅದು ದೊಡ್ಡ ಪದ ಆಗಬಹುದೇನೋ, ಬಟ್ ಮಾತಾಡಬಲ್ಲೆ ಅಣ್ಣ ನಾನು. ಅಲ್ಲ ಗೊತ್ತು ನಂಗೆ. ಅಂದ್ರೆ ವಾಗ್ಮಿ ಅಂತ ಪದ ಅಲ್ಲ ಅಂದ್ರೆ ಯಾವ ತರ ಅಂದ್ರೆ ಅದ್ಭುತ ಓದುಗ ಮತ್ತು ಮಾತುಗ. ಅಂದ್ರೆ ಎದುರುಗಡೆ ಇರೋರಿಗೆ ನಾನೇ ಯಾಕೆ ಅಲ್ಲಿ ಬಂದೆ ಅನ್ನೋ ಒಂದು ಪ್ರಶ್ನೆ ಮೂಡಬಾರ್ದು ಅನ್ನೋಷ್ಟು ಮಟ್ಟಿಗೆ ನಾನು ಮಾತಾಡಬಲ್ಲೆ. ಅದನ್ನ ವಾಗ್ಮಿ ಅನ್ನೋದಾದ್ರೆ ಎಲ್ಲವನ್ನೂ ತಿಳ್ಕೊಂಡೆ ಏನಾರು ಮಾತಾಡೋದಾದ್ರೆ ಹೂ ಅನ್ಬಹುದೇನೋ. ಆದರೆ ಮಾತು ನನ್ನ ಪಾಲಿಗೆ ವರವಾಗಿದೆ ಅಂತ ಅದು ಬೆಳೆಸ್ಕೊಂಡಿರುವಂಥದ್ದು. ನಮ್ಮ ಮನೆಯಲ್ಲಿ ಯಾರು ಆ ಥರ ಮಾತು ಮಾಡೋರು, ಮಾತಷ್ಟು ಚೆನ್ನಾಗಿ ಆಡಬಲ್ಲರು. ರಂಗಭೂಮಿ, ಸಂಗೀತ, ಸಿನಿಮಾ, ನಾಟಕದಲ್ಲಿ ಅವ್ರ ವಂಶದಲ್ಲೇ ಇಷ್ಟು ದೊಡ್ಡತನದಲ್ಲಿ ಯಾರು ಇಲ್ಲ. ನಮ್ಮ ಅಂದ್ರೆ ನಮ್ಮಲ್ಲಿ ಅಂದ್ರೆ ಅಷ್ಟು ನಂದೇ ಇದು ಅಂತ ಅನ್ಸ್ಕೊಂಡು ತಂದೆಯವ್ರ ಬ್ಲಡ್ ಇದೆ ಇಲ್ಲ ಅಂತ ಹೇಳಿ. ನಿಮ್ಮ ತಂದೆಯವರ ಕಾಯಕ, ಆಂಜನೇಯ ಸ್ವಾಮಿ ಟೆಂಪಲ್, ಪೂಜೆ ಪುರಸ್ಕಾರ, ಇದನ್ನ ನನಗೆ ಗೊತ್ತಿದ್ದು ನಮಗೆ. ಸೊ ಅದೇ ಇದನ್ನ ಬಿಟ್ಟು ಅಂದ್ರೆ ನನ್ನಷ್ಟು ಆಪ್ಯಾಯವಾಗಿ ಹಚ್ಕೊಂಡಿದ್ದು ಬಹುಶಃ ಕಂಡಿಲ್ವೇನೋ ಅಂತ. ಹಾಗಾಗಿ ಇವೆಲ್ಲವೂ ಜೊತೆಯಾಗಿ ಬಂತು. 15 ಇನ್ಸ್ಟ್ರೂಮೆಂಟ್ ನುಡಿಸುವೆ ಯಾವ ಇನ್ಸ್ಟ್ರೂಮೆಂಟ್ ಅಣ್ಣ ತಗೊಳ್ಳಷ್ಟು ನುಡಿಸುವೆ ಅಣ್ಣ. ತಬಲಾ, ಢೋಲಕ್ಕು, ದಮಡಿ, ಕಂಜರ, ದುಡಿ, ಅರೆ. ಸೊ ಎಲ್ಲ ತಾಳವಾದ್ಯಗಳು ಹೆಚ್ಚು ಕಡಿಮೆ. ಆಮೇಲೆ ಇವಾಗ ಕೈ ಬಿಟ್ಟು ಹೋಯ್ತು. ಅವಾಗೆಲ್ಲ ನನ್ನ ರಿಪ್ಲೇಸ್ಮೆಂಟ್ ಆರ್ಟಿಸ್ಟ್ ನಾನು. ನಾಟಕದಲ್ಲಿ ಹಾಕುವ ಮೇಳದಲ್ಲಿ ಕೂತಿದ್ದು ಫಸ್ಟ್. ಅವ್ನು ಬಂದಿಲ್ಲ ಅತ್ಲ, ಇವನನ್ನ ಹಾಕುವ ಸುಮ್ಮನೆ ಒಂದೆರಡು ಹಾಳ್ತಾನೆ ನಾಡ್ತಿರೋದು, ಇವನನ್ನ ಅಲ್ಲಿ ಹಾಕುವ ಅಂದ್ರು. ಸೊ ಎಲ್ಲಿ ಕೂತ್ರು ಅಷ್ಟು ಬಂದ್ಬಿಡುತ್ತೆ ಆಯ್ತಾ. ಆಕ್ಟಿಂಗ್ ಅಲ್ಲಿ ಅಲ್ಲಿ ಸೇರಿಸ್ಕೊಂಡ್ರು. ಸರಿ, ಅದಾದ್ಮೇಲೆ ಯಾರು ಬರಲಿಲ್ಲ ಅಂತ ಪಾಂಡುರಂಗ್ ಬಿಟ್ಲದಲ್ಲಿ ಅವ್ನು ಬರಲಿಲ್ಲ, ಅವ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಅವ್ನ ಜಾಗಕ್ಕೆ ನನ್ನ ಸೇರಿಸ್ಕೊಂಡ್ರು ಆಯ್ತಾ. ಡೈರೆಕ್ಷನ್ ಅಲ್ಲಿ ಅವ್ನು ಬರಲಿಲ್ಲ ಅಂತ ಇವ್ನು ಡೈರೆಕ್ಷನ್ ಮಾಡಿದ್ರು. ಎಲ್ಲೂ ಅನಿಸ್ತಿಲ್ವ ನನಗೋಸ್ಕರ ಒಂದು ಜಾಗ ಇರ್ಲಿಲ್ವಲ್ಲ ಯಾಕೆ ಅಂತ. ಅಲ್ಲಿಗೆ ನಾನೇ ಬೇಕಾಗಿತ್ತಲ್ಲ, ಅದನ್ನು ಪ್ಲಸ್ ಆಗಿ ನೋಡೋಣ ಅಂದ್ರಲ್ವಣ. ಒಳಗಡೆ ಬಂದ ತಕ್ಷಣ ಏನಂದ್ರಿ, ಎಷ್ಟು ತಣ್ಣಗಿದೆ. ವಾತಾವರಣ ತಣ್ಣಗಿದೆಯೋ ಅಥವಾ ನಮಗದು ಖುಷಿ ತರ್ತಿದ್ಯೋ, ವಾತಾವರಣ ಹಾಗೇ ಇದೆ, ನಮಗ್ ಖುಷಿ ಆಯ್ತು ಅಷ್ಟೇನೆ. ಬರಬೇಕಾಗಿದ್ದು ನಮಗ್ ಬರ್ಬೇಕು ಅಂದ್ರೆ ಅದೇನೆ. ಅಲ್ಲೇ ಒಂದು ಪ್ರಶ್ನೆ ಬರ್ತಲ್ಲ, ಅಲ್ಲೂ ನಾನೇ ಯಾಕೆ. ಜಗತ್ತಲ್ಲಿ ಎಂತೆಂಥ ಅದ್ಭುತ ಕಲಾ ಇದ್ರೆ. ಗೀತಮ್ಮ ಸುಮ್ಮನೆ ಫೋನ್ ಒಂದ್ ದಿವಸ ಮದುವೆ ಆದ ಕೆಲಸ ಹೋಗ್ಬಿಡ್ತು. ಆರ್ಜೆ ಆಗಿದ್ದೆ, ನಿಶ್ಚಿತಾರ್ಥ ಟೈಮಲ್ಲಿ ಆರ್ಜೆ, ಮದುವೆ ಟೈಮಲ್ಲಿ ಕೆಲಸ ಇಲ್ಲ. ಬಿಲ್ಡಪ್ ಎಲ್ಲ ಕೊಟ್ಕೊಂಡು ಎಲ್ಲ ಹೋಗ್ತಿದ್ದೆ. ಇವಳೊಬ್ಳಿಗೆ ಗೊತ್ತಿದ್ದು ನಾನು ಕೆಲಸ ಇಲ್ಲ ಅಂತ. ದಿನ HN ಕಲಾಕ್ಷೇತ್ರ ಪಾರ್ಕು, ಊಟ ಮಾಡ್ಕೋ, ಕಾಲಿ ಲೇಟ್ ಅಂದದ್ದು, ಮನೇಲಿ ಬರ್ಡೇ ಗಿಡ ಬಿಡೋದು ಎಲ್ಲ ಮಾಡೋದು. ಆಯಿತು, ಒಂದು ಸ್ವಲ್ಪ ದಿವಸ ಆಯಿತು ಎಲ್ಲ ಆಗಿ ನಮ್ಮ ಅಪ್ಪ ಕರೆದ್ರು. ಬಾರಣೆ ಕೂತ್ಕೊಂಡೆ. ಪೂಜೆ ಲೇಟ್ ಆಗ್ತಿದೆ ಆಫೀಸ್ಗೆ. ಆಗಲಿ, ಒಂದು 5 ನಿಮಿಷ ತಂದು ಕೂತ್ಕೊಬಾರ್ದು. ಮುಂದೆ ಏನಪ್ಪಾಜಿ ಆಫೀಸ್ಗೆ ಹೋಗ್ಬೇಕು. ಸರಿ, ಮುಂದೆ ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ ಅಪ್ಪಾಜಿ. ನನಗೆ ಮದುವೆ ಮುಂಚೆನೇ ಕೆಲಸ ಹೋಗಿತ್ತು ಅಂತ ನಂಗೆ ಗೊತ್ತು ಕಣಪ್ಪ. ಏನು ಮಾಡೋದು ಹೇಳಿ ಇವಾಗ, ಹೇಗೆ? ಅವಳ ಮುಂದೆ ಮರ್ಯಾದೆ ಹೋಗಬಾರ್ದು. ನಾವೇನೇನೋ ಹೇಳಿ ಕರ್ಕೊಂಬಂದಿರ್ತೀವಿ, ಇದೇನ ನಾನು ಬದುಕು ಅಂತ ಆರಂಭಿಕ ಹಂತದಲ್ಲಿ ಹೆಂಗೆ ಅನ್ಸ್ಬಿಟ್ರೆ ಜೀವನ ಪೂರ್ತಿ ಹಾಗೆ ಆಗ್ಬಿಡುತ್ತಲ್ಲ. ಆಯಿತಾ, ಆಗಲಿ. ನಂದು ಇದೇ ಬದುಕಾಗಿತ್ತು, ಅಣ್ಣಂದು ಇದೇ ಬದುಕಾಗಿತ್ತು, ನಿಂದೇನು ಅತಿಶಯ ಇಲ್ಲ. ಆಗತ್ತೆ, ತಲೆ ಕೆಡಿಸ್ಕೊಬೇಡ. ಆದಷ್ಟು ಬೇಗ ಏನೋ ವ್ಯವಸ್ಥೆ ಮಾಡ್ಕೋಬೇಕು. ಈ ಕಷ್ಟ ಟೈಮಲ್ಲಿ ಅಲ್ಲಿ ಇಲ್ಲಿ ಹುಡುಕಾಡ್ತಾ ಇದ್ದೆ. ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಮನೆಯಲ್ಲಿ ಒಂದಿಷ್ಟು ಗುಂಪುಗಳ ಸಂಧಾನ, ಇಂಟರ್ವ್ಯೂನ್ಸ್ ಬೇಡ ಅಂತ, ಮತ್ತೆ ಮಾವ ಬೇಡ, ಕಂಡವ್ರ ಹೆಣ್ಮಕ್ಳೆಲ್ಲ ಮುಟ್ಟಬೇಕು, ನಾನು ಅವೆಲ್ಲ ಒಪ್ಪಲ್ಲ ಅಂತಿದ್ರು. ಏನಮ್ಮ ನಿನಗೆ ಬಿಟ್ಟಿದ್ದಮ್ಮ, ಮದುವೆ ಮಾಡಿಕೊಟ್ಟಿದ್ದು ನಿನ್ನ ಇಷ್ಟ ನೋಡಮ್ಮ. ಅಯ್ಯೋ, ಇವ್ರು ಯಾರು ಮುಟ್ತಾರೆ, ಹೋಗ್ಲಿ ಹೋಗಮ್ಮ ಅಂತ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಗ್ರೇಟ್ ಅವರು ಅಂತ ಯಾಕೆ ಹೇಳಿದೆ, ಅವಾಗಿಂದ ಹರೀಶಣ ನೀ ಅವ್ರ ಸ್ಟ್ಯಾಂಡ್ ತಗೊಳ್ತೀಯ. ಸಿ, ಆ ಹೆಣ್ಮಕ್ಳು ಸಾಥ್ ಕೊಡ್ಲಿಲ್ಲ ಅಂದ್ರೆ ಗಂಡ್ಮಕ್ಳಿಗೆ ಎನಿ ಪ್ರದರ್ಶನ ಕಲೆ, ಸಿನಿಮಾ, ನಾಟಕ, ಧಾರಾವಾಹಿ, ಮಾಧ್ಯಮ ಎಲ್ಲವೂ ಕೂಡ ಇಟ್ಸ್ ವೆರಿ ಡಿಫಿಕಲ್ಟ್. ಬೇರೆ ಲೆಕ್ಕಾಚಾರ. ಮೀರಿ ಬದುಕೋದಿದೆಯಲ್ಲ, ಅದು ದೊಡ್ಡ ಮನಸ್ಥಿತಿ ಬೇಕು, ತುಂಬಾ ಕಷ್ಟ ಅಣ್ಣ. ಐ ವಿಲ್ ಸೇ ಇಟ್ ಇಸ್ ಆಲ್ವೇಸ್ ಅನ್ ಎಡಿಷನ್ ಅಣ್ಣ. ಯದ್ಭಾವಂ ತದ್ಭವತಿ.
ನೀನ್ ಹೆಂಗಿರ್ತೀನಿ ನಿನ್ಗೆ ಹಂಗೆ ಸಿಗೋದು. Agree. ಇಟ್ ಈಸ್ ಆಲ್ವೇಸ್ ಅನ್ ಅಡಿಷನ್. ಬಂದವ್ರಿಗೆಲ್ಲ ಎದುರಿಸ್ತಾ ಇರ್ತೀನಿ. ಮದ್ವೆ ಆಗ್ಬಿಡಿ ಮದ್ವೆನಾ? ಆಗ್ಬೇಡಿ ಅಂತಿರ್ತಾರೆ. ಗೋವಿಂದ ಸಭಿಕ್ರ ಮುಂದೆ ಏಕಾಂತ ಮದುವೆ ಆಗ್ಬೇಡಿ ಅಂತ. ಸುಮ್ನೆ ತಮಾಷೆಗೆ ಏಕಾಂತದಲ್ಲಿ ನೋಡು ಗುರು, ಹಾ, ಎಡಿಷನ್ ಫಸ್ಟ್ ಹೇಳ್ಬಿಡು, ಹಾ. ನನ್ನ ಬದುಕು ಇದು, ನಿನ್ನ ಟ್ರಾನ್ಸ್ಪರೆನ್ಸಿ ನೀನ್ ಎಷ್ಟು ಕೊಡ್ತೀಯ ಅವಳು ಕ್ಲಾರಿಟಿ ಇರ್ಬೇಕು ಇಬ್ರು ಒಬ್ರು. ಪಕ್ಕ ಇರ್ಬೇಕು ಗುರು. ಮುಚ್ಚಿಡೋದೆಲ್ಲ ಬೇಡ. ಚಾನ್ಸೇ ಇಲ್ಲ. ಕರೆಕ್ಟ್. ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಹೋಗ್ತಾ ಇದ್ದೀನಿ, ನಾನು ಇಲ್ಲಿ ಹೆಂಡ ಕುಡಿತೀನಿ, ನಾನು ಸಿಗರೇಟ್ ಸೇರ್ತೀನಿ, ಅಯ್ಯೋ ನನ್ನ ಹೆಂಡತಿ ಬಂದು ಅವೆಲ್ಲ ಮಾಡಬೇಡ. ಅಲ್ಲೇ ನಿನ್ ಮೇಲೆ ಡೌಟ್ ಬರೋದು. ಸರ್ ಬಂದು ನೀನಾ ಬೇಡ, ಕೈ ಹಾಕಿ ಬೇಡ, ಭಾವನೆ ಬೇಡ. ಕೈ ಹಾಕಿದ್ಯಾ ಅವಳು ಬಂದಾಗ್ಲೂ ಹಾಕಿರೋ. ಕರೆಕ್ಟ್. ನನ್ನ ತಂಗಿ ಕಣೆ, ನಂಬಿಸ್ಬೇಡ, ಅವಳಿಗೆ ನಿನ್ನ ಮೇಲೆ ನಂಬಿಕೆ ಇರಲಿ, ಹೇರಿಕೆ ಆಗ್ಬಿಡುತ್ತೆ. ಯಾವ್ದಾದ್ರು ಹಾಡು? ಮುಚ್ಚು ಮರೆ ಇಲ್ಲದೆಲೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ ಅಲ್ವಾ, ಬಿಚ್ಚಿಡ್ಬೇಕಣ್ಣ. ಅಷ್ಟು ಬಿಟ್ಟು ಇನ್ನೇನಲ್ಲಿ ಅಂದ್ರೆ ಅದು ಇಟ್ ಇಸ್ ನಾಟ್, ನೀನ್ ತೋರ್ಪಡಿಕೆ ಆಗಬಾರದು. ನಂಗೆ ಹಂಗೆ ಬರಲ್ಲ, ನಾನು ಏನ್ ಮಾಡ್ಲಿ, ನಂಗೆ ಇರೋದೇ ಹೆಂಗೆ. ಒಂದು ಕ್ವಶನ್ ಕೇಳಿದಾಗ ಈಗಿನ ಯಂಗ್ ಜನರೇಷನ್ ಡೈವರ್ಸ್ ಹಲೋ, ನಾವು ಹೆಂಗೇನೆ, ಅವ್ರು ಯಂಗ್ ಜನರೇಷನ್ ಡೈವರ್ಸ್ ಮಾಡ್ಕೊಂಡ್ಬಿಡ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ. ಅವ್ರಿಗೆಲ್ಲಾನು ನಾವು ಇದು ಒಂದು ಹೇಳ್ಬೋದು, ಟ್ರಾನ್ಸ್ಪರೆನ್ಸಿ ಇದ್ರೆ ರಿಲೇಶನ್ಶಿಪ್ ಅಲ್ಲಿ ನೀನ್ ಏನೇ ಮಾಡೋ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಕೊಂಡ್ರೆ ನೀನು ಕಡಿಮೆ ಆಗ್ಬೋದು. ಆಮೇಲೆ ಈಗ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ದುಡುಕ್ತನ ಜಾಸ್ತಿ, ಕೋಪದ ಕೈಗೆ ಕೊಟ್ಬಿಡ್ತಾರೆ ಜೀವನನ. ಅದು ತುಂಬಾ ತಪ್ಪು. ಆ ಮೂಮೆಂಟ್ ಒಂದು ಕ್ಷಣ ಹಿಂದೆ ನಿಂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಗುಡ್ ಮೂಮೆಂಟ್ಸ್, ಆ ವ್ಯಕ್ತಿ ಜೊತೆ ಕಳೆದಂತ ಸೂಪರ್ ಕ್ಷಣಗಳನ್ನ ನೆನ್ಸ್ಕೊಂಡ್ರೆ ಅವಾಗ ಆಘಾತಗಳಾಗಲ್ಲ. ಯಾರು ಮಾಡ್ಬೇಕು ಅನ್ಸುತ್ತೆ? ಇಬ್ರು ಮಾಡ್ಬೇಕು ಸರ್. ಇಲ್ಲಿ ಯಾರು ಮುಖ್ಯರಲ್ಲಿ, ಇಲ್ಲಿ ಯಾರು ಅಮುಖ್ಯರಲ್ಲ. ಅದ್ ಬಂದ್ಬಿಡುತ್ತಲ್ಲ, ಈ ಜಿ ಓ ಬಂದ್ಬಿಡುತ್ತೆ. ಈಗೋನು ಇರಬಾರ್ದು. ಅದು ನೀವ್ ಮಾಡ್ಬೇಕಾಗಿರೋದೇ ಈ ಗೋ ಅನ್ಬೇಕದು. ಹೌದು ಹಂಗೆ ಗೋ ಆಗ್ಬೇಕದು, ಈ ಗೋ ಆಗಬಾರ್ದು. ನಮ್ಮವ್ರಲ್ಲಿ ಯಾಕೆ, ನಾನ್ ಯಾಕೆ, ಅದು ಬಂದ್ಬಿಡುತ್ತೆ. ಅಯ್ಯೋ ನಾನ್ ಯಾಕೆ ಆಗಿದೆ, ನಾನೇ ಯಾಕೆ ಯೋಚನೆ ಮಾಡಿ. ಅಯ್ಯೋ ದಡ್ಡ, ನಮ್ಗೆ ಹೊಟ್ಟೆ ಹೊರದೋಗೋದೇನು ಗೊತ್ತಾ ಸರ್, ಸುತ್ತಮುತ್ತ ಇರೋವೇನೆ ಗೊತ್ತಿರೋರೆ. ಅದೇ ನನಗಾಗ್ಲಿ ನಿಮ್ಗಾಗ್ಲಿ ಸಾಕಷ್ಟು ಜನ ಗೊತ್ತಿರ್ತಾರೆ. ವಿ ಶುಡ್ ನಾಟ್ ಬಿ ಟಾಕಿಂಗ್ ಬಂದ್ರೆ ಸ್ವಲ್ಪ ಊಟ ಕೊಟ್ಟಂಗೆ ಅನ್ಸ್ಬಿಡುತ್ತೆ ಇದ್ರ ಈ ಮಾತಿನ ಬಗ್ಗೆ. ನಾವೇ ತುಂಬಾ ಇದನ್ನ ವೈಭವೀಕರಣ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಅದನ್ನ ಅವಾಗ ಪರ್ಸನಲ್ ಅಂತ ಅನ್ಸುತ್ತೆ. ಇನ್ನೊಂದು ಬಟ್ ಅಯ್ಯೋ ಅನ್ಯಾಯವಾಗಿ ಇದಾಯ್ತಲ್ಲ ಗುರು ಅಂತ ಏಕಾಂತದಲ್ಲಿದ್ದಾಗ ನೋಡಿ ಹಿಂಗಾಗೋಯ್ತು ಕಣೆ, ಎಲ್ಲ ಬೇಡದರದಲ್ಲಿ ದಿನ ಹೋಗಿ ಮಾತಾಡ್ತೀವಿ. ಅದ್ರಲ್ಲಿ ಇದು ಒಂದು ಟಾಪಿಕ್ ಬರುತ್ತೆ, ಹಿಂಗೆ ಆಗೋಯ್ತಂತೆ ಕಣೆ, ಅಯ್ಯೋ ಮುಂಡೆವಾ ಹಿಂಗಾಗೋಯ್ತಾ, ಸ್ವಲ್ಪ ಕೂತ್ ಮಾತಾಡ್ಬಿಟ್ಟಿದ್ರೆ ಸರಿ ಹೋಗ್ಬಿಟ್ರದಲ್ಲ ಗುರು ಅಂತ ಗೊತ್ತಾ. ತುಂಬಾ ಕ್ಲೋಸ್ ಆಗಿರೋವೆಲ್ಲ ಆಗ್ಬಿಡುತ್ತೆ, ಹೊಟ್ಟೆ ಹೊಡೆದೋಗ್ಬಿಡ್ತಾನೆ. ಯಾಕೆ ಯಾರದೇ ಸಂಸಾರದಲ್ಲಿ ಏನಾದ್ರೆ ಇವರಿಬ್ಬರನ್ನ ನೆನಪಿಸ್ತಾರೆ. ಸಿಂಚನ ಹೇಗಿದ್ರು, ಪತಿ ಪತ್ನಿ ಕಲಹಕ್ಕೆ ಕಾಂಟ್ಯಾಕ್ಟ್, ಬದುಕನ್ನು ರೂಪಿಸಿಕೊಳ್ಳಬೇಕು, ನಮ್ಮನ್ನ ಸಂಪರ್ಕಿಸಿ. ನೀರ್ ಕುಡಿದ್ಬಿಡ್ರಿ ಸರಿ ಹೋಗ್ಬಿಡುತ್ತೆ, ತಲೆ ಕೆಡಿಸಿ ಹೆಂಡ ಕುಡಿಬೇಡಿ, ನೀರ್ ಕುಡಿದ್ಬಿಡಿ ಸರಿ ಹೋಗ್ಬಿಡುತ್ತೆ ಎಲ್ಲ. ಕೋಪ ಬಂದಾಗ ನಾನು ಯಾವಾಗ ಒಬ್ಬರಿಗೆ ಏನೇನ ಹೇಳ್ತಿರ್ತೀನಿ, ನಿಂಗೆ ಏನ ತುಂಬಾ ಕೋಪ ಬಂತು ತಡ್ಕೊಳಕ್ ಆಗದ್ರೆ ಕೌಂಟ್ ಗೋ ಟು ವಾಶ್ರೂಮ್, ಫ್ಲಶ್ ಇಟ್ ಔಟ್ ಅಷ್ಟೇ. 3 times ಫ್ಲಶ್ ಮಾಡು. 1 time ಹೋಗಿಲ್ವಾ 3 times ಮಾಡು, ಫ್ಲಶ್ ಮಾಡು. ಅದನ್ನ ಫ್ಲಶ್ ಮಾಡ್ಬಿಡು, ಕೋಪನ ಆ ಒಂದು ಮೂಮೆಂಟ್ ನ ಫ್ಲಶ್ ಮಾಡು, ಅವಾಗ ನೀನ್ ಫ್ರೆಶ್ ಆಗಿ ಬರ್ತೀಯ. ಫ್ಲಶ್ ಮಾಡು, ಫ್ರೆಶ್ ಆಗಿ ಬರ್ತೀಯ ಅಷ್ಟೇ. ಇಲ್ಲ ಅಂದ್ರೆ ಹಿಂಗೆ ಸುಮ್ಮನೆ ಕೋಪ ಮಾಡ್ಕೊಂಡು ಆಮೇಲೆ ಏನ್ ಗೊತ್ತಾ ಅಂದ್ರೆ ಇದು ನಿಮ್ಗೂ ಗೊತ್ತಿರೋಂಥದ್ದೇನೆ, ಸುಮ್ಮನೆ ಮಾತಿನ ವರ್ಷ ಹೇಳೋ ಹಂಗಾಗುತ್ತೆ. ಅದು ಪ್ಲಸ್ಸು ಹೋಗ್ತಾ ಇರುತ್ತದು. ನೀವು ಕೋಪದಲ್ಲಿದ್ದ ನಿಮ್ಮನ್ನು ನೋಡೋ ರೀತಿ ಬೇರೆ, ಇವರು ನೋಡೋ ರೀತಿ ಬೇರೆ, ಪದಾರ್ಥಗಳನ್ನ ನೋಡೋ ರೀತಿ ಬೇರೆ. ಯೋ ದೇವ್ರೆ ಶಾಂತ ಆಗ್ಬಿಡ್ಬೇಕು. ನಂಗೂ ಬರುತ್ತೆ, ನಂಗೆ ಕೆಟ್ಟ ಕೋಪ ಬರುತ್ತೆ. ಮೊನ್ನೆ ಬಾಗ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ರಿ. ಹಂಗ್ ಹೊಡೆದ್ರೆ ಪರವಾಗಿಲ್ಲ, ಇನ್ನೊಬ್ರು ಹೊಡೆದ್ರೆ ಪರವಾಗಿಲ್ಲ. ಸುಜಯ್ ಅವ್ರವ್ರು ಹೊಡ್ಕತಾರೆ, ಅದೊಂದು ಹೇಳಿದ್ರ ಅದನ್ನು ಹೊಡ್ಕತೆ ಇರುತ್ತೆ. ಅಲ್ಲ ಯು ಡೂ ಇಟ್. ಹೌದು, ದೊಡ್ಡ ಕೋಪ ಅದು ತಡ್ಕೊಳಕ್ಕಾಗಲ್ಲ ಅದು. ಅಂದ್ರೆ ಬರೋರ್ಗು ಹಂಗೆ, ಬಂದ ಮೇಲೆ ಹಂಗೆ. ಸರಿ ಇಲ್ಲ ಸಾಮಾನ್ಯ ಬರಲ್ಲ ಇವ್ರಿಗೆ, ಬಂದ್ರೆ ಮಾತ್ರ ತಡೆಯೋದು. ಸರಿ ಇಲ್ಲ ನೀವು. ಯರ್ ನಾಟ್ ನೈಸ್, ಯರ್ ನಾಟ್ ಗುಡ್ ಬಾಯ್ ಎಲ್ಲ ನೀವು. ಯಾಕೆಂದ್ರೆ ತುಂಬಾ ವಿಷಯ ಗೊತ್ತಲ್ಲ, ಯರ್ ಬ್ಯಾಡ್ ಬಾಯ್. ಎಲ್ಲ ಶೂಟಿಂಗ್ ಆಗಿರೋದಲ್ಲ ಈ ಅಪ್ಪ ಹಿಂಗೆ ಗೊತ್ತುತ್ತಿ ಹಚ್ಚ ಹೆಂಗ್ ಕಣ್ಣಿಟ್ಟಿರ್ತೀವಿ. ಹರಿ ಎಲ್ಲೆಲ್ಲೂ ಇರುವ, ಶ್ರೀಹರಿ ಇರುವನು, ಗೆಳೆಯ ಆತ್ಮೀಯತೆ ಅಂದ್ಮೇಲೆ ಒಂದ್ ಕಣ್ಣಿಟ್ಟಿರ್ತೀವಿ. ಅವಾಗ ಏನ್ ಮಾಡ್ತಾವ್ರಿ ಇವರು ಅಂತ. ಬಟ್ ಒಂದು ಆನ್ ಸ್ಕ್ರೀನ್ ಅಲ್ಲಿ ಸುಜಯ್ ನಾವು ತುಂಬಾ ಮಿಸ್ ಮಾಡ್ಕೋತೀವಿ. ಅಂದ್ರೆ ಈಗ ಗೊತ್ತಿಲ್ಲ, ಅದೊಂದು ಬಳಸ್ಕೊಂಡು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನಿಮ್ಗೂ ಅನ್ಸಿರುತ್ತಿದ್ದು,
ತುಂಬಾ ಹಿಂದೆ ಕೇಳಿತ್ತು ನನಗೂ ಇದು. ಸುಜಯ್ ಅದಕ್ಕೆ ಆನ್ಸರ್ನ ಇವತ್ತಿಗೂ ಕಂಡಿಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಇಂಡಸ್ಟ್ರಿಲಿ ಓಡಾಡಿದ್ದು ಇವ್ರು ಅವ್ರ ತರ ಇದಾರಲ್ಲ, ಇವ್ರನ್ನ ಬಳಸ್ಕೊಳ್ಳೋದು ಯಾಕೆ ಅಂತ ಒಂದು ಆರೋಪ ಇತ್ತು, ಅಥವಾ ಒಂದೇನೋ ಒಂದು ಕಮೆಂಟ್ ಪಾಸ್ ಆಗಿತ್ತು. ಹೇಳಿದೆ, ಅವ್ರಿಗೆ ಹೇಳಿದೆ, ಸರ್ಗೆ ಹೇಳಿದೆ. ಹೌದಾ? ಮೊನ್ನೆ ರಿಯಾಲಿಟಿ ಶೋನಲ್ಲಿ ಹೇಳಿದ್ನಲ್ಲ, ನಾನು ನಿಮ್ಮ ಥರ ಇದ್ದೀನಿ ಅಂತ 23 ಸಿನಿಮಾ ಹೋಯ್ತು ಸರ್ ನನಗೆ ಅಂತ. ಅಫ್ಕೋರ್ಸ್ ನನ್ ಅದರ್ದೆ ಶರಣ್ ಸರ್ ಶರಣ್ ತರ ಕಾಣಿಸ್ತಾರೆ ಸುಜಯ್, ಹಾಗಾಗಿ ಸುಜಯ್ ಒಂದು 20-25 ಸಿನಿಮಾ ಅವಕಾಶ ಸಿಗ್ಲಿಲ್ಲ. ನಾನು ಯಾಕೆ ಅವ್ರ ಥರ ಅಭಿನಯ ಮಾಡ್ತೀನಿ ನಂಬಲ್ಲ ಪಾಪ. ನಾನು ಅಂದರೆ ಆರ್ಜೆ ಆಗಿದ್ದೆ, ಸೀರಿಯಲ್ ದಿನ ಸೀರಿಯಲ್ ಮಾಡ್ತಿದ್ದೀನಿ, ಅವ್ರು ಐ ಕುಡಂಟ್ ಫಾಲೋ ದೆಮ್. ಸರ್ ಶರಣ್ ಸರ್ ನಾನು ಫಾಲೋ ಮಾಡೋಕ್ಕೆ ಆಗಿಲ್ಲ 5 ವರ್ಷ. ಬಟ್ ನೋಡಕ್ ಹಂಗೆ ಅನಿಸ್ಬಿಟ್ಟಿದೆ ಜನಕ್ಕೆ. ನಿಮ್ಗೆ ಹಂಗೆ ಅನ್ಸುತ್ತಣ್ಣ? ಇಂಡಸ್ಟ್ರಿಗೆ ನಂಗೆ ಅನ್ಸಿಲ್ಲ ಆಕ್ಚುಲಿ. ಮುಖಭಾವದಲ್ಲಿ ಇಲ್ಲ, ಟು ಬಿ ಫ್ರಾಂಕ್ ನಂಗೆ ಅನ್ಸಿಲ್ಲ. ನಂಗೆ ಗೊತ್ತಿಲ್ಲ ಅದು ಯಾಕೆ ಓಡಾಡ್ತಾವ ಅವಾಗ, ಅದೊಂದು ಅವಕಾಶಗಳು ಮಿಸ್ ಆಗೋಯ್ತು. ಅದಕ್ಕೆ ಹೇಳಿದ್ನಲ್ಲ, ಬೆಲ್ ಬಟಮ್ ಆದ್ಮೇಲೆ ಏನೋ ಆಗ್ಬೇಕಾಗಿತ್ತು, ಸ್ಪೈಕಪ್ ಆಗ್ಬೇಕಾಗಿತ್ತು ಅಂತ. ಅದಕ್ಕೆ ಹೇಳದ್ ನಾನು. ಇವತ್ತಿಗೂ ಅನ್ಸುತ್ತೆ ನನಗೆ ಯಾಕೆ ಹಂಗಾಯ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ. ಬಟ್ ಮಗದೊಂದು ಆಯಾಮದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಯ್ತು ತಲೆಯಲ್ಲಿ 100%. ಅಂದ್ರೆ ಮೂಲಕ ಒಂದ್ ಹಿಂಗಾಯ್ತು ಅಂದ್ರೆ ಹಿಂಗಾಗತ್ತಲ್ಲಣ್ಣ. ಸಿನಿಮಾ ನಿಧಾನಗತಿಯಲ್ಲಿ ಇವಾಗ ಒಂದು ದೊಡ್ಡ ಸಿನಿಮಾ ಅದು ರಿಲೀಸ್ ಆಗಿ ದೊಡ್ಡ ಹೆಸರು ಬರ್ಬೇಕು. ನಿನಗೇನ್ ಬೇಕಾ ನಾನು ಮಾಡ್ತೀನಿ ಅಂತ ನಾವು ಮುಂಚೆ. ಗುಡ್. ಅನುರಾಗ್ ಕಶ್ಯಪ್. ಅರವಿಂದ್ ವೆಂಕಟೇಶ್ ರೆಡ್ಡಿ ಪ್ರೊಡ್ಯೂಸರು. ಏನ್ ಬೇಕು AVR. ನಿಂಗೇನ್ ಬೇಕು, ನಿಮ್ಗೇನ್ ಬೇಕು ಹೇಳಿ. ಅದು ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಆ ಸ್ಕ್ರಿಪ್ಟ್ ಯಾವಾಗ ರೆಡಿ ಆಯ್ತು, ಎಷ್ಟು ಗ್ಯಾಪ್ ಆಯ್ತು, ಎಷ್ಟು ಹುಡುಕಾಟ ಆಯ್ತು ಅನ್ನೋದನ್ನ ನಾನು ಕಣ್ಣಾರೆ ನೋಡಿ. ಎರಡು ವರ್ಷ ಆಗಿತ್ತು. ಅದೊಂದು ಅನುಷ್ಠಾನಕ್ಕೆ ಬರ್ಬೇಕು. ಅಯ್ಯೋ ಅದೇ ಹಂಗಾಗಿ ಅದು ನನಗಾಗಿ ಬರ್ಕೊಂಡಂತ ಸ್ಕ್ರಿಪ್ಟ್. ಅಂಡ್ ಅನುರಾಗ್ ಕಶ್ಯಪ್ ರೈಟ್ಲಿ ಸೆಡ್ ದಟ್ ಇಫ್ ಐ ಜಸ್ಟ್ ಆಕ್ಟ್ 1% ಆಫ್ ವಾಟ್ ಸುಜಯ್ ಶಾಸ್ತ್ರಿ ಡಿಡ್, ದಿಸ್ ಫಿಲಮ್ ವಿಲ್ ಗೋ ಎವ್ರಿವೇರ್. ಅಂದ್ರೆ ಇದು ಹೇಳ್ಕೊಳಕ್ಕೆ ಅಂತಲ್ಲ, ನಾನು ಜೀವಿಸ್ಬಿಟ್ಟಿದ್ದೆ ಅದನ್ನ. ನಾನು ಅವ್ರಿಗೆ ಅಂದಿದ್ದೀನಿ, ಸರ್ ನನ್ಕಿಂತ ಚೆನ್ನಾಗಿ ಆ್ಯಕ್ಟ್ ಮಾಡೋದು, ನಾನು ನಿಮ್ಗಿಂತ ನಾನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ತುಪ್ಪ ಕರ್ಬೇ. ನಾನು ಇನ್ನೂ ಇದು ಬಂದಿಲ್ಲವಂತೆ ಜನ ಅಂತಾರೆ. ಬರುತ್ತೆ, ಕಾಲ ಬರುತ್ತೆ, ಅದಕ್ಕೊಂದು ಕಾಲ ವೆಯ್ಟ್ ಮಾಡ್ತಿದ್ದೀನಿ ಇತ್ತದು. मैं कुछ सोच रहा हूँ तेरे को बोलूंगा बाद में ಅಂತಲ್ಲ. ಓಕೆ ಗುರು. ನನಗೆ ತೆಲುಗು ತಮಿಳಲ್ಲ ಸಿಕ್ಕ ಅಂದರೆ ಕರೆ ಬಂದಿತ್ತಣ್ಣ ನನಗೆ. ನನ್ನ ಭಾಷೆ ಇನ್ನಿಲ್ದಂಗೆ ಬೈದ್ಲು ನನ್ನ. ಎಂಥ ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ರೆ. ನಿನ್ನ ಭಾಷೆನಲ್ಲಿ ನೀನು ಕೊಮ್ಮಿದಲ್ಲೇ ಕಂಡೋರ ಭಾಷೆಗೆ ಹೋಗ್ಬಿಟ್ಟು ನೀನೇನು ಕೊಮ್ಮಿದೀಯಾ, ನಿನ್ನ ಭಾಷೆಲಿ ಕೊಮ್ಮಿ. ನಿನ್ನ ಭಾಷೆಯಿಂದ ಹೋದಾಗ ಇವ್ರು ಗುರು ಅನ್ಬೇಕು. ಆ ಭಾಷೆಲಿ ಹೋಗಿ ಅಲ್ಲಿ ಗೊತ್ತಾಗೋದ್ರೆ ಅಂದ್ರೆ ನನ್ನ ವೈಯಕ್ತಿಕ